ಆಟ ಬಾಟ ಬೊಂಬಾಟ, ಊಟ ಬಾಟ ಬೊಂಬಾಟ. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗ್ಬೋದು, ಲೈಟ್ ಬಾಯ್ ಆಗಿರ್ಬೋದು, ಪ್ರತಿಯೊಬ್ಬರು ಈಕ್ವಲ್ ಕ್ವಾಲಿಟಿ ಊಟ ಹಾಕಿದ್ದಕ್ಕೆ ನೀವು ಆತ ವರ್ಡ್ ಬರೆದಿದ್ರಿ. ಆ ವರ್ಡಿಗೆ ಒಂದು ದೊಡ್ಡ ಬೆಲೆ ಇದೆ, ಖುಷಿ ಇದೆ. ಲೈಫ್ ಲಾಂಗ್ ಮರೆಯೋದ ತರ ಇರೋ ಡೈಲಾಗ್. ಮುಂದಿನ ಹೆಸರಲ್ಲಿ ಸಿನಿಮಾ ಮಾಡಿದ್ರು ಮಾಡದೆ. ಫಿಲಂ ಚೇಂಬರ್ 1 ವರ್ಷ ಅಲ್ಲಿ ಏನ್ ಮಾಡಿದ್ರು ಸರ್? 1 ವರ್ಷ ಓದಿಯಲ್ಲಿ ಏನು ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ, ಆದ್ರೆ ಒಂದು 4-5 ವರ್ಷ ಮಾಡೋ ಅಷ್ಟು ಕೆಲಸ ಮಾಡಿದೆ ಅಂತ ನನಗೆ ತೃಪ್ತಿ. ಅತ್ಯಧಿಕ ಬಹುಮತದಿಂದ 4 ಜನ ಕಾಂಪಿಟೇಟರ್ ಕೂಡ ನಾನು ಅಧ್ಯಕ್ಷ ಮಾಡಿದ್ರಲ್ಲ, ಅವ್ರು ಯಾವತ್ತೂ ಯಾವಾಗಲೂ ನನ್ನ ಚಿರುಣಿ. ನಾನು ಅದರಲ್ಲೂ ಮುಖ್ಯವಾಗಿ ನನ್ನ ಸ್ನೇಹಿತರಾದ ತಾರಾ ಗೋವಿಂದ್ ಇರ್ಬೋದು, ಪ್ರವೀಣ್ ಇರ್ಬೋದು, ನಮ್ಮ ಜೊತೆಗಿರುವಂತ ಎಲ್ಲ ಒಡನಾಟಗಳಿರ್ಬೋದು, ರಾಮಮೂರ್ತಿಗಳಿರ್ಬೋದು, ನಾನೊಬ್ಬ ಮರಾಠಿಗನಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಅಧ್ಯಕ್ಷ ಮಾಡಿದ್ರೆ ಅಂದ್ರೆ ನನ್ನ ಮೇಲೆ ಇಟ್ಟರೆ ಪ್ರೀತಿ, ವಿಶ್ವಾಸ, ನಂಬಿಕೆ. ನಾನು ಪಕ್ಕ ಕನ್ನಡಿಗ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿದ್ದೀನಲ್ಲ, ಅದಕ್ಕೆ ದೊಡ್ಡದು ನನಗೆ ಯಾವುದೂ ಇಲ್ಲ. ಅಧ್ಯಕ್ಷರಾಗಿರುವಾಗ ಜನ ಕೊಡ್ತಿದ್ದ ಗೌರವಕ್ಕೂ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟ ಮೇಲೆ ಕೊಡೋ ಗೌರವಕ್ಕೂ ವ್ಯತ್ಯಾಸನೇ ಇದೆ. ಖಂಡಿತ ನನಗಂತೂ ಆಗಿಲ್ಲ. ನನಗೆ ಜನ ಬಿಫೋರ್ ಬಿಕಮ್ ಎ ಪ್ರೆಸಿಡೆಂಟ್ ನನಗೆ ತುಂಬಾ ಗೌರವ ಕೊಡ್ತಾ ಇದ್ರು. ಆಫ್ಟರ್ ಬಿಕಮ್ ಸ್ವಲ್ಪ ಜಾಸ್ತಿ ಆಗಿರೋದು. ಬಟ್ ನನಗೆ ಇಂಡಸ್ಟ್ರಿಯಲ್ಲಿ ಕೊಟ್ಟಿರುವಂತ ಗೌರವ ಆವಾಗ ಹೆಂಗಿತ್ತು, ಈಗಲೂ ಹಂಗಿದೆ, ನಾಳೆನೂ ಹಂಗೆ ಇರುತ್ತೆ ಅಂತ ನಂಬಿಕೆ ಇದೆ. ಫಸ್ಟ್ ಫಿಲ್ಮ್ ಅಲ್ಲ ಎಕ್ಸ್ಕ್ಯೂಸ್ ಮೀ, ಆ ಸಿನಿಮಾದಿಂದ ಸ್ಟಾರ್ಟ್ ಆಗಿ ನೀವೆಲ್ಲ ಹೊಸಬರನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಏನು ತುಂಬ ಈಸಿ ಆಗುತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ ಸುದೀಪ್ ಅವ್ರದ್ದು ಅಡ್ವಾನ್ಸ್ ಆಗಿತ್ತು. ಸುದೀಪ್ ಕಾರಣಾಂತರದಿಂದ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಅವಾಗಲೇ ಯಾವಾಗ ಮಾಡಲ್ಲ ಅಂದ್ರು ಅದೇ ಎಕ್ಸ್ಕ್ಯೂಸ್ ಮೀ ಮಾಡಿದ್ಮೇಲೆ ಅದಕ್ಕೆ ಹಂತವಾಗಿ ಯಾವ ಥರ ಕಷ್ಟಪಟ್ಟೆ, ಹೆಂಗ್ ಪಟ್ಟೆ, ಏನು ಮಾಡಿದೆ. ಎಕ್ಸ್ಕ್ಯೂಸ್ ಮೀ ಯಾವ ರೇಂಜರ್ ಪಬ್ಲಿಸಿಟಿ ಮಾಡಿದೆ. ಆರ್ ವಿ ಪಟ್ನಾಯಕ್ ಇರ್ಬೋದು, ಪ್ರೇಮ್ ಇರ್ಬೋದು, ನಿಮ್ಮ ರಮ್ಯಾ ಅವ್ರು ಇರ್ಬೋದು, ಸೆಕೆಂಡ್ ಪಿಕ್ಚರು, ಡಿಫ್ರೆಂಟ್ ಡ್ಯಾನಿ ಇರ್ಬೋದು, ಲಿರಿಕ್ ಮಳವಳ್ಳಿ ಸಾಯಿ ಕೃಷ್ಣ ಇರ್ಬೋದು, ಅಜಯ್ ರಾವ್ ಇರ್ಬೋದು, ಸುನೀಲ್ ಇರ್ಬೋದು, ಎಲ್ಲ ಬಂಚ್ ಆಫ್ ನ್ಯೂ ಆರ್ಟಿಸ್ಟ್. ನನಗೆ ಬಹಳಷ್ಟು ಮಾನ ಅಪಮಾನಗಳು ಎಲ್ಲ ಆಯ್ತು. ಸುರೇಶನ್ ಕತೆ ಮುಗೀತು ಅಂತ ಇನ್ನೇನು ಆಯ್ತು, ನೇಣಾಕೊಂಡ್ಬಿಡ್ತಾನೆ ಅಂದ್ರು. ಹೆಂಡತಿ ಮಕ್ಕಳು ನಾನು ಎದುರಲ್ಲ. ಕೆಲವೇ ನೋಡಾದ್ಮೇಲೆ ಆಯ್ತು ಕತೆ ಅಂದ್ರು. ನಾನು ಯಾರಿಗೂ ಬ್ಲೇಮ್ ಮಾಡ್ಲಿಲ್ಲ. ಭಗವಂತ ಹಣೆ ಸಿನಿಮಾ ಮಾಡಿದಾಗ ನನ್ನದು ಮಾಡಿದ್ಮೇಲೆ ಭಗವಂತ ಮತ್ತೆ ಪ್ರೇಕ್ಷಕರು NM ಸುರೇಶ್ ನೋ ಮೋರ್ ಸುರೇಶ್ ಅಂತ ಹೇಳಿದ್ರು. NMS ಅಂದ್ರೆ ನೋ ಮೋರ್ ಸುರೇಶ್. ಭಗವಂತ ಸಹಿಸ್ಕೋಬೇಕು. ಅವಲೇ ಅದೇ ಪೇಷನ್ಸ್ ಈಸ್ ಆಲ್ವೇಸ್ ಸಿಂಬಲ್ ಆಫ್ ಸಕ್ಸಸ್. ನಿಂದಕರಿರಬೇಕಯ್ಯ. ಬಟ್ ಅನುಭವಿಸಿದಾಗ ತುಂಬಾ ಕಷ್ಟ ಆಗಿಲ್ವಾ? ಬಹಳ ಕಷ್ಟಪಟ್ಟಿದ್ದೀನಿ ಸರ್. ಈ ಮಸ್ಟ್ ಹ್ಯಾವ್ ಪೇಷನ್ಸ್. ಕೋರ್ಟ್ ಆರ್ಡರ್ ಸ್ಟೇ ತಗೊಂಡೆ ಸರ್. ಅಷ್ಟೇ ತಗೊಳ್ಳ ಅಂದ್ರೆ ದೊಡ್ಡ ದುರಂತ ಆಗಿರೋ ಅಂತ ಹೇಳಿದ್ವಿ. 50 ದಿನಕ್ಕೆ ಎತ್ಬಿಡೋರು ಎಲ್ಲ ಸಿನಿಮಾ. ಏನದು ಕಾರಣ? ಅವ್ರು ಬೇರೆ ಥಿಯೇಟರ್ಗಳು ಪಿಕ್ಚರ್ ಬಿಡ್ಬೇಕಲ್ಲ. ಒಂದು ಸಿನಿಮಾ ಓಡ್ತಾ ಇದ್ರೆ ಕಿತ್ತಾಕ್ಬೇಕು, ಹಾಕೋದು. ಮರ್ಡರ್ ಮಾಡ್ಲಿಕ್ಕೆ ಏನೋ ಬಂದ ಮನ ಸಾವಿಂದು ಗೇಟ್ ಹೊಡೆದು ಬಂದಿದ್ದೀವಿ ಬಿಡಿ. ಕರೆದು ನನಗೆ ಹಣ ಕೊಟ್ಟು ವಾಸ್ತವಿಕತೆ ಗೊತ್ತಿರಲ್ಲ. ಇದು ಮಿಸ್ಗೈಡ್ ಮಾಡ್ತಾರಲ್ಲ, ಜಿಂಚಾಕ್ಗಳು ಅದು ಇದು ಹಾಕಿ ಚಾಡಿ ಹೇಳಿ ಮಾಡ್ತಾರಲ್ಲ, ಅದಾಗಿತ್ತು. ಸೂಸೈಡ್ ಮಾಡ್ಲಿಕ್ಕೆ ಏನಾದ್ರು ಯೋಚನೆ ಮಾಡಿದ್ರೆ? ಯಾವತ್ತು ಯಾವಾಗ್ಲೂ ನಾನು ಹೇಳಿ ಅಲ್ಲ. 100 ಕೋಟಿ ಹೋದ್ರು ಕೇರ್ ಮಾಡಲ್ಲ ಅಂತ ರಕ್ತ ನನಗಿಲ್ಲ. ಜನ ಪ್ರೆಡಿಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ನಾನೇನ್ ಮಾಡ್ಲಿ? ದರ್ಶನ್ ಅಡ್ವಾನ್ಸ್ ಕೊಟ್ಟಿದ್ದೆ, ಸುದೀಪ್ ಅಡ್ವಾನ್ಸ್ ಕೊಟ್ಟಿದ್ದೆ. ಭಗವಂತ ನೋಡಿ ಮಾಡಕ್ ಅವಕಾಶ ಕೊಡ್ಲಿಲ್ಲ. ಯಾಕೆ? ಏನಾಯ್ತು? ದರ್ಶನ್ ಸಿನಿಮಾ ಮಾಡಿದೆ. ಚೆಲುವೆ ನಿನ್ನೆ ನೋಡೋ ಮುಂಚೆ ದರ್ಶನ್ ಅಡ್ವಾನ್ಸ್ ಕೊಟ್ಟಿದ್ದೆ. ನನಗೆ ಅವತ್ತು ಬ್ಯಾಡ್ ಟೈಮ್ ಬಂದ್ಬಿಡ್ತು. ನಾನು ಮಾಡು ಅಂದ್ರೆ ಮಾಡಲ್ಲ ಅಂತ ನಂಗೆ ಗೊತ್ತಾಯ್ತು. ರಿಯಲ್ ಸಿನಿಮಾ ಮಾಡಕ್ಕಾಗತ್ತೆ ದರ್ಶನ್ ಸಿನಿಮಾ. ಇದೇ ಒಂದ್ಸಲ ನಮ್ಗೆ ನಮ್ಮ ಆತ್ಮೀಯ ಸ್ನೇಹಿತ ಅವ್ರಿಗೂ ಆತ್ಮೀಯರು ಫೋನ್ ಮಾಡಿದಾಗ ಸದ್ಯ ಅವ್ರಿಗೆ ಲಾಸ್ ಆಗ್ಬಿಟ್ಟಿದ್ದಲ್ಲ, ಹೆಂಗ್ ಮಾಡ್ತಾರೆ. ನನಗೆ ನಾನು ಏನ್ ಕೊಟ್ಟಿದ್ದ ಅಮೌಂಟ್ ಸುದೀಪ್ ಅವರು ಪೂಜೆ ಟೈಮಲ್ಲಿ ಇದೇ ಜಾಕ್ ಪಂಜನೆ ತಂದು ಕೊಟ್ಟರು. ಕೈ ನಿಜವಾಗ್ಲೂ ಎಕ್ಸ್ಕ್ಯೂಸ್ ಬಿಡೋದು. ಸುದೀಪ್ ಯಾವತ್ತೂ ನೆನ್ಸ್ಕೊಂತ ಒಳ್ಳೆ ವ್ಯಕ್ತಿ ಸರ್. ಅಡ್ವಾನ್ಸ್ ವಾಪಸ್ ಕೊಟ್ಟು ಅಡ್ವಾನ್ಸ್ 3 ದಿನ ಆ ಗಳಿಗೆ ಪೂಜೆ ಆಗ್ತೀನಿ, ಬಂದು ದುಡ್ಡು ಬಂತು ಅಂತ ಪಿಕ್ಚರ್ ಇಟ್ಟಾಗತ್ತ. ಸೋಲು ಗೆಲುವು ಎಲ್ಲ. ಬಟ್ ಮನೆ ರಿಯಾಕ್ಷನ್ ಹೇಗಿತ್ತು? ಮನೆಯವರು ಶಿ ಇಸ್ ಗ್ರೇಟ್ ಲೇಡಿ, ಧೈರ್ಯ ಜಾಸ್ತಿ. ಈಗ ಮಗಂಗೆ ಹೀರೋ ಮಾಡ್ತಾ ಇದ್ದೀನಿ ಸರ್. ಬಹಳ ದೊಡ್ಡ ಮಟ್ಟದಲ್ಲಿ ನ್ಯೂಯಾರ್ಕ್ ಟ್ರೈನಿಂಗ್ ಕಲಿಸಿದ್ದೆ. ವೆಲ್ ಟ್ರೈನ್ಡ್ ಇನ್ ಜಿಮ್ನೇಷಿಯಮ್, ಡ್ಯಾನ್ಸು, ಫೈಟು, ಆಕ್ಟಿಂಗು. ನಗರಲ್ಲಿ ಹೋಗುವಾಗ ಆಗ ಯಾರೋ ಕಾಮೆಂಟ್ ಮಾಡ್ತಾ ಇದ್ರು, ಓ ಹೇಗೆ ಬರ್ತಾ ಇದ್ದಾರೆ ನೋಡಿ. ನಾನು ಫಾರ್ಚೂನರ್ ಗಾಡಿ ಇರೋದು, ನನ್ನ ಐಟನ್ ಗಾಡಿ ಹೋಗ್ಬಿಟ್ಟೆ. ಏನ್ ಸರ್ ಪ್ರೊಡ್ಯೂಸರ್ ಸಿನಿಮಾ ಮಾಡವನೆ, ಪ್ರಪಂಚ 7 ಅದ್ಭುತ ಸಿನಿಮಾ ಮಾಡಿದ್ದಾನೆ, ಎಕ್ಸ್ಕ್ಯೂಸ್ ಸಿನಿಮಾ ಕೊಟ್ಟಿದ್ದಾನೆ, ಸಾಕಷ್ಟು ಹೊಸ ಅವಕಾಶ ಕೊಟ್ಟವನೆ. ಒಂದು ಸಣ್ಣ ಕಾರ್ ಹೋಗ್ತೇನೆ, ಬಸ್ಸಲ್ಲಿ ಹೋಗ್ತೀರಿ, ಯಾಕೆ ಬೇಕು? ಕಮಲ್ ಹಾಸನ್ ಬಗ್ಗೆ ಏನ್ ಹೇಳ್ತೀರಿ? ಕಮಲ್ ಹಾಸನ್ ಅವರು ದೊಡ್ಡ ವ್ಯಕ್ತಿಗಳು ಸರ್. ಏನೇ ಆಗಲಿ ನಮ್ಮ ಭಾಷೆ ನಮಗೆ ಗೌರವ ಇರುತ್ತೆ. ಅವ್ರು ಮಾತಾಡಿರೋ ತಪ್ಪು. ಅವ್ನು ದೊಡ್ಡ ಮನುಷ್ಯ ಆಗಿದ್ರೆ ಒಂದೇನೋ ನನ್ನ ತಪ್ಪಾದ ಏನ್ ಕಳ್ಕೊಂಡು ಹೋಗಿದೆ ಸರ್. ಕರ್ನಾಟಕ ಅವ್ನು ಆದರಿಸಿಲ್ವ ಸ್ವಾಮಿ, ಪ್ರೀತಿ ಮಾಡಿದ ಸ್ವಾಮಿ. ಎಷ್ಟು ಯಾವ ಪಿಕ್ಚರ್ ಬಂದು ಜನ ಕೋಟ್ಯಾಂತರ ಅಭಿಮಾನಿಗಳು ನಮ್ಮ ಕರ್ನಾಟಕದವ್ರಿಗೆ ಇಲ್ವಾ ಸ್ವಾಮಿ. ಕನ್ನಡ ಜನತೆಗೆ ಮನಸ್ಸಿಗೆ ಹರ್ಟ್ ಆಗಿದೆ ಅಂದಾಗ ಕೋರ್ಟ್ ಹೇಳಿದ್ರು ಕೂಡ ದೊಡ್ಡ ಸುಪ್ರೀಂ ಕೋರ್ಟ್ ಹೋಗಿ ಹೋರಾಟ ಮಾಡುವಂತ ಅವಶ್ಯಕತೆ ಅವ್ರಿಗಿತ್ತ. ಈಗ ನಾವು ಯಾರು ಸ್ಟಾರ್ ಅಂತ ಹೇಳಿ ಹೇಳ್ತೀವೋ ಅವರಿಗೆಲ್ಲ ಸಿನಿಮಾದ ಮಿನಿಮಮ್ ಬಜೆಟ್ ಅನ್ನ ಸಿನಿಮಾದ ಸಂಭಾವನೆ ಅವ್ರಿಗೆ ಕೊಡ್ಬೇಕಾಗುತ್ತೆ. ಅರ್ಧ ಸಿನಿಮಾದ ಬಂಡವಾಳ ಅವ್ರಿಗೆ ಕೊಡುವ, ಅರ್ಧ ಸಿನಿಮಾ ನಮ್ಮ ಈದ್ ಅಂತ ಸಿನಿಮಾ ಮಾಡಿದೆ. ಆಮೇಲೆ BP ಶುಗರ್ ರೈಸ್ ಇದ್ರೆ ಇಲ್ದೇ ಬರುತ್ತೆ ಗಿಫ್ಟ್. ಈ ಮೀಟು ಇದು ಇದೆಯಲ್ಲ, ಅದು ನೀವು ಚೇಂಬರ್ ಅಧ್ಯಕ್ಷರಾಗಿರುವಾಗ ಏನಾದ್ರು ಬಂದಿತ್ತ ಪ್ರಾಬ್ಲಮ್? ಸೆಕ್ರೆಟರಿ ಆದಾಗ ಶ್ರುತಿ ಏನದು ಅದು ಸಾಲ್ವ್ ಮಾಡಿದೆ, ನಾನು ಇದ್ದಲ್ಲ. ಈಗ ಮೀಟು ಹಗರಣ ಆದಾಗ ಪಾಸ್ಟ್ ಕಮಿಟಿ ಮಾಡ್ಬೇಕು ಅಂದಾಗ ಹಗರಣ ಆಯ್ತು, ಮಾತುಕತೆ ಆಯ್ತು. ಈಗ ನನಗೆ ಸರ್ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಬ್ಲ್ಯಾಕ್ ಮನ್ಗಳು ಆಗಿದ್ದಾವೆ, ಎಲ್ಲ ಥರ ಆಗ್ತವೆ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಾವು ಮಾತಾಡಲಿಕ್ಕೆ ಬಂದಿರೋ ವ್ಯಕ್ತಿ ಕೂಡ ಬಿಯಾಂಡ್ ಲಿಮಿಟ್ಸ್. ಯಾವ ಎಲ್ಲೇ ಇಲ್ಲ ಅವರಿಗೆ. ಯಾವ ಸಾಗರ ಇರಲಿ, ಆಕಾಶ ಇರಲಿ, ಅದೆಲ್ಲ ಮೀರಿ ನಿಂತ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ.
ಅವರ ಹೆಸರು NM ಸುರೇಶ್ ಅಂತ. ಅವರು ಫಿಲಮ್ ಚೇಂಬರ್ ಮಾಜಿ ಅಧ್ಯಕ್ಷರಾಗಿರುವಂಥ 1 ವರ್ಷದಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಈಗ ಮಲ್ಲೇಶ್ವರಂ ಕೋಆಪರೇಟಿವ್ ಸೊಸೈಟಿಯ ಚೇರ್ಮನ್ ಆಗಿದ್ದಾರೆ, ಬ್ಯಾಂಕ್ ಚೇರ್ಮನ್ ಆಗಿದ್ದಾರೆ. ಅದು ಇನ್ನೂ ಹೆಚ್ಚು ನಾನು ಅವ್ರ ಹತ್ರ ಮಾತಾಡ್ತಾ ಹೇಳಿದೆ, ಸಿನಿಮಾ ಇಂಡಸ್ಟ್ರಿ ಪ್ಲಸ್ ಇದು ತಾಳೆ ಹಾಕಿದರೆ ತೂಕಕ್ಕೆ ಹಾಕಿದರೆ ಯಾವುದು ಹೆಚ್ಚು ಕಮ್ಮಿ ಅಂತೇಳಿ ಅದು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅವರು ಬೇಸಿರೋದು ಇಂಡಸ್ಟ್ರಿಯಲ್ಲಿ. ಸೊ ಅವರನ್ನು ಸ್ವಾಗತಿಸ್ತೇನೆ. ಸರ್ ನಮಸ್ತೆ, ವೆಲ್ಕಮ್. ಬಿಯಾಂಡ್ ಲಿಮಿಟ್ಸ್ ಅಂತ ನಮ್ಮ ಸಂಸ್ಥೆ ಹೆಸರು, ಯೂಟ್ಯೂಬ್ ಚಾನಲ್. ಮಾತಾಡಲಿಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಪ್ರಶ್ನೆಗಳು ಏನಿಲ್ಲ. ಬಹಳ ಸಂತೋಷ ಆಗುತ್ತೆ. ಪ್ರಶ್ನೆ ಕೇಳಿದ್ರೆ ಲಿಮಿಟ್ ಮೊದಲನೇದಾಗಿ ಬಿಯಾಂಡ್ ಲಿಮಿಟ್ ಮಾಡಿದ್ದು ನೀವು ಸಂಸ್ಥೆ ಮಾಡಿ ಪ್ರಾರಂಭ ಮಾಡಿ ದೊಡ್ಡ ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಭಾಳ ಸಂತೋಷ. ನಂದೇ ಚಾನಲ್ ಥರ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಯಾಕಂದರೆ ಇದು ಕರ್ನಾಟಕದಂಥ ರಾಜ್ಯ ರಾಷ್ಟ್ರ ಅಂತರಾಗ್ಬಿಟ್ಟು ಹೆಸರು ಮಾಡಲಿ ಅಂತ ನಾನು ಆಶಿಸ್ತೀನಿ, ಹಾರೈಸ್ತೀನಿ. ನಮ್ಮ ತಾಯಿ ತುಳಜಾಭವಾನಿ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಜೀವನ ನೀವು ಮರೆಯೋಂಗೇ ಇಲ್ಲ ಗಣೇಶ್ ಕಾಸರಗೋಡಿಗೆ. ನಾನು ಮರೆಯೋಂಗೇ ಇಲ್ಲ. ಊಟ ಬಾಟ ಬೊಂಬಾಟ ಅನ್ನೋ ಒಂದು ವರ್ಡ್ ಹಾಕಿಬಿಟ್ಟು ನನ್ನ ಮೈಂಡ್ ರಿಜಿಸ್ಟರ್ ಮಾಡಿಬಿಟ್ಟು ಯಾವುದೇ ಸಿನಿಮಾ ಮಾಡಿದ್ರು ಫಸ್ಟು ಅದು ನೆನಪು ಬರುತ್ತೆ. ನಿಮ್ಮ ಮರೆಯೋ ನನ್ನ ಲೈಫ್ ಟಿಲ್ ಮೈ ಲಾಸ್ಟ್ ಬ್ರೀತ್ ಐ ನಾಟ್ ಫರ್ಗೆಟ್ ದಿಸ್ ವರ್ಡ್. ಊಟ ಬಾಟ ಬೊಂಬಾಟ ಅಂತ ಬರೆದು ನನ್ನ ಮನಸ್ಸನ್ನು ಫುಲ್ ಗೆದ್ದು ಬಿಡ್ರಿ ಅಂತ ಹೇಳ್ತೀನಿ. ಅದು ಯಾವತ್ತೂ ಯಾವಾಗಲೂ ಗಣೇಶ್ ಕಾಸರಗೋಡಿಗೆ ಸಪ್ರೇಟ್ ಸ್ಥಾನ, ಗೌರವ ನನ್ನ ಹೃದಯದಲ್ಲಿ. ಸುರೇಶ್ ಅವರಲ್ಲಿ ಇದೆ ಅಲ್ವಾ? ಬಿಯಾಂಡ್ ಲಿಮಿಟ್ ಬಿಯಾಂಡ್ ಲಿಮಿಟ್ ಇರುತ್ತೆ. ಅದು ನೋ ಲಿಮಿಟ್ ಫಾರ್ ದಿಸ್, ಬಿಯಾಂಡ್ ದಿ ಲಿಮಿಟ್. ಹೈಯೆಸ್ಟ್ ಆಫ್ ಹೈಯೆಸ್ಟ್ ರಿಗಾರ್ಡ್ ಅಬೌಟ್ ಯು. ಯಾವತ್ತು ಯಾವಾಗಲೂ ನೀವು ಹಾಕಿದ ಬೇಸ್ ಯು ಆಲ್ ಫೌಂಡರ್ ಮೆಂಬರ್ಸ್ ಫಾರ್ NM ಸುರೇಶ್ ಫಾರ್ ತುಳಜಾಭವಾನಿ ಕ್ರಿಯೇಷನ್ಸ್. ಇವತ್ತೇನಾದ್ರೂ ಕರ್ನಾಟಕದ ಮನೆ ಮಾತಾಗಿದ್ದೀನಿ, ಒಂದು ಹೆಸರು ಮಾಡಿದ್ದೀನಿ ಅಂದರೆ ಅದಕ್ಕೆ ಕೆಲವು ವ್ಯಕ್ತಿಗಳು ನೀವೊಬ್ಬರು ಕೂಡ ಪ್ರಾಮುಖ್ಯತೆ ವಹಿಸ್ತಾರೆ. ಅದರಲ್ಲಿ ಗಣೇಶ್ ಕಾಸರಗೋಡು ನಾವು ಮರೆಯೋಂಗಿಲ್ಲ. ನಾವು ಯಾವತ್ತೂ ಹೈಯೆಸ್ಟ್ ಆಫ್ ಹೈಯೆಸ್ಟ್ ರಿಗಾರ್ಡ್ ಅಬೌಟ್ ಯು ಸರ್. ಥ್ಯಾಂಕ್ ಯು. ಭಗವಂತನ ಒಳ್ಳೇದು ಮಾಡಲಿ ಅಂತ ಭಾಳ ಖುಷಿಯಿಂದ ಬಿಯಾಂಡ್ ಲಿಮಿಟ್ ಜೊತೆ ಬಿಯಾಂಡ್ ಲಿಮಿಟ್ ಮಾತಾಡೋಕ್ಕೆ ಗೊತ್ತಿದ್ದೀನಿ ನಾನು. ಥ್ಯಾಂಕ್ ಯು ಸರ್. ಈಗ ಟೈಟ್ಲ್ ಹಾಕ್ಲಿಕ್ಕೆ ಕಾರಣ ಏನಂದರೆ, ನಿಮ್ಮ ಶೂಟಿಂಗ್ ಸ್ಪಾಟಿಗೆ ಬಂದು ನಾನು ಕಣ್ಣಾರೆ ನೋಡಿದ್ದದು. ಹೌದು ಸರ್. ಆಟ ಬಾಟ ಬೊಂಬಾಟ ಅದ್ರ ಬಗ್ಗೆನೇ ನೀವು ಡೀಟೇಲ್ ಹೇಳಿದ್ದೀರಿ ಆ ಕಾಲದಲ್ಲಿ. ಅದರಿಂದ ಅದನ್ನೇ ಟೈಟ್ಲ್ ಹಾಕಿ ಕೊಟ್ಟಿರೋದು. ಹೌದು. ಯಾವ ರೀತಿ ಆಟ ಅಲ್ಲ, ಊಟ ಬಾಟ ಬೊಂಬಾಟ. ಊಟ ಬಾಟ ಬೊಂಬಾಟ ನಾನೇ ಬರ್ತೀನಿ. ನೀವು ಊಟ ಆ ಥರ ನೀವು ನೋಡ್ಕೊಂಡಿದ್ದೀರಿ. ನಾವು ಇಂಡಸ್ಟ್ರಿಯ ಅವರನ್ನು ವರ್ಕರ್ಸ್ ಸ್ವೀಟ್ ಚಾರೆಟ್ ಊಟ ಹಾಕಿದೆ ಅವತ್ತು. ಆ ಟೈಮಲ್ಲಿ ಸ್ವೀಟ್ ಚಾರೆಟ್ ಇರೆಸ್ಪೆಕ್ಟಿವ್ ಆಫ್ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗ್ಬೋದು, ಲೈಟ್ ಬಾಯ್ ಆಗಿರ್ಬೋದು, ಪ್ರತಿಯೊಬ್ಬರು ಈಕ್ವಲ್ ಕ್ವಾಲಿಟಿ ಊಟ ಹಾಕಿದ್ದಕ್ಕೆ ನೀವು ಆತ ವರ್ಡ್ ಬರೆದಿದ್ರಿ. ಆ ವರ್ಡಿಗೆ ಒಂದು ದೊಡ್ಡ ಬೆಲೆ ಇದೆ, ಖುಷಿ ಇದೆ. ಅದು ನನ್ನ ಲೈಫ್ ಲಾಂಗ್ ಮರೆಯೋದು ಥರ ಇರೋ ಒಂದು ಡೈಲಾಗು. ಮುಂದಿನ ದಿನಗಳು ಅದು ಹೆಸರಲ್ಲಿ ಸಿನಿಮಾ ಮಾಡಿದ್ರು ಮಾಡದೆ ಎಸ್ ಸರ್. ಕಡಿಮೆ ಸರ್. ಈಗ ಫಿಲಮ್ ಚೇಂಬರ್ 1 ವರ್ಷ ಅಲ್ಲಿ ಏನು ಮಾಡಿದ್ರಿ ಸರ್? ಸರ್ 1 ವರ್ಷ ಓದಿಯಲ್ಲಿ ಏನು ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಒಂದು 4-5 ವರ್ಷ ಮಾಡೋ ಅಷ್ಟು ಕೆಲಸ ಮಾಡಿದೆ ಅಂತ ನನಗೆ ತೃಪ್ತಿ ಇದೆ. ಯಾಕಂದರೆ ಅಲ್ಲ, ನನಗೆ ಮೊದಲದಾಗಿ ನಾನು ಎಲ್ಲ ನಿರ್ಮಾಪಕರಿಗೆ, ವಿತರಕರಿಗೆ, ಪ್ರದರ್ಶಕರಿಗೆ ನನ್ನ ಕೆಲಸನ ಗುರುತಿಸಿ ಅತ್ಯಧಿಕ ಬಹುಮತದಿಂದ 4 ಜನ ಕಾಂಪಿಟೇಟಿವ್ರು ಕೂಡ ನಾನು ಅಧ್ಯಕ್ಷ ಮಾಡಿದಾರಲ್ಲ, ಅವರು ಯಾವಾಗಲೂ ನನ್ನ ಚಿರುಣಿ. 3 ವಲಯದವರಿಗೆ ನನ್ನ ಹ್ಯಾಟ್ಸ್ ಆಫ್. ನಾನು ಅದರಲ್ಲೂ ಮುಖ್ಯವಾಗಿ ನನ್ನ ಸ್ನೇಹಿತರಾದ ಸಾರಾ ಗೋವಿಂದ್ ಇರ್ಬೋದು, ಪ್ರವೀಣ್ ಇರ್ಬೋದು, ನಮ್ಮ ಜೊತೆಗಿರುವಂಥ ಎಲ್ಲ ಒಡನಾಟಗಳಿರ್ಬೋದು, ರಾಮಮೂರ್ತಿಗಳಿರ್ಬೋದು, ಪ್ರತಿಯೊಬ್ಬರು ನನಗೆ ಒಂದು ಬ್ಯಾಕ್ ಬೋನ್ ಅಂತ ನಿಂತ್ಕೊಂಡು ಅಲ್ಲಿ ಆ ವಾತಾವರಣದಲ್ಲಿ ನಾನೊಬ್ಬ ಮರಾಠಿಗನಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಅಧ್ಯಕ್ಷ ಮಾಡಿದ್ದಾರೆ ಅಂದರೆ ನನ್ನ ಮೇಲೆ ಇಟ್ಟರೆ ಪ್ರೀತಿ, ವಿಶ್ವಾಸ, ನಂಬಿಕೆ. ನಾನು ಪಕ್ಕ ಕನ್ನಡಿಗನೇ ಇರಬೇಕು, ಕನ್ನಡದವನ ಇರಬೇಕು. ಕನ್ನಡದಲ್ಲಿ ಹುಟ್ಟಿ ಬೆಳೆದು ಕನ್ನಡ ಭಾಷೆಯಲ್ಲಿ ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನನಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಾಡಿ ಅಧ್ಯಕ್ಷ ಆಗಿದ್ದೀನಲ್ಲ, ಅದಕ್ಕಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ. ಅದಕ್ಕೆ ಕಾರಣಭೂತರಾದ 3 ವಲಯದ ಸದಸ್ಯರಿಗೆ ನಾನು ಯಾವತ್ತೂ ಚಿರುಣಾಗಿರ್ತೀನಿ. ಯಾಕಂದರೆ ಅಂಥ ಸಂದರ್ಭದಲ್ಲಿ ನನ್ನ ಮಕ್ಕಳು ಮದುವೆ ಕೂಡ ಮಾಡಿದೆ ನಾನು. ಮುಖ್ಯಮಂತ್ರಿಗಳು ಕೂಡ ಅವತ್ತು ಮದುವೆ ಬಂದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಿಕಟ ಉಪಮುಖ್ಯಮಂತ್ರಿಗಳು ಎಲ್ಲ ಬಂದು ಎಲ್ಲ ಥರದ್ದು. ಅದಕ್ಕೆ ಕಾರಣ ಬೇಸು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರಾಗಿರುವಾಗ ಜನ ಕೊಡ್ತಿದ್ದ ಗೌರವಕ್ಕೂ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟ ಮೇಲೆ ಕೊಡೋ ಗೌರವಕ್ಕೂ ವ್ಯತ್ಯಾಸನೇ ಇದೆ. ಖಂಡಿತ ನನಗಂತೂ ಆಗಿಲ್ಲ ಸರ್. ನನಗೆ ಜನ ಬಿಫೋರ್ ಬಿಕಮ್ ಎ ಪ್ರೆಸಿಡೆಂಟ್ ನನಗೆ ತುಂಬ ಗೌರವ ಕೊಡ್ತಾಯಿದ್ರು. ಆಫ್ಟರ್ ಬಿಕಮ್ ಸ್ವಲ್ಪ ಜಾಸ್ತಿ ಆಗಿರೋದು. ಬಟ್ ನನಗೆ ಇಂಡಸ್ಟ್ರಿಯಲ್ಲಿ ಕೊಟ್ಟಿರುವಂಥ ಗೌರವ ಆವಾಗ ಹೆಂಗಿತ್ತು ಈಗಲೂ ಹಂಗಿದೆ,
ನಾಳೆನೂ ಹಂಗೆ ಇರುತ್ತೆ ಅಂತ ನಂಬಿಕೆ ಇದೆ ನನಗೆ. ಎಲ್ಲೇ ಹೋಗಿ ನೋಡಿ ಇವತ್ತು ಗಣೇಶ್ ಕಾಸರಗೋಡು ಅವರು ಇಷ್ಟು ವರ್ಷಗಳಾದ್ಮೇಲೆ ನಂತರ ಊಟ ಬಾಟ ಬೊಂಬಾಟ ಅಂತ ಒಂದು ಡೈಲಾಗ್ ಬರೋದ್ಮೇಲೆ ಇವತ್ತು ನಾನು ಹುಡ್ಕೊಂಬಂದು ಇಂಟ್ರ್ಯೂ ಮಾಡೋಕೆ ಬಂದಿರಲ್ಲ, ಅದಕ್ಕಿಂತ ದೊಡ್ಡ ವಿಚಾರ ಯಾವುದಿಲ್ಲ. ನನಗೆ ಉದಯ ಮರ್ಕಂಡ್ ಇರ್ಬೋದು, ಜೋಗಿ ಇರ್ಬೋದು, ತಾವಿರ್ಬೋದು, ಆ ದಿನಗಳಲ್ಲಿ ನಾನು ಬೇಸಿಕ್ ಫೌಂಡರ್ ಮೆಂಬರ್ಸ್ ನೀವೆಲ್ಲ ಯಾವತ್ತೂ ಯಾವಲ್ಲೂ ನೆನೆಸ್ಕೊಳ್ತೀನಿ. ನನಗೆ ನಿಮ್ಮ ಅದೇ ನನಗೆ ಮರ್ತಿದ್ರೆ ಇಲ್ಲೇ ಯಾಕೆ ಬರ್ತಾಯಿದ್ರು ಹೇಳಿ. ಹೌದು. ಎನ್ ಸುರೇಶ್ವರ ವ್ಯಕ್ತಿತ್ವಕ್ಕೆ ನಮ್ಮ ಸಂಸ್ಕಾರಕ್ಕೆ ಒಳ್ಳೆಯವರು, ಏನೋ ಒಳ್ಳೆಯವರು ಅಂತ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಒಳ್ಳೆ ಗೌರವ ಇದೆ ಅಂತ ಬಂದಿದ್ದೆ. ಅದಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ನೋಡಿ ಈಗ ನಾನು ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಇದ್ದೀನಿ, ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್, ಸಿಟ್ಟಿಂಗ್ ವೈಸ್ ಪ್ರೆಸಿಡೆಂಟ್. ಈಗ ಹೌದು, ಸಿಟ್ಟಿಂಗ್ ವೈಸ್ ಪ್ರೆಸಿಡೆಂಟ್ ಪ್ಲಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಆಫ್ ಕಾಮರ್ಸ್, ಓಕೆ. ಪ್ಲಸ್ ಈ ಬ್ಯಾಂಕಲ್ಲಿ ಒಂದು ಚೇರ್ಮನ್ ಪೋಸ್ಟು. ಅಂದರೆ ನಾನು ನಮ್ಮ ಕಮ್ಯುನಿಟಿ ಪ್ರೆಸಿಡೆಂಟ್ ಕೂಡ, ಆಂಧ್ರ ಪ್ರೆಸಿಡೆಂಟ್ ಕೂಡ ಆಗಿದ್ದೀನಿ. ಐ ಆಮ್ ಇಂಟು ಮಲ್ಟಿ ಆ್ಯಕ್ಟಿವಿಟೀಸ್, ನಾಟ್ ಓನ್ಲಿ ಫಿಲ್ಮ್ ಪ್ರೊಡಕ್ಷನ್, ಐ ಆಮ್ ಇಂಟು ಮಲ್ಟಿ ಆ್ಯಕ್ಟಿವಿಟೀಸ್. ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಐ ಆಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ, ಎಲ್ಲ ಬಿಸ್ನೆಸ್ ಮಾಡ್ತೀನಿ. ಎಲ್ಲದಕ್ಕಿಂತ ಭಗವಂತನ ಕೃಪೆ, ಆಶೀರ್ವಾದ, ಬೆಂಬಲ ನನಗಿದೆ ಅಂತ ಅನ್ಕೊತಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಆ ಸಿನಿಮಾದಿಂದ ಸ್ಟಾರ್ಟ್ ಆಗಿ ನೀವೆಲ್ಲ ಹೊಸಬರನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ವಿ. ಹೌದು ಅಲ್ವಾ? ಹೌದು. ಏನು ತುಂಬ ಈಸಿ ಆಗುತ್ತೆ ಅಂತ? ಇಲ್ಲ, ನನಗೆ ಸಂಗೀತ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಸಿನಿಮಾ ಕ್ಷೇತ್ರ ರೈಟ್ ಫ್ರಮ್ ಚೈಲ್ಡ್ಹುಡ್ ನನಗೆ ಅಟ್ರಾಕ್ಷನ್ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಕೃಷ್ಣದೇವರ ಫಿಲಮ್ ನೋಡಿದ ಮೇಲೆ ನನಗನ್ಸಿತ್ತು ನಾನು ಅವ ಭಾಳ ಕಡು ಬಡವ, ಓಕೆ, ನಾನು ಅದು ನನ್ನ ಬಿಯಾಂಡ್ ಮೈ ಲಿಮಿಟ್ ಇದೆ, ಬಿಯಾಂಡ್ ಮೈ ಲಿಮಿಟ್, ನನ್ನ ಲಿಮಿಟ್ ಮೀರಿ ಯೋಚನೆ ಮಾಡೋಕ್ಕಂತ ಪರಿಸ್ಥಿತಿ. ಆದರೂ ಎಲ್ಲೋ ಒಂದು ಮೂರಲ್ಲಿ ಹರಿಯೋದು, ಮುಂದೆ ಹಿಂಗೆ ಆಗ್ತೀನ, ಇಂಥ ಸಿನಿಮಾ ಮಾಡ್ತೀನ, ನಾನು ಪ್ರೊಡಕ್ಷನ್ ಮಾಡ್ತೀನ ನನಗೆ ಗೊತ್ತಿರಲ್ಲ. ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಇತ್ತು. ಓಕೆ. ಏನೋ ಮಾಡಬೇಕು. ಆಗ ಏನು ಮಾಡ್ತಾ ಇದ್ದೆ ಸರ್? ಅವಾಗ ನಾನು ಶಿವಮೊಗ್ಗದಲ್ಲಿ, ನಾನು ಐ ಆಮ್ ಆ್ಯಕ್ಚುಲಿ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು ಎಲ್ಲ ಶಿವಮೊಗ್ಗದಲ್ಲೇ ಓದಿ, ಅಲ್ಲೇ BCom ಗ್ರ್ಯಾಜುಯೇಟ್ ಆಗಿ ನಾನು ಬೆಂಗಳೂರಿಗೆ ಬಂದು ICL ಎಂಟ್ರ್ ಮಾಡಿದೆ. ಹೀಗಾಗಿ ಪದೇ ಎಲ್ಲ ಚೆನ್ನಾಗಿ ಹೇಳಿದೆ. ನನ್ನ ಏನು ಬರೇ ಕೈಯಲ್ಲಿ ಬಂದು ಒಂದು ಹಳೆ ಕಾಲ ಟ್ರಂಕ್ 50 ರೂಪಾಯಿ ಅಂತ ಈಗಲೂ ನಾನು ಪ್ರತಿಪಾದನೆ ಮಾಡ್ತೀನಿ. ಯಾಕಂದರೆ ಖುಷಿ ಅನ್ಸುತ್ತೆ. ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಜೊತೆಗೆ ನಮ್ಮ ತುಳಜಾ ದೇವರ ಆಶೀರ್ವಾದ ಹಿಡ್ಕೊಂಡು ಬಂದೇ ನೋಡ್ತೀನಿ. ಬರೇ ಕೈಯಲ್ಲಿ ಬಂದು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ, ಸಂತೋಷ ಇದೆ. ಅದು ನಿಮ್ಮಂಥವ್ರ ಕೈ ಹಿಡಿದು, ಅದು ಭಗವಂತನ ರೂಪದಲ್ಲಿ. ನೀವೆಲ್ಲ ಭಗವಂತ ರೂಪ. ನೀವು ನಂಗೆ ಯಾರ್ಯಾರು ಸಹಾಯ ಮಾಡಿದ್ರು, ಬೆಳೆಸಿದವರು, ನನ್ನ ಹತ್ರ ₹1 ಇಲ್ಲ, 106 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡಿದ್ದೀನಿ, ಸಾಕಷ್ಟು ಹಣ ನೋಡಿದ್ದೀನಿ, ಹಣ ಕಳೆದಿದ್ದೀನಿ. ಅಷ್ಟು ಉಳ್ಕೊಂಡು ಮತ್ತು ನಾನು ನಿಂತ್ಕೊಂಡು ಇವತ್ತು ಒಂದು ಜಾಗದಲ್ಲಿ ಕೂತಿದ್ದೀನಿ ಅಂದರೆ ಇಮ್ಯಾಜಿನ್ ಮಾಡಿ ವಾಟ್ ಇಸ್ ದ ಸ್ಟ್ರಗಲ್ ವಿಚ್ ಐ ಮೇಡ್. ಆಲ್ರೆಡಿ ಐ ಟೋಲ್ಡ್ ಇನ್ ಮೆನಿ ಚಾನಲ್ಸ್ ಹೇಳಿದ್ದೀನಿ. ಪದೇ ಹೇಳಿದ್ರೆ ಏನೋ ಬಟ್ ಆದರೆ ನಾನು ರಿಯಲ್ ಸ್ಟ್ರಗಲ್ ಮಾಡಿ ಹಂತವಾಗಿ ಏನೇ ತೊಂದರೆಗಳು ಬಂದರೂ ಕೂಡ ಎದುರಿಸಿ ಬೆದರದೆ, ಯಾರು ಕೇರ್ ಮಾಡಿದೆ, ಅವ್ರು ಅಂತಾರೆ ಇವ್ರು ಅಂತಾರೆ ಕೇಳಿದೆ. ನನ್ನಷ್ಟಕ್ಕೆ ನಾನು ಭಗವಂತನಿಗೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಕೇಳ್ಕೊಂಡಿದ್ದೆ. ಪಾಂಡುರಂಗ ವಿಟ್ಲನಿಗೆ, ತುಳಜಾ ಭವನಿಗೆ, ರಾಘವೇಂದ್ರ ಸ್ವಾಮಿಗೆ, ಪ್ರತಿಯೊಂದು ದೇವರನ್ನು ಆರಾಧನೆ ಮಾಡ್ತೀನಿ ಸರ್. ನನಗೆ ನಾನು ದೇವಸ್ಥಾನಕ್ಕೆ ಹೋಗೋದು ಕಡಿಮೆ, ಮನೆಯಲ್ಲೇ ನನ್ನ ಭಕ್ತಿಯಿಂದ ಎಲ್ಲ ಮಂತ್ರಗಳನ್ನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ನಾನು ಕೇಳಿ ಇನ್ನೊಬ್ರಿಗೆ ಅನ್ಯಾಯ ಮಾಡೋ ಬುದ್ಧಿ ಕೊಡಬೇಡಪ್ಪ ದೇವರೇ, ಏನೇ ಆಗಲಿ, ಏನೇ ಪರಿಸ್ಥಿತಿ ಎದುರಿಸೋ ಶಕ್ತಿ ಕೊಡು ಅಂತ ಕೇಳಿದೆ. ಅದೇ ಥರ ಭಗವಂತ ನನಗೆ ನನ್ನ ಬೆಂಬಲವಾಗಿ ನಿಂತ್ಕೊಂಡು, ಭಗವಂತ ಪ್ರೇರಣೆ ಇದ್ದರೆ, ಭಗವಂತನ ಪ್ರೇರಣೆ ಇದ್ದೆ, ತಂದೆ ತಾಯಿಗಳ ಆಶೀರ್ವಾದ ಇದ್ದರೆ ಏನು ಬೇಕಾದ್ರೂ ಆಗ್ಬೋದು ಅನ್ನೋದು ನಾನು ಒಂದು ಸಣ್ಣ ನಿದರ್ಶನ ಅಷ್ಟೇ ಅಂತ ಹೇಳಕ್ಕೆ. ಆ ಸಿನಿಮಾ ಫಸ್ಟ್ ಫಿಲ್ಮ್ ಅಲ್ಲ ಎಕ್ಸ್ಕ್ಯೂಸ್ ಮೀ ಪಡ್ತೀನಿ, ಅದು ತುಂಬ ಚೆನ್ನಾಗಿ ಓಡ್ತು. ಅದ್ರ ಮುಂಚೆ ನಾನು ಪಟೇಲ ಅಂತ ಸಣ್ಣ ಪಿಕ್ಚರ್ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಸುಮ್ಮನೆ ಡಾರ್ಮೆಂಟ್ ಪಾರ್ಟ್ನರ್ ಆಗಿದ್ದೆ, ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾದ ಬಗ್ಗೆ ತಿಳ್ಕೊಂಡಿದ್ದೆ. ಅವಾಗ ನನಗೆಲ್ಲೋ ಒಂದು ಮೂಲೆಯಲ್ಲಿ ಯಾವುದು ಡಾಮಿನೇಷನ್ ನೇಚರ್, ಡಾಮಿನೇಟಿಂಗ್ ಇರುವಾಗ ನನಗೆ ಇದು ಯಾವ್ದು ಪಾರ್ಟ್ ನನ್ನ ಹೆಸರೇ ಬರ್ತಾ ಇಲ್ಲ ಎಲ್ಲೋ ನನ್ನ ಮಗೊಂದು. ನಾನು ಯೋಚನೆ ಮಾಡಿದೆ, ನಮ್ಮ ಸುರೇಶ್ ಗೌಡ್ರು ಆತ್ಮೀಯತೆ ಅವ್ರು ಕರ್ಕೊಂಬಂದು ಸಿನಿಮಾಕ್ಕೆ, ಏನೇ ಆ ಸಿನಿಮಾಗೆ ಕರ್ಕೊಂಬಂದ್ರೆ ಸಿನಿಮಾಗೆ ಬುಡುಕಿ ಹೋಗ್ಬಿಟ್ರೆ ಹೆಂಗೆ ನೀನು ಪಾಪ ಆತ್ಮೀಯತೆ. ಆಮೇಲೆ ನಾನು ಅವ್ರು ವಿತೌಟ್ ದಿಸ್ ನಾಲೆಡ್ಜ್ ಎಕ್ಸ್ಕ್ಯೂಸ್ ಮಿಗೆ ನಾನು ಪ್ರೇಮ್ ಜೊತೆ ಸಿನಿಮಾ ಮಾಡಿದೆ. ಆವಾಗ ನನಗೆ ಕಾರ್ಪೊರೇಟ್ ಕಲ್ಚರ್ ಇತ್ತು. ನಾನು ಐ ವಾಸ್ ವರ್ಕಿಂಗ್ ಅಂಡರ್ ವಿತ್ ವಿಪ್ರೋ ಕಂಪ್ನಿಲಿ ಐ ವಾಸ್ ವರ್ಕಿಂಗ್. ಅಲ್ಲಿ ನನ್ನ ಎಕ್ಸ್ಪೀರಿಯೆನ್ಸು. ಹಂಗಾಗಿ ನನಗೆ ಕಾರ್ಪೊರೇಟ್ ಕಲ್ಚರ್ ಇತ್ತು. ಎನಿಥಿಂಗ್ ಎನಿ ಪ್ರಾಡಕ್ಟ್ನ ಯಾವ ಥರ ಸೇಲ್ ಮಾಡಬೇಕು, ಯಾವ ಥರ ಅಟ್ರಾಕ್ಟ್ ಮಾಡಬೇಕು, ಕಸ್ಟಮರ್ಸ್ ಯಾವ ಥರ ಅಟ್ರಾಕ್ಟ್ ಮಾಡಬೇಕು ಅಂತ ಇತ್ತು. ನಾನು ಪಬ್ಲಿಸಿಟಿ ಪ್ರಾಮುಖ್ಯತೆ ಪ್ರೇಮ್ ಅವ್ರದ್ದು ನಾನು ಆಕಸ್ಮಿಕ ಭೇಟಿ ಆಯಿತು. ಪ್ರೇಮ್ ಕೂಡ ಕರಿಯಾಗಿ ಮಾಡಿದ್ರು ಆ ಟೈಮಲ್ಲಿ. ಸಿನಿಮಾ ಮಾಡ್ತೀನಿ ಅದು ನೋಡಪ್ಪ, ಐ ವಿಲ್ ಗಿವ್ ಎ ಫ್ರೀ ಹ್ಯಾಂಡ್, ಓಕೆ, ವಾಟ್ ಎವರ್ ಯು ವಾಂಟ್ ಯು ಡೂ ಇಟ್, ವಾಟ್ ಎವರ್ ಆರ್ಟಿಸ್ಟ್ ಯು ಚೂಸ್. ನನಗೆ ಹೀರೋ ಅವ್ರು ಬೇಕು, ದೊಡ್ಡ ಬೇಕು ಬೇಕಾಗಿಲ್ಲ. ಇದು ಸಿನಿಮಾ ಮಾಡೋ ಮುಂಚೆ ಸುದೀಪ್ ಅವ್ರು ಮಾಡೋಕ್ಕಾಗಿತ್ತು. ನಾನು ಸಿನಿಮಾ ನಾನು ಅಡ್ವಾನ್ಸ್ ಕೊಟ್ಟಿದ್ದೆ. ಎಕ್ಸ್ಕ್ಯೂಸ್ ಮೀ ಸುದೀಪ್ ಅವ್ರದ್ದು ಅಡ್ವಾನ್ಸ್ ಆಗಿತ್ತು ಹೀರೋಗೆ. ಫ್ರೇಮ್ ಕೈಯಲ್ಲೇ ಮಾಡಿಸ್ಬೇಕು ಅಂತ ಅಡ್ವಾನ್ಸ್ ಆಗಿದೆ. ಸುದೀಪ್ ಕಾರಣಾಂತರದಿಂದ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಆಡೋಕ್ಕಾಗಿಲ್ಲ ಅಂತ ಸರ್ ನಮಗೆ ಈಗ ಸಿನಿಮಾ ಮಾಡೋಕ್ಕೆ ಬಂದಿದ್ದೀವಿ, ನಮಗೆ ತಾವು ಅನುಕೂಲ ಮಾಡು ಅಂತ. ಆವಾಗಲೇ ಯಾವಾಗ ಮಾಡಲ್ಲ ಅಂದರೂ ಅದೇ ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ ಮಾಡಿದ ಮೇಲೆ ಅದಕ್ಕೆ ಹಂತವಾಗಿ ಯಾವ ಥರ ಕಷ್ಟಪಟ್ಟೆ, ಹೆಂಗೆ ಪಟ್ಟೆ, ಏನು ಮಾಡಿದೆ. ಎಕ್ಸ್ಕ್ಯೂಸ್ ಮೀ ಯಾವ ರೇಂಜಲ್ಲಿ ಪಬ್ಲಿಸಿಟಿ ಮಾಡಿದೆ. ಆ ಹೊಸಬ್ರು ಹಿಡ್ಕೊಂಡು ಆರ್ ಪಿ ಪಟ್ನಾಯಕ್ ಹೆಂಗೆ ಕರ್ಕೊಂಬಂದೆ. ಆರ್ ಪಿ ಪಟ್ನಾಯಕ್ ಇರ್ಬೋದು, ಪ್ರೇಮ್ ಇರ್ಬೋದು,
ನಿಮ್ಮ ರಮ್ಯಾ ಅವ್ರು ಇರ್ಬೋದು, ಸೆಕೆಂಡ್ ಪಿಕ್ಚರು. ನಾನು ಅದನ್ನ ಹೇಳಿದ್ದು, ಎಲ್ಲೋ ರಮ್ಯಾ ಇರ್ಬೋದು, ಸೇರಿಸ್ಕೊಂಡು ಡಿಫ್ರೆಂಟ್ ಡ್ಯಾನಿ ಇರ್ಬೋದು, ಮ್ಯೂಸಿಕಲ್ ಆರ್ ಪಿ ಪಟ್ನಾಯಕ್ ಇರ್ಬೋದು, ಎಲ್ಲ ಫೈಟ್ ಮಾಸ್ಟ್ರು, ಲಿರಿಕ್ ಮಳವಳ್ಳಿ ಸಾಯಿ ಕೃಷ್ಣ ಇರ್ಬೋದು, ಅಜಯ್ ರಾವ್ ಇರ್ಬೋದು, ಸುನೀಲ್ ಇರ್ಬೋದು, ಎಲ್ಲ ಬಂಚ್ ಆಫ್ ನ್ಯೂ ಆರ್ಟಿಸ್ಟ್. ಹೌದು. ಅದೇ ಅವೆಲ್ಲ ನೀವು ಅವತ್ತು ಕೊಟ್ಟಿರೋ ಊಟಕ್ಕೆ ನೀವು ಬರ್ತಾ ಇದ್ರೆ, ಊಟ ಬಾಟ ಬಂಬ, ನೀವು ಶೂಟಿಂಗ್ ಬಂದಿದ್ದೀರಾ, ಮನೆ ನೋಡಿದ್ದೀರಾ. ಹೌದು. ನಾನು ಬಿಫೋರ್ ಎಂಟರ್ ಟು ದಿ ಫಿಲಮ್ ಇಂಡಸ್ಟ್ರಿ ಐ ವಾಸ್ ರಿಚ್, ಫೈನಾನ್ಷಿಯಲಿ ವೆರಿ ವೆರಿ ರಿಚ್. ಆಮೇಲೆ ಅಸೆಟ್ಸು ಕೂಡ ಇತ್ತು. ಎಲ್ಲ ಇಟ್ಕೊಂಡು ನಾನು ಇಂಡಸ್ಟ್ರಿ ಬಂದು ಬರೋಕ್ಕೆಲ್ಲ ಬಂದಿಲ್ಲ. ಸಾಕಷ್ಟು ಜನಕ್ಕೆ ಹೂವಾಪವಿದೆ, ಏನು ಬರೋಕ್ಕೆಲ್ಲ ಬಂದ, ಏನೋ ಮಾಡಿದೆ, ನಾನು ಎಲ್ಲ ಇಟ್ಕೊಂಡು ಬಂದನು. ಎಷ್ಟು ಕೋಟಿ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಐ ಕ್ಯಾನ್ ಟೆಲ್. ಐ ಹ್ಯಾಡ್ ಎ ಪ್ರಾಪರ್ಟಿ ಆಫ್ ಕ್ರೋರ್ಸ್, ಕ್ಯಾಶ್ ಬ್ಯಾಲೆನ್ಸ್ ಇನ್ ಕ್ರೋರ್ಸ್ ಎಲ್ಲ ಹಿಡ್ಕೊಂಡು ಬ್ರಾಡ್ ಮೈಂಡ್ ಇತ್ತು. ಒಂದು ಪ್ರಾಡಕ್ಟ್ನ ಮಾರ್ಕೆಟ್ ಹೆಂಗೆ ಮಾಡ್ಬೇಕು ಅದು ಮಾಡೋದು ಗೊತ್ತಿತ್ತು, ಅದು ಮಾಡಿದೆ. ಅದು ಒಂದು ಪ್ರಯತ್ನ ಮಾಡಿದೆ. ನೋಡಿ, ಎಸ್ಕಿನ ಶೂಟಿಂಗಲ್ಲಿ ಅಷ್ಟು ಜನ ಹೊಸ ಬಿಡ್ಕೊಂಡು ಪ್ರೇಮ್ ಗೊತ್ತಲ್ಲ, ನಿಜವಾಗ್ಲೂ ನಾನು ಯಾವಾಗಲೂ ಪ್ರೇಮ್ ಬರೆಯೋದೇ ಅಲ್ಲ. ನಾನು ಏನೇ ಆಗಲಿ ಅವ್ನು ಇದು ವೆರಿ ಗುಡ್ ಹಾಡು. ಇವತ್ತು ನೋಡಿ ನಾವು ಆಶೀರ್ವಾದ ಮಾಡಿದ್ರೆ ಗೊತ್ತು, ನಾನು ಆಶೀರ್ವಾದ ಫುಲ್ ಇದೆ ಅವರಿಗೆ. ಇವತ್ತು ನೋಡಿ ಆ ಸಿನಿಮಾ ರಂಗದಲ್ಲಿ ಅವನು ಆ್ಯಕ್ಟಿವ್ ಆಗಿದ್ದಾನೆ. ಕೆಲವರಿಗೆ ನನಗೆ ಯಾರು ಅಂದವರೆಲ್ಲ ತೆರೆ ಮ್ಯಾಚ್ ಹೋದ್ರು, ಅವ್ನು ಇಲ್ವಾ ಆ ಫೀಲ್ಡಲ್ಲಿ. ಬಟ್ ಆ ಸಿನಿಮಾನ ಅಷ್ಟು ಪ್ರೀತಿ ಮಾಡೋಣ ನಾನು ಅಷ್ಟೇ ಪ್ರೀತಿ ಮಾಡಿ ಆ ಸಿನಿಮಾನ ಹಂತವಾಗಿ ಎಷ್ಟೇ ತೊಂದರೆಗಳಿದ್ರು ಕೂಡ ಕೋರ್ಟ್ ಸ್ಟೇ ತೊಗೊಂಡು, ಕೋರ್ಟ್ ಸ್ಟೇ ತಂದಾಗ ಪ್ರೇಮ್ ಅವರಿಗೆ ಬೆದರಿಕೆ ಹಾಕಿದ್ದು ನನಗೆ ಗೊತ್ತು. ನಾನು ನೇರ ನುಡಿಗಳಿಗೆ ಹೆಸರುವಾಸಿ, ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ಮಾತಾಡುವಂಥ ಪ್ರವೃತ್ತಿ ನನ್ನ ಬ್ಲಡ್ ಅದು. ಆವಾಗ ನಾನು ಭಾಳ ನೇರವಾಗಿ ಮಾತಾಡೋದಿದ್ದಿರ್ಬೋದು, ಏನೋ ಪೇಪರ್ಲ್ಲಿ ಬರೋದು. ಪಾಪ ತಾವು ಕೂಡ ಎಲ್ಲ ಪತ್ರಿಕಾ ಮಿತ್ರರು ನಾನು ಏನು ಮಾತಾಡಿದ್ರು, ಇನ್ನೊಂದು ಯಾವುದೋ ಪೇಪರ್ಲ್ಲಿ ಜೀರೋಯಿಂದ ಕೋಟಿಯಿಂದ ಜೀರೋ ಅಂತ ಹಾಕಿದ್ರು ಉದಯವಾಣಿಯಲ್ಲಿ. ಬಹುಶಃ ಐ ಕ್ಯಾನ್ ರಿಮೆಂಬರ್ ಪರಮೇಶ್ವರ್ ಗುದ್ದಕಲ್ ಬರೆದಿದ್ರು. ಆಮೇಲೆ ನೋಡಿ, ಇವತ್ತಿಗೂ ಅವ್ರು ಬರೆದಿದ್ದಕ್ಕೆ ನೀವು ಅದು ನೆನೆಸ್ಕೊಂಡ್ರೆ ಅವ್ರು ಬರೆದ್ರು. ನಾನು ಮನಸ್ಸಲ್ಲಿ ಅಂದ್ಕೊಂಡು ಇವತ್ತು ಅವ್ರು ಏನು ಬೆಳೆದಿದ್ದಾರೆ, ನಾವು ಯಾವತ್ತೂ ಯಾರೂ ಕೆಟ್ಟ ಬಯಸೋ ವ್ಯಕ್ತಿ ಅಲ್ಲ. ಕೋಟಿ ಏನಂದರೆ, ನೋಡಪ್ಪ ನಾನು ಶಿವಮೊಗ್ಗದಿಂದ ಬಂದೆ, ಬರೋಕೆಯಲ್ಲಿ ಜೀರೋದಿಂದ ಬಂದೆ, ಕೋಟಿ ನೋಡಿದೆ, ಕೋಟಿ ಕಳ್ಕೊಂಡ್ರು ಕೂಡ ಜೀರೋ ಆದರೂ ನನಗೇನು ಬೇಜಾರಿಲ್ಲ. ಜೀರೋಯಿಂದ ಕೋಟಿ ಬರೋದು, ಕೋಟಿಯಿಂದ ಜೀರೋ ಹೋಗೋದು ನನ್ನ ಪಾರ್ಟ್ ಆಫ್ ಮೈ ಲೈಫ್ ಅಂದೆ ಅವಾಗ. ಹಂಗೆ ಹೆಡ್ಲೈನ್ಸ್ ಹಾಕಿದ್ರು ಪೇಪರ್ ನಿಮ್ಮ ಥರ, ಊಟ ಬಾಟ ಬಂಬಾಟ ಹಾಕಿರೋ ಹಂಗೆ ನೋಡಿ. ಇವೆಲ್ಲ ಹಂತವಾಗಿ ನನಗೆ ಇನ್ಸ್ಪಿರೇಷನ್ ಕೊಡ್ತು. ನಾನು ಇವತ್ತೇಂದ್ರೆ ಇಷ್ಟು ಎತ್ತರವಾಗಿ ಬೆಳೆದು ಹೆಸರು ಮಾಡಿದ್ದಕ್ಕೆ, ಹಣ ಬಿಡಿ ಯಾರು ಬೇಕಾದ್ರೆ ಮಾಡ್ತಾರೆ, ಐ ನೆವರ್ ಗಾನ್ ಬಿಹೈಂಡ್ ಮನಿ ಶುಡ್ ಕಮ್ ಬಿಹೈಂಡ್ ಮೀ. ಹಂತವಾಗಿ ಇಷ್ಟು ಹೆಸರಲ್ಲಿ ನಾನು ಅಷ್ಟೊಂದೇ ಒಂದು ಎಸ್ಕ್ಯೂಸ್ ಸಿನಿಮಾಯಿಂದ ಕಳೆದ 25 ಜೀವನ ಮಾಡಿದೆ. ಬೇಕಾದ್ರೆ ಎಸ್ಕ್ಯೂಸ್ ಪಿಚ್ಚ. ಅದಕ್ಕೆ ಮೂಲ ಕಾರಣ ಪತ್ರಿಕಾ ಮಿತ್ರರು, ಮೀಡಿಯಾ ಇದು ಹೊಸ ಪಾರ್ಟ್ ಆಫ್ ದಿ ಸಿನಿಮಾ ಅಂತ ಹೇಳಿದೆ ನಾನು. ಪ್ರತಿಯೊಂದು ಎಷ್ಟೋ ಪತ್ರಿಕೆ ಹೇಳಿದ್ದೀನಿ, ಮೀಡಿಯಾ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೂ ಕೂಡ ದೇರ್ ಆಲ್ಸೋ ಪಾರ್ಟ್ ಆಫ್ ದಿ ಮೂವಿ. ಅವರಿಂದ ಸಿನಿಮಾ ಇಲ್ಲ. ಅದಕ್ಕೆ ಮೂಲ ನಿರ್ದೇಶನ ನಾನೇ. ಎಸ್ಕ್ಯೂಸ್ ಮೀ ಅನ್ನೋ ಸಿನಿಮಾ ಪ್ರತಿ 15 ದಿನಕ್ಕೂ, ಆಮೇಲೆ ಪ್ರೆಸ್ ಮೀಟ್ ಕೂಡ ನಾನು ಪ್ರತಿ 15 ದಿನಕ್ಕೆ 20 ದಿನಕ್ಕೆ ಮಾಡ್ತಾಯಿದ್ದೆ ನಾನು. ನಕ್ಕಿದ್ರು, ಭಾಳ ಜನ ಚುಡಾಯಿಸಿದ್ರು, ಏನೋ ಹುಚ್ಚ ಪಡೋದ್ರ ಬಂದೆ ಅಂದರು. ಹುಚ್ಚ ಅಂದರು, ಕರೆಕ್ಟು ಹೆಸರು ಹೇಳಲ್ಲ ನಾನು ಹುಚ್ಚ ಅಲ್ಲ, ಅವ್ರು ಹುಚ್ಚರಿಗೆ. ಆ ಟೈಮಲ್ಲಿ ನಾನು ತೊಗೊಂಡಿದ್ದು ಪಬ್ಲಿಕ್, ಐ ವಾಂಟೆಡ್ ಪಬ್ಲಿಸಿಟಿ. NM ಸುರೇಶ್ ಯಾರು ಗೊತ್ತಾಗಬೇಕು, ಪಬ್ಲಿಸಿಟಿ ಮಾಡೋದು ಯಾರು ನೀವು ನನ್ನ ಬಗ್ಗೆ ಪ್ರೀತಿ ಒಪ್ಕೊಂಡ್ಬಿಟ್ರು. NM ಸುರೇಶ್ ಪಡೋದ್ರ ಬಂದೆ ಯಾರು ಅಂತ ಮಾಡಿದ್ರಿ ನೀವು, ನಾನು ಮಾಡಿದ್ರಿ. ಇವತ್ತೇನಾರ ನಾನು NM ಸುರೇಶ್ ಚೆನ್ನಾಗಿ ಗಟ್ಟಿಗೆ ಇಷ್ಟು ಕೋಟಿ ಕಳ್ಕೊಂಡು, ಇಷ್ಟು ಕೋಟಿ ದುಡ್ದು ಮತ್ತೆ ಎಗೇನು ಜೀವಂತವಾಗಿ ಬದುಕಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂದರೆ ಮೂಲ ಕಾರಣ ಪತ್ರಿಕಾ ಮಿತ್ರರು. ಪತ್ರಿಕೆ ಇಲ್ಲದೆ ಸಿನಿಮಾ ಇಲ್ಲ, ನೆನಪಿದೆ ಸರ್. ನಾನು ಯಾವತ್ತೂ ಹಳೇದು ಮರೆಯೋದಿಲ್ಲ. ಮುಂದಿನ ದಿನ ಅದಕ್ಕೆ ನಾನು ಸರಿಯಾದ ಬೆಲೆ ಏನು ಕೊಡ್ಬೇಕು ಅದು ಕೊಡ್ತೀನಿ. ಅದಕ್ಕೋಸ್ಕರ ಇಂಡಸ್ಟ್ರಿಯಲ್ಲಿ ನನ್ನ ಮಗನಿಗೆ ಹೀರೋ ಮಾಡ್ತಾಯಿದ್ದೀನಿ. ನನಗೆ ಮಗನ ಹೀರೋ, ನಾನು ಹೀರೋ ಆಗುವಂತ ಹೇಳಿಲ್ಲ, ಕೇಳಿಲ್ಲ. ನನಗೆ ಭಾಳಷ್ಟು ಮಾನ ಅಪಮಾನಗಳು ಎಲ್ಲ ಆಯಿತು. ಸುರೇಶನ ಕತೆ ಮುಗೀತು ಅಂದರು. ಇನ್ನೇನು ಆಯಿತು, ನೇಣು ಹಾಕೊಂಡ್ಬಿಡ್ತಾನೆ ಅಂದರು. ನನ್ನ ಹೆಂಡತಿ ಮಕ್ಕಳು ನಾನು ಎದುರಿಲ್ಲ. ನಾನು ನೇಣು ಹಾಕ್ಕೊಂಡು ಎಸ್ಕಿದ್ವಿ, ಚಪ್ಪಾಳೆ, 7 o'clock, ತನಂತರ ಕಾರ ಚೆಲುವೆ ನೋಡು ಆದಮೇಲೆ ಆಯ್ತು ಕತೆ ಅಂದರು. ನಾನು ಯಾರಿಗೂ ಬ್ಲೇಮ್ ಮಾಡಲಿಲ್ಲಲ್ಲ. ಭಗವಂತ ಹಣೆ ಸಿನಿಮಾ ಮಾಡಿದಾಗ ನನ್ನದು ಮಾಡಿದ್ಮೇಲೆ ಭಗವಂತಂದು, ಆಮೇಲೆ ಪ್ರೇಕ್ಷಕರದು ಆಯ್ತು ಕತೆ. NM ಸುರೇಶ್ ಅಂದ್ರೆ ನೋ ಮೋರ್ ಸುರೇಶ್ ಅಂತ ಹೇಳಿದ್ರು. ಇದೆಲ್ಲ NMS ಅಂದರೆ ನೋ ಮೋರ್ ಸುರೇಶ್, NM ಸುರೇಶ್ ನೋ ಮೋರ್ ಸುರೇಶ್ ಅಂದರೆ ಭಗವಂತ ಸಹಿಸ್ಕೋಬೇಕು. ಅವನೇ ಅದೇ ಪೇಷನ್ಸ್ ಈಸ್ ಆಲ್ವೇಸ್ ಎ ಸಿಂಬಲ್ ಆಫ್ ಸಕ್ಸಸ್. ಯು ಮಸ್ಟ್ ಹ್ಯಾವ್ ಎ ಪೇಷನ್ಸ್. ನಿಂದಕರಿರಬೇಕಯ್ಯ, ನೆಟ್ ಬೇಡ, ಯಾಕೆ ಕಾಂಟ್ರವರ್ಸಿ. ಬಟ್ ಅನುಭವಿಸುವಾಗ ತುಂಬ ಕಷ್ಟ ಆಗಿಲ್ವಾ? ಭಾಳ ಕಷ್ಟಪಟ್ಟಿದ್ದೀನಿ ಸರ್ ನಾನು. ಇವತ್ತು ಕಷ್ಟಪಟ್ಟಿದ್ದೆ ಅಂದರೆ ಬಟ್ ಧೈರ್ಯ ಆಯಿತು. ನಾನೇನು ಸರ್, ನಾನು ನನಗೆ ಸರ್ಕಾರ ವ್ಯಾಪಾರ ಮಾಡ್ಬೇಕಾದ್ರೆ ನಾನು ಕೋಟಿಗಟ್ಟಲೆ ವ್ಯಾಪಾರ ಮಾಡಿದೆ. ಅದಕ್ಕೆ ಬೇರೆ ಬೇರೆ ಥರ
ಇದು ಮಾಡಿ ಲೇಪನ ಮಾಡಿ ತೋರಿಸಿದ್ರು. ನನ್ನ ಸರ್ಕಾರದಲ್ಲಿ ಅವತ್ತೇ ನಾನು ಬ್ಯೂರೋಕ್ರಸಿ ಅಂದ್ರೇನು, ಪೊಲಿಟಿಷಿಯನ್ ಅಂದ್ರೇನು, ಅಂಡರ್ವರ್ಲ್ಡ್ ಅಂದ್ರೇನು, ಯಾವ ಥರ ಜೀವನ ಮಾಡಬೇಕು, ಹೆಂಗೆ ಬದುಕಬೇಕು ಅನ್ನೋದು ಕಲ್ತಿದ್ದೆ ಸರ್ಕಾರಿ ವಲಯದಲ್ಲಿ. ಸರ್ಕಾರಿ ಗೌರ್ಮೆಂಟ್ ವ್ಯಾಪಾರದಲ್ಲಿ ಬ್ಯೂರೋಕ್ರಾಟ್ಸ್ ಆರ್ ರೂಲಿಂಗ್ ಕಂಟ್ರಿ, ನಾಟ್ ಪೊಲಿಟಿಷಿಯನ್ ಅಂತ ನಾನು ಆವಾಗಲೇ ಕಾಲದಲ್ಲಿ. ಒಬ್ಬ ಆಫೀಸರ್ ಒಬ್ಬ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು, ಅಂದರೆ ಒಳ್ಳೆತನದಿಂದ, ನಾಟ್ ಇದ್ದು ಬ್ಯಾಡ್ ಇದು. ನಾನು ಬಿಹೇವಿಯರು, ಕಲ್ಚರು, ಸಂಸ್ಕಾರ, ನಯ, ನಡತೆ ಎಲ್ಲ ಕಲ್ತಿರೋ ನನ್ನ ತಂದೆ ತಾಯಿಗಳು ಹಾಕ್ಕೊಟ್ರದ್ದು ಬುನಾದಿ. ಯಾರು ಕೊಟ್ಟಿದ್ದು ಅದು ವಿದ್ಯೆ ಕಲಿಯೋದಿಲ್ಲ, ಅದು ಮನೆಯಲ್ಲಿ ಬಂದಿರೋದು ಫೌಂಡೇಶನ್ ಅಂತ. ನಾವು ಸಿಕ್ಕಾಬಿಟ್ಟು ರಿಚ್ ಫ್ಯಾಮಿಲಿ. ನಮ್ಮಪ್ಪ ಆರ್ಡರ್ ಬಡವ, ಮೋಹನ್ ರಾವ್ ಅಂತ ತಂದೆ ಹೆಸರು, ತಾಯಿ ಹೆಸರು ಮಧುರಾಬಿ. ಅವರು ನನಗೆ ಎಂಥ ಒಂದು ಶಿಕ್ಷಣ ಕೊಟ್ಟರು ಅಂದರೆ ಏನು ಬೇಕಾಗಿ ಗೆತ್ಕೊಳ್ಳೋಂಥ ಶಕ್ತಿ ಸಹ ಆ ಥರ ಬೇಯಿಸ್ಕೊಡೋರು ನಮ್ಮಪ್ಪ. ಮಿನಿಮಮ್ ಲಾ ನೋಡೋ ಅಂದರು. ಇಲ್ಲ ಅದೇ ಸಿನಿಮಾ ರಂಗದಲ್ಲಿ ಬಂದೆ, ಹೆಸರು ಮಾಡಿದೆ, ಎಸ್ಕ್ಯೂಸ್ನೇ ಮಾಡಿದೆ. ಎಸ್ಕ್ಯೂಸ್ನೇ ಸಾಕಷ್ಟು ಅಡಚಣೆಗೂ ಕೋರ್ಟ್ ಸ್ಟೇ ಆರ್ಡರ್ ತೊಗೊಂಡೆ. 50 ದಿನಕ್ಕೆ ಸಿನಿಮಾ ತೆಗಿಯೋಕ್ಕೆ ಭಾಳ ಪ್ರಯತ್ನ ಪಟ್ಟರು. ಅದೇ ಸಿನಿಮಾ 50 ದಿನ ತೆಗಿಯೋಕ್ಕೆ ಪ್ರಯತ್ನ ಪಟ್ಟು ತೆಗೆದು ಬೇಡ ಸಾಕು ಅಂತೇಳ್ಬಿಟ್ಟು ಕಪಾಲಿ ಟಾಕೀಸ್, ನವರನ್ ಟಾಕೀಸ್, ಮೈಸೂರು ಸಂಗಮ್ ಎಲ್ಲ ತೆಗೆದು. ವೀರೇಶ್ ಟಾಕೀಸ್ ನಮ್ಮ ಚಿರ ಬಿಡ್ತಾರೋ 80/100 ವಿನಯಲ್ ಹಾಕಿದ್ದು. ಇತಿಹಾಸದಲ್ಲಿ, ಕನ್ನಡ ಚಿತ್ರ ಇತಿಹಾಸದಲ್ಲಿ ಅಷ್ಟು ಒಂದು ದೊಡ್ಡ ವಿನಯಲ್ಲೂ ಕರ್ನಾಟಕದ ಯಾರೂ ಹಾಕದಿರೋ ಕೆಲಸ ಮಾಡಿ ತೋರ್ದೆ. ಚಿತ್ರರಂಗದ ಪಬ್ಲಿಸಿಟಿ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಪ್ರೇಮ್ ಹೇಳ್ದ, ಆಯ್ತು ಮಾಡುವಂತೆ. ಇವತ್ತಿಗೂ ಕೆ ವಿ ಚಂದ್ರಶೇಖರ್ ಅವರು ಎಲ್ಲ ಪ್ರತಿಯೊಂದು ಮಾಧ್ಯಮಗಳಲ್ಲಿ ಆವಾಗಸ್ಗೆ ಏನು ಮರ ನೀನು ಅಂತ ಒಂದು ದೊಡ್ಡ ವಿನಯಲ್ ಹಾಕಿದೆ ಅಂತ ಕುಚು ಹೇಳ್ತಾರೆ. ವೀರೇಶ್ ಟಾಕಿ ಕಂಟಿನ್ಯೂಸ್ 50 days ಜನ ಕಡಿಮೆನೇ ಆಗಿಲ್ಲ, 100 days. ಏನು ಕ್ರೌಡು. ಹಳೆ ಚಿನ್ನ ಹಳೇದಾಗ್ತಾ ಶೈನಿಂಗ್ ಬರುತ್ತಲ್ಲ, ಆದರೆ ಎಸ್ಕ್ಲಿ ಶೈನ್ ಆಗ್ತಾ ಹೋಯ್ತು. ಅದಕ್ಕೆ ಕಾರಣ ಪತ್ರಕರ್ತರು ತಾವೇ. ಅದಕ್ಕೆ ಕಾರಣ ಸರ್ ನೋಡು, ಉಮಾ ಟಾಕೀಸ್ ರಿಲೀಸ್ ಮಾಡಿದ ಅಲ್ಲಿ 35,000 ಹೊಡ್ತು. ಮೈಸೂರು ವುಡ್ಲ್ಯಾಂಡ್ಸ್ ತೆಗೆದ ಅಲ್ಲಿ 35,000 ಹೊಡ್ತು, 25-30,000 ಹೊಡ್ತು. ಎಸ್ಕ್ಯೂಸ್ಲಿ ಕಪಾಲಿಯಲ್ಲಿ ಹಾಕಿದ್ವಿ 36 weeks ಇನ್ ಕಪಾಲಿಯಲ್ಲಿ 36 ವಾರಗಳ ಸತತವಾಗಿ ಸಿನಿಮಾ. ಕೋರ್ಟ್ ಆರ್ಡರ್ ಸ್ಟೇ ತೊಗೊಂಡೆ ಸರ್. ಆ ಸ್ಟೇ ತೊಗೊಳ್ಳ ಅಂದರೆ ಎಸ್ಕ್ಯೂಸ್ನ ದೊಡ್ಡ ದುರಂತ ಆಗಿರೋ ಅಂತ ಹೇಳಿದ್ವಿ. ದುರಂತ 50 ದಿನಕ್ಕೆ ಎತ್ಬಿಡೋರು ಎಲ್ಲ ಸಿನಿಮಾ. ಎಸ್ ರಮೇಶ್ ಏನದು ಕಾರಣ ಏನು? ಕಾರಣ ಅವ್ರು ಬೇರೆ ಥಿಯೇಟ್ರ್ಗಳು ಪಿಕ್ಚರ್ ಬಿಡ್ಬೇಕಲ್ಲ. ಒಂದು ಸಿನಿಮಾ ಓಡ್ತಾ ಇದ್ದರೆ ಕಿತ್ತಾಕ್ಬೇಕು, ಹಾಕೋದು. ಅದೊಂದು ಪ್ರವೃತ್ತಿ. ಅವಾಗ ಸ್ಟ್ಯಾಂಡಿಂಗ್ ಕಮಿಟಿ ಇತ್ತು. ಅವಾಗ ಸಾರಾಗ ಹೋದ್ರು ಹೆಲ್ಪ್ ಮಾಡಿದೆ. ಎಸ್ಕ್ಯೂಸ್ 2-3 ಪಿಕ್ಚರಿಗೆ ಹೋಗಿ ಕೇಳ್ಕೊಂಡೆ. ನಿರ್ಮಾಪಕರಿಗೆ ನಿಂತ್ಕೊಂಡು ಸಹಾಯ ಮಾಡೋಂಥ ಪ್ರವೃತ್ತಿ ಅವತ್ತು ನಾನು ನೆನೆಸ್ಕೊಳ್ಳೇಬೇಕು. ಅವತ್ತಿಲ್ಲ ಅಂದರೆ ಒಂದು 5-6 ಥಿಯೇಟ್ರ್ ತೆಗೆದುಬಿಡೋರು. ನಾನು ಸ್ಟೇ ತೊಗೊಂಡೆ ಕೋರ್ಟಲ್ಲಿ. ವೀರೇಶ್ ಟಾಕೀಸ್ ತೊಗೊಂಡೆ, ಕಪಾಲಿ ತೊಗೊಂಡೆ, ಮೈಸೂರು ನವರಂಗ್ ಟಾಕೀಸ್ ತೊಗೊಂಡೆ, 5-6 ಥಿಯೇಟ್ರ್ ಸ್ಟೇ ತೊಗೊಂಡು ಕಂಟಿನ್ಯೂ ಮಾಡಿದೆ. ಅವತ್ತೇಂದ್ರೆ ಸ್ಟೇ ತೊಗೊಳ್ಳ ಅಂದರೆ ಚಿತ್ರರಂಗದಲ್ಲಿ ಎಸ್ಕ್ಯೂಸ್ ಪಿಕ್ಚರೇ ಇರ್ತಿರಲಿಲ್ಲ. NM ಸುರೇಶ್ ಇರ್ತಿರಲಿಲ್ಲ. ಎಸ್ಕ್ಯೂಸ್ 7 o'clock ಮಾಡಿದೆ ಅಂತ ಆನಂದರಮಣ, ಕಾರಂಜಿ, ಚೆಲುವೆ ನೀನು ಎಲ್ಲ ಹೊಸೂರು 100 ಜನ, ಎಷ್ಟೋ ಜನ ಹೊಸೂರು ಅವಕಾಶ ಕೊಡೋ ಅಂತ ಒಂದು ಅವಕಾಶ ತಪ್ಪೋಗ್ಬಿಡೋದು. ಮತ್ತು ಗೌರ್ಮೆಂಟ್ ನಾವು ಪೊಲಿಟಿಕ್ಸ್, ನಾನು ಸಿನಿಮಾ ರಂಗಕ್ಕೆ ಬರದೇ ಹೋಗಿದ್ದರೆ, ಸೇಮ್ ವರ್ಷನ್ ಕಂಟಿನ್ಯೂ ಮಾಡಿದರೆ ಸಿನಿಮಾ ರಂಗದಿಂದ ಪಬ್ಲಿಕ್ ತುಂಬ ಸಿಕ್ಕಿದ್ದು ನನಗೆ. ಇವತ್ತು NM ಸುರೇಶ್ ಅಂತ ಗುರ್ಸೋಕ್ಕೆ ಕಾರಣ ಚಿತ್ರರಂಗ ಇರೋದಂಗ ನಾನು ಯಾವಾಗಲೂ ಅದು ಬರೆಯೋದಿಲ್ಲ. ಅದು ಋಣ. ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು ನಿರ್ಮಾಪಕರು ಅನ್ನದಾತರು ಅಂತ ಒಂದು ಗೌರವ ಕೊಡುವಂಥ ಫ್ಯಾಮಿಲಿ ಇದ್ದರೆ ಅವರೊಬ್ಬರು ಫ್ಯಾಮಿಲಿ. ಆ ಟೈಮಲ್ಲಿ ಸಿನಿಮಾ ನಡೀತಾ ಇತ್ತು. ರಾಜ್ಕುಮಾರ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಒಕ್ಕಾಡ ಅಡ್ಮಿಟ್ ನಾವು ಹೋದ್ವಿ. ನಮ್ಗೆ ಎಷ್ಟು ಗೌರವ ಕೊಡೋದು ಅವರು. ನಿಂತ್ಕೊಂಡ್ಬಿಡೋದು ನಾವು ನೋಡಿ. ನಾನು ಹನುಮಂತ ನಿಂತ್ಕೊಂಡ್ಬಿಟ್ಟು ಬೆಡ್ಡಲ್ಲಿ ಮಲಗಿಯಾರು ನಿಂತ್ಕೊಂಡ್ಬಿಟ್ಟು ಏನಪ್ಪ ಇಂಥ ದೊಡ್ಡ ನಿರ್ಮಾಪಕ. ನಾನು ಯಾವ ನಿರ್ಮಾಪಕ ಸರ್, ಫಸ್ಟ್ ಪಿಕ್ಚರ್ ನಂದು. ಯಾವ ನಿರ್ಮಾಪಕ ನಾನು ಅಂಥ ಒಂದು ದೇವತಾ ಮನುಷ್ಯ, ದೇವ್ರು ನಿಂತ್ಕೊಂಡ್ಬಿಟ್ಟು ನನಗೆ ಏನಪ್ಪ ಎಂಥ ಸಿನಿಮಾ ಮಾಡಿಬಿಟ್ಟಿದ್ಯಪ್ಪ ನೀನು, ಖುಷಿ ಆಗತ್ತಪ್ಪ ನನಗೆ ಅಂತ. ನಾನು ಹೋಗಿ ನೋಡೋಕೆ ಹೋದರೆ ನನಗೆ ಹೊಗಳಿದ್ರೆ ಸೀದಾ ಅಂದೆ ಜೀವನದಲ್ಲಿ ಇನ್ನಿರಬಾರ್ದು ಇನ್ನು. ಆವಾಗ ಸಾರ್ವಭೌಮ ಪಿಕ್ಚರ್ ರಿಲೀಸು. ರಾಜ್ಕುಮಾರ್ ಪಾಪ ತೆಗಿತಾನೆ, ಯಾವತ್ತೂ ಕೇಳಿಲ್ಲ. 35ನೇ ವಾರ ಓಡ್ತಾ ಇತ್ತು. ಆವಾಗ ರಾಮವ್ರದ್ದು ಒಂದು ಸಿನಿಮಾ ಬಿತ್ತು. ರಾಮವ್ರು ತೆಗಿಯಲ್ಲ ಅಂದ್ಬಿಟ್ರು. ಶಿಫ್ಟ್ ಮಾಡೋಕ್ಕೆ ರೆಡಿ ಇದ್ರು ಇದಕ್ಕೆ. ಅವ್ರು ಬೇರೆ ಕಡೆ ಬೇರೆ ತಾಗಿದೆ. ಅದು ಕಲ್ಪನಾ ಸಂತೋಷಕ್ಕೂ ನಾನು ಹೇಳಿದೆ, ನಾನು ಸಿನಿಮಾ ರಿವ್ಯೂ ಮಾಡಿ ತೆಗಿತೀನಿ ಅಂತ. ಎಸ್ಕ್ಯೂ ಓಡ್ತಾ ಇತ್ತು. ಕಪಾಲಲ್ಲಿ 35ನೇ ವಾರ ಡಾಕ್ಟರ್ ರಾಮಚಂದ್ರ ಇಲ್ಲ, ಅವರು ಇಲ್ಲ ಸತ್ತೋದ್ರು, ಎಕ್ಸ್ಪರ್ಟ್ ಆಗ್ಯಾರ. ಸುರೇಶ್ ಓಡ್ತಾ ಇದೆ, ಯಾಕೆ ಸಿನಿಮಾ ತೆಗಿತೀಯ ಅಂದರು. ಇಲ್ಲ ನಾನು ತೆಗಿತೀನಿ ಸರ್ ಅಂದೆ. ನಂಗೆ ತೆಗಿ ಅಂತ ಯಾರು ಹೇಳಿಲ್ಲ. ಸಾರ್ವಭೌಮ ಪಿಕ್ಚರು ಒಂದು ಇಲ್ಲ ಪಾಪ ಹೊಡೆದ್ರು. ರಾಜ್ಕುಮಾರ್ ರಿಲೀಸ್ ಆಯಿತು. ಅದು ಓನ್ಲಿ ಬಿಕಾಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅವರ ನಡ್ಕೊಳ್ಳೋ ರೀತಿ, ನಿರ್ಮಾಪಕರು ಕೊಡುವಂಥ ಗೌರವ, ಬೆಲೆ, ಅದೊಂದೇ ಅವರೊಬ್ಬರಿಗೆ ಬರ್ತದೆ. ದಟ್ ಒನ್ ಆ್ಯಂಡ್ ಓನ್ಲಿ ಮ್ಯಾನ್ ಇನ್ ದಿ ಇಂಡಸ್ಟ್ರಿ. ಇದು ಗಾಡ್ಲಿ ಮ್ಯಾನ್. ದೇವ್ರಿಗಿಂತ ನಾವು ಜಾಸ್ತಿ ಆರಾಧಿಸ್ತೀನಿ. ಅಂಥವ್ರನ್ನೇ ತಗಡು ಅಂತ ಹೇಳ್ತಾರಲ್ಲ ಸರ್. ಹೇಳ್ತಾರೆ ಅವ್ರಿಗೆ. ಹೇಗೆ ಅದು? ಹೇಗೆ ಅಂದರೆ ಅವ್ರ ಸಂಸ್ಕಾರ, ನಡೆದು ಬಂದ ರೀತಿ. ಅನ್ನದಾತರು ಅಂತೇಳಿ ಆ ದೊಡ್ಡ ಮನುಷ್ಯ ಹೇಳಿದ್ದಾರೆ. ಹೇಳಿದ್ದಾರೆ. ನೀವು ಕಣ್ಣಾರ ಕಂಡಿದ್ದೀರ ಅವನ್ನ ಸರ್? ಅದಕ್ಕೆ ಅನುಭವಿಸಿಲ್ವಾ ಸರ್? ಹೌದು.
ಭಗವಂತ ಬೈಲ ಸರ್. ನಾವು ಯಾಕೆ ಮಾತ್ರ ಕೆಟ್ಟವರಬೇಕು? ನಮ್ಮ ಬಾಯಿದಿಂದ ಯಾವುದು ಕೆಟ್ಟದ್ದು ಬರಬಾರ್ದು. ಅಲ್ಲ, ನೀವು ಅಧ್ಯಕ್ಷರಾಗಿರುವಾಗ ಬಂದು ಕಂಪ್ಲೇಂಟ್ ಬಂದಿರಲ್ಲ? ಕಂಪ್ಲೇಂಟ್ ಬಂತು, ಎಲ್ಲ ಬಂತು. ನಾನು ಹ್ಯಾಂಡಲ್ ಮಾಡಿದೆ, ಯಾವ ಥರ ಹ್ಯಾಂಡಲ್ ಮಾಡಿದೆ ಸರ್. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಯಾರೋ ಏನೋ ಮಾತಾಡ್ತಾರೆ. ಡನ್ ಇಟ್ ಇಂಟೆನ್ಷನಲಿ ಆರ್ ಇಂಟೆನ್ಷನ್ ನನಗೆ ಗೊತ್ತಿರಲ್ಲ. ಹೌದು. ನಾನು ಯಾರಿಗೂ ಬ್ಲೇಮ್ ಮಾಡಿಲ್ಲ ಸರ್. ನೆವರ್ ವಾಂಟ್ ಟು ಬ್ಲೇಮ್ ಎನಿಬಡಿ ಸರ್. ಅದು ಸ್ಪೋಕನ್ ಇಂಟೆನ್ಷನಲಿ ಮಾತಾಡಿದ್ರು, ಅನ್ಇಂಟೆನ್ಷನಲಿ ಮಾಡಿದ್ರು, ಅಹಂಕಾರ ಮತ್ತು ನನಗೆ ಹಾಕಬೇಕು. ಬಟ್ ಯು ಶುಡ್ ನಾಟ್ ಸ್ಪೋಕನ್ ಟು ದಟ್ ಜೆಂಟ್ಲ್ಮನ್. ಅವರೇ ಬೇರೆ, ಇವರೇ ಬೇರೆ, ಅವರೇ ಬೇರೆ. ಯಾವತ್ತು ರಾಜ್ಕುಮಾರೇ, ರಂಜಿಕಾಂತೆ ವ್ಯಕ್ತಿ ಬಂದು ಅವರ ರಾಜ್ಕುಮಾರ್ ಅವರ ದೇವಾದಿನ ಆದಮೇಲೆ ಒಂದು ಕಂಟ್ರಿ ಅಷ್ಟಿಡಿ ಏನು ಭಾಷಣ ಮಾಡಿದ್ರು. ಆ ವ್ಯಕ್ತಿ ಜೊತೆ ಒಂದು ಕೂತ್ಕೊಂಡು ಮಾತಾಡ್ಬೇಕಂದ್ರೆ ವೈಬ್ರೇಷನ್ ಬರ್ತಿತ್ತು. ಮಾತಾಡ್ಬೇಕು ಖುಷಿ ಅಂಥ ಒಂದು ವ್ಯಕ್ತಿಗಳಿಗೆ ನಾವು ಗೌರವ ಕೊಡಲ್ಲ. ನಮ್ಮಂಥ ಮೂರ್ಖರು ಯಾರಿಲ್ಲ ಸರ್. ನಾನು ಯಾವತ್ತೂ ಯಾವಾಗಲೂ ಅವ್ರ ಫ್ಯಾಮಿಲಿಗೆ ಆರಾಧಿಸ್ತೀನಿ, ಪ್ರೀತಿ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಗೌರವ ಕೊಡ್ತೀನಿ ಸರ್. ಈಗ ರಾಜ್ಕುಮಾರ್ ಅವ್ರ ಜೊತೆ ನಮ್ಮ ಮನೆಗೆ ಹೋದಾಗ, ನಾವು ಒಬ್ಬ ಆರ್ಡರ್ ಪುಡದ ಮನೆಗೆ ಹೋದವರು ಕೂಡ ಅದೇ ಹಳೆ ಮನೆ ಇತ್ತು. ನನಗೆ ನಾನು ಯಾರು ಸರ್? ಮನೆ ಬಾಗಿಲಿಂದ ಒಳಗಿಂದ ಬಂದು ಗೇಟ್ ತಂಗ ಬಿಟ್ಟು ಹೋದ್ರು ನನಗೆ. ಅಣ್ಣ ನೀವು ಹೋಗಿ ಹೋಗ್ತಾ ಇಲ್ಲ ಬನ್ನಿ ನೀವು. ಏನು ಸರ್ ರೆಸ್ಪೆಕ್ಟು? ನನ್ನ ಜೀವನದ ನಾನು ಕೃಷ್ಣದೇವರ ಸಿನಿಮಾ ನೋಡಿದಾಗ ರಾಜ್ಕುಮಾರ್ ಮನೆಗೆ ಹೋಗ್ತೀನಿ ಅಂತ ಕನಸಲ್ಲೂ ಕಂಡಿರಲಿಲ್ಲ ಸರ್. ಏನಿದು ಭಗವಂತ ಈ ಥರ ನಂಗೆ ತರ್ಕೊಂಬಂದ್ಬಿಟ್ಟಿದೆಯಾ ಅಂತ ನನಗೆ ಯೋಚನೆ ಮಾಡಿದ್ದೀನಿ ಸರ್. ನನ್ನ ಬಿಡಿ ಎಷ್ಟು ಕೋಟಿ ಬಂದಿರ್ಬೋದು, ಕೋಟಿ ಇರ್ಬೋದು, ನಾನು ಎಲ್ಲ ಮರ್ತ್ಬಿಟ್ಟಿದ್ದೀನಿ ಸರ್. ಅವ್ರ ಬಗ್ಗೆ ನನ್ನ ಮನೆ ಪಕ್ಕನೇ ಆಫೀಸ್ ಇತ್ತಲ್ಲಿ, ಪೂರ್ಣಿಮಾ ಯೂನಿಟ್ಟು, ರಾಜಕುಮಾರದು ಯೂನಿಟ್ಟು. ಅವಾಗ ವರ್ಷ ದಸರಾಕ್ಕೆ ಬರೋರು. ದಸರಾಕ್ಕೆ ಬಂದಾಗ ಹೇಳ್ತಾ ಇದ್ರು, ಅಪ್ಪು ರಾಘಣ್ಣ ಸುರೇಶ್ ಅವ್ರಿಗೆ ಅಪ್ಪುದು ಸಿನಿಮಾ ಮಾಡಿಸ್ಬೇಕು ಅಂತ ರಾಘಣ್ಣ ಹೇಳೋರು. ಅವಾಗ ತಂದೆಯವ್ರು ಹೇಳೋಗಿರೋದು ನಾನು ಕೇಳ್ತಿದ್ದೆ ಅಪ್ಪುಗೆ ಒಂದ್ಸಲ. ಸರ್ ಅಪ್ಪು ಔಟ್ಸ್ಟ್ಯಾಂಡಿಂಗ್, ಅವರ ಮಾತಿಂದಿಲ್ಲಂಥ ವ್ಯಕ್ತಿ. ಸುರೇಶ್ ನೀವು ಒಂದೊಳ್ಳೆ ಸಿನಿಮಾ ಮಾಡ್ತಿದ್ದೆ ಹೇಳಿದ್ರು ಸರ್. ತಂದೆಯವರು ಹೇಳಿದ್ರು ರಾಜ್ಕುಮಾರ್ ಅವರು. ಈ ಬ್ಯಾನರ್ ಒಂದು ಸರ್ ಅದು ಮಾಡಿದರೆ ಅದು ಗೊತ್ತಿಲ್ಲ. ತುಳಜಾಭವಾನಿ ಬ್ಯಾನರ್ ವೆರಿ 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 ಲಕ್ಕಿ ಬ್ಯಾನರ್. ಇನ್ನೊಂದು ಹಿಸ್ಟ್ರಿ ಮಾಡ್ತಿದ್ದೇನೋ ಗೊತ್ತಿಲ್ಲ ಸರ್. ಮತ್ತೇನು ಅದೇನೋ ಸಂದರ್ಭ ಕೊಡಲಿಲ್ಲ, ಒಂದ್ಸಲ ಅದು ಕತೆ ಕೊಡಲಿಲ್ಲ, ಏನೋ ಕೊಡಲಿಲ್ಲ. ಹೇಳೋರು ನಾನು ಮಾಡ್ತೀನಿ ಅಂತ ಪಾಪ. ಯಾವತ್ತು ನಾನು ಸ್ವಲ್ಪ ಇದು ಏಟು ಬಿತ್ತು, ಇದಾಯಿತು. ಅಪ್ಪು ಸಿನಿಮಾ ಮಾಡ್ಬೇಕು ಅಂದ್ರೆ ಬೇಕಾದ್ರೆ ಎಲ್ಲ ಸ್ಟಡಿ. ನಾನು ಬೇರೆಯವ್ರ ಥರ ಇದು ಮಾಡ್ಕೊಂಡ. ಬಟ್ ಅದೊಂದು ನನಗೆ ಮಿಸ್ ಆಯ್ತು ಜೀವನದಲ್ಲಿ. ಅದಾಗಿ ಶಿವಣ್ಣನ ಪಿಕ್ಚರ್ ಮಾಡಿದೆ. ಚೆಲುವೆನ ನೋಡಿ ಭಾರಿ ಧೈರ್ಯ ಎನ್ ಸುರೇಶಿಗೆ ಅಂತ ಅಪ್ಪೂರು ಚಪ್ಪಾಳೆಗೆ ಸರ್. ಚಪ್ಪಾಳೆ ಸಿನಿಮಾ ಮಾಡಿದೆ ನಾನು. ಇದೇ ನಾಗಣ್ಣ ಹಿಡ್ಕೊಂಡು. ಅವಾಗ ರವಿ ವರ್ಮ ಫೈಟ್ ಮಾಸ್ಟರ್ ಹೊಸದಾಗ ಬಂದಿದೆ. ಅದೆಲ್ಲ ಮರ್ತೇರು. ರವಿ ವರ್ಮಲ್ಲ ದೇರ್ ಆಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಬೆಳೆದಾರೆ ಬಿಡಿ. ಅವ್ರನ್ನ ಬೆನ್ನನ್ನು ನೋಡ್ಕೋಬೇಕು ಎಲ್ಲರೂ. ಅವ್ರು ಮರ್ತು ಬಿಟ್ಟಿದ್ದಾರೆ ಪಾಪ. ಚಪ್ಪಾಳೆ ಅದೆಲ್ಲ ನಂದು ಓಪಲ್ ಕಾರ್ ಇತ್ತು. ಅದು ರ್ಯಾಂಪ್ ಹಾಕ್ಬಿಟ್ಟು ಒಂದು ಫೈಟ್ ಇತ್ತು ಸರ್. ಆ ಫೈಟ್ ಬಸ್ ಆ್ಯಕ್ಸಿಡೆಂಟ್ ಚಪ್ಪಾಳೆ ಮಾಡ್ತಲ್ಲ, ಅದೊಂದು ಸೀನ್ ಇವತ್ತಿಗೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾನೆ ನೋಡೋರು. ಆ ಸೀನ್ ತೋರಿಸಿ ಹಿಂದಿ ಪಿಕ್ಚರ್ ಹೋದ ಅಂತ ನಾನು ಕೇಳ್ಪಟ್ಟೆ. ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಆ ಫೈಟ್ ಇದೆಯಲ್ಲ, ಅದು ಬೈಕ್ ಫೈಟಿಂಗು, ಚೇಜಿಂಗು, ಬಸ್ ಚೇಜಿಂಗು, ಆ ಫೈಟೇ ತೋರಿಸಿ ಹಿಂದಿಗೆ ಹೋದನ್ನು ಕೇಳ್ಬಿಟ್ಟು ಅದು ನಿಜ ಆದರೆ ದೇವ್ರಿಗೆ ಅವ್ರು ನೋಡ್ಕೊಳ್ಳಿಲ್ಲ ಗೊತ್ತಿಲ್ಲ. ಆ ಸಿನಿಮಾ ಅವ್ರು ನೋಡಿ, ಪುನೀತ್ ಅವ್ರು ನೋಡಿ, ನನಗೆ ಅಲ್ಲಿ ವಜ್ರೇಶ್ವರಿ ಆಫೀಸ್ ಇತ್ತು. ಈ ಸಿನಿಮಾ ನಾನು ಮಾಡಬೇಕಾಗಿತ್ತು. ಅಂದರೆ ಎಲ್ಲೋ ಹೀರೋ ಹೇಳ್ಬಿಟ್ಟೆ. ಸುನೀಲ್ ರಾವ್ ಹಾಕೋ ಮಾಡಿದೆ ನಾನು ಮಾಡೋ ಅಂಥ ಕಥೆ ಅಂದ್ರಂತೆ. ಅಂದರೆ ಎಷ್ಟು ದೊಡ್ಡ ಮನುಷ್ಯ ನೋಡಿದ್ರು, ದೊಡ್ಡ ಗುಣ ನೋಡಿ ಸರ್. ಸಿನಿಮಾ ನೋಡಿ ನಾವು ಏನು ಆಡೋದು ಮೇಕಿಂಗು. ಹಂಗೆ ಮನೆ ಬಾರ ತಪ್ಸೋಕ್ಕೆ ಯಾರಿಗಾಗಲ್ಲ. ಎಕ್ಸ್ಕ್ಯೂಸ್ ಮೀ ಒಂದು ಚರಿತ್ರೆ, ಆ ಚರಿತ್ರೆ ಮತ್ತೊಂದು ಚರಿತ್ರೆ ಆಗಲ್ಲ. ಎಕ್ಸ್ಕ್ಯೂಸ್ ಮೀ ಕನ್ನಡದಲ್ಲಿ ಸಂಗಮ ಆಗತ್ತೆ ಅಂದರು ಒಬ್ಬರು, ನನ್ನ ಫ್ರೆಂಡ್ ಒಬ್ಬರು. ಹೆಚ್ಚು ಫಸ್ಟ್ ಕಾಪಿ ಚೆನ್ನೈನಲ್ಲಿ ಆಗಿದೆ. ಇದು ಕನ್ನಡದ ಸಂಗಮ ಆಗುತ್ತೆ ಸಿನಿಮಾ ಇದು. ನನಗೆ ಭಯ ಏನಾಗುತ್ತೆ ಏನೋ ಫಸ್ಟ್ ಪಿಕ್ಚರ್. ಬಟ್ ಮನ್ಸು ಲೀಟು. ಇವರು ಪೂಜೆ ಮಾಡಿದೆ. ಬೆಳಗ್ಗೆ 9 ಗಂಟೆಗೆ ಹೋಗ್ತೀನಿ. ಹೌಸ್ಫುಲ್ ಸರ್. 8 ಗಂಟೆ ಜನ ಇಲ್ಲ, 9 ಗಂಟೆ ಓವರ್ ಕ್ರೌಡು. ಅದೇನು ಭಗವಂತನ ಇಚ್ಛೆ ಇತ್ತು. ಅಣ್ಣಮ್ಮನ ಉತ್ಸವ ಮಾಡಿದೆ. ಮಧ್ಯಾಹ್ನ ಟಾಕ್ ಸ್ಟಾರ್ಟ್ ಆಗ್ಬಿಡ್ತು. ಏನು ಜನ. ಎಸ್ಕಿದ್ನಿ ಮೊದಲನೇದು ಸ್ಟೇ ಆರ್ಡರ್ಸ್ ಅನಿಸಿರೋದು. ರಮ್ಯ ಅವ್ರು ಗಲಾಟೆ ಮಾಡಿ ಪಿಕ್ಚರ್ ಮಾಡಲ್ಲ, ಸ್ಟಾಪ್ ಮಾಡೋದಿತ್ತು. ಶೂಟಿಂಗ್ ಮಾಡ್ತಾ ಅಲ್ಲಿ ಇದರಲ್ಲಿ ಕಾಸ್ಟ್ಯೂಮ್ ಗಲಾಟೆ ರಮ್ಯ ಅವ್ರಿಗೂ ಪ್ರೇಮ್ ಆಟ ಅವಳಿಗಾಟ. ಯಾವುದು ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಆಗ್ತಲ್ಲ, ವೈಟ್ ಸರಿ ಆಗ್ತದೆ ಹಾಡು. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ ಅಂತಾರಲ್ಲ ಹಾಡಿಗೆ. ನಾನೆಲ್ಲೋ ಇದ್ದೀನಿ. 11:45 ಸ್ಟಾರ್ಟ್ ಆಗಿಲ್ಲ. 400 ಜನ ಡ್ಯಾನ್ಸರ್ ಸರ್. ಅವರು ತಮಿಳ್ನಾಡು ಮಂದಿಯವ್ರೆ. ಅವಾಗಲೂ ಹೇಳ್ತಾರೆ ಊಟದ ಬಗ್ಗೆ ಮಾತಾಡ್ತಾ ಇದ್ರು ಅವರು. ಸರ್ ಎಂಥ ಪಡ ಸರ್, ಇಂಥ ಸಾಬಡೆ ಇಲ್ಲ, ಕ್ವಾಲಿಟಿ ಅಂದರು. ಅದಕ್ಕೆ ಅವ್ರು ನೆಸ್ಕೋಗಿ ಅವ್ರು ಹೇಳಿದ್ದು, ಜನ ಹೇಳಿದ್ದು ತಮಿಳ್ನಾಡು 11 ಮುಗ. ಅವ್ರು ಬೈತಾ ಇದ್ದಾರೆ, ಹುಡುಗರು ಇಂಥ ಊಟ ಹಾಕ್ತಾನೆ, ಅವನು ಆ್ಯಕ್ಟಿಂಗ್ ಮಾಡಿದ. ಇಲ್ಲಿ ನೋಡಿ ನಾನು ಸೀರೆ ಗಲಾಟೆ ಬರೋದು.
ಬೇಡ ನಾಟ್ ಆ್ಯಕ್ಟ್ ಅಂತ ಬರೋದು ಚೆಕ್ ಬರೋಕ್ಕೆ ಬಂದ್ಬಿಡ್ಲು ಇವಳು ರಮ್ಯಾ ಕೊನ ರಿಕ್ವೆಸ್ಟ್ ಮಾಡ್ಕೊಂಡು ಕ್ಲೈಮ್ಯಾಕ್ಸ್ ಅಲ್ಲ ಸರ್ ಹಾಡಿಗೆ ನೋಡಿ ಅವನು ವೈಟ್ ಸ್ಯಾರಿ ಹಾಕಿ ಮುಂದ್ಕೊಂತಾರಲ್ಲ ಬ್ಲ್ಯಾಕ್ ಹಾಕ್ತೀನಿ ಅಂತಾರೆ ಅದು ಪ್ರೇಮ ಅಷ್ಟೇ ಕರೆಕ್ಟ್ ನೋಡಿ ಆ ಸಿನಿಮಾ ಒಂದು ಇತಿಹಾಸ ಬಿಡೋದಾಗಿಲ್ಲ ಸಮಯ. ಹೌದು. ಬಟ್ ಡೈರೆಕ್ಟ್ರಿಗೆ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಏನೋ ತಲೆಯಿರುತ್ತೆ, ತಕ್ಕಂತೆ ಮಾಡಬೇಕು. ಅವನು ಊರಿಗೆ ಬೇಕಾದ್ರೆ ಹೋಗ್ಬಿಡ್ತೀನಿ, ನಾನು ಮಾಡಲ್ಲ ಸಿನಿಮಾಂದ ಅವನಂತ ಆಟಗಾದಿ. ಓಹೋ, ಊರಿಗೆ ಬೇಕಾದ್ರೆ ಹೋಗ್ಬಿಡ್ತೀನಿ, ನಾನು ಸಿನಿಮಾ ಸ್ಟಾಪ್ ಮಾಡ್ತೀನಿ, ಏನಾರು ಮಾಡ್ಕೊಂಡು ನೀವು ಉಂಟು ಬಡೋದ್ರು ಉಂಟು, ಓಕೆ, ಈ ಸೀರೆ ಹಾಕಿ ಸಿನಿಮಾ ಮಾಡ್ತೀನಿ ಅಂತ. ಹಾಂ, ಅವಾಗ SM ಕೃಷ್ಣ ಗೌರ್ಮೆಂಟು, ರಮ್ಯಾ ಅವ್ರಿಗೆ ರಿಲೇಷನ್ನು. ಹೌದು. ನಾನು ಐ ಡೋಂಟ್ ಕೇರ್ ಏನೇ ಬಿಡಿ, ಇವನು ಅವ್ರಿಗೆ ಕೇರ್ ಮಾಡಲ್ಲ, ನಿಂದೇನು ಕೇರ್, ಚೆಕ್ ಬ್ರೇಕ್ ಬಂದಿರೋ ಪಾಪ ನಮ್ಮ ತಾಯಿ, ಈ ಸಿನಿಮಾ ನಾನು ಮಾಡಿ ನಾನು ಕಷ್ಟಪಟ್ಟು ಪಿಕ್ಚರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಹಂಗೆ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಿ. ಪಾಪ ಶಿ ಈಸ್ ವೆರಿ ಗುಡ್ ಗರ್ಲ್ ಸರ್, ವೆರಿ ಗುಡ್ ಇನ್ ಆರ್ಟ್. ಕೊನೆಗೆ ಏನು ರಿಕ್ವೆಸ್ಟ್ ಮಾಡೋದು ಬಿಡಿ, ಮತ್ತು ಸಿನಿಮಾ ಆಯಿತು. ಸಿನಿಮಾ ಇದೊಂದು ಇತಿಹಾಸ ಅಲ್ಲ ಸರ್, ಮೇಕಿಂಗ್ ಹೆಂಗಿದೆ ಸರ್, ಮೇಕಿಂಗ್ ಪಬ್ಲಿಸಿಟಿ ಏನು ಸರ್, ಯಾರು ಮಾಡಿದ್ರು ಸರ್ ಆ ಥರ ಪಬ್ಲಿಸಿಟಿ? ಕರ್ನಾಟಕ 1,000 ಹೋರ್ಡಿಂಗ್ ಹಾಕ್ತೀನಿ ಸರ್ ಅವತ್ತು ಆ ಟೈಮಲ್ಲಿ. ಸಿನಿಮಾ ಮಾಡ್ಬಿಟ್ಟ, ಏನೋ ಮಾಡ್ದೆ ನಾನೇನೋ ಸಿನಿಮಾ ಶುಡ್ ಐ ಎ ಪ್ಯಾಷನೇಟ್ ಪ್ರೊಡ್ಯೂಸರ್, ಶೋಕಿಗೆ ಮಾಡೋನು ಆಗ್ತೀನಿ ನಾನು ಅಲ್ಲ. ನಾನು ಹುಚ್ಚ ಅಂದರು, ಕರೆದು ಬೈದರು, ಅಶೋಕ್ ಔಟ್ನ ಕರ್ಕೊಂಡೋಗಿ ಪಿಕ್ಚರ್ ತೆಗಿ ಅಂದರು, ಎಲ್ಲ ಮಾಡಿದ್ರು. ನಮಗೂ ನಿಮಗೂ ಸಿನಿಮಾ ಅಲ್ಲ ಅಂದರು, ಯಾವ ದೊಡ್ಡ ದೊಡ್ಡವ್ರ ಹೆಸರು ಬೇಕಾಗಿಲ್ಲ ನನಗೆ, ಯಾವುದೂ ಶಾಶ್ವತ ಅಲ್ಲ, ಒಳ್ಳೆಯದೇ ಶಾಶ್ವತ. ನಾನು ಅದು ಗಟ್ಟಿಯಾಗಿ ಧೈರ್ಯವಾಗಿ ಸರ್ಕಾರಿ ಮಟ್ಟದಲ್ಲಿ ಅಫಿಷಿಯಲ್ ಮಟ್ಟದಲ್ಲಿ ಸ್ಟ್ರಾಂಗ್ ಇದ್ದೆ ಅಂತ, ಬ್ಯಾಕ್ಗ್ರೌಂಡ್ ಇದೆ ಅಂತ ಆ ಸಿನಿಮಾ 50 ದಿನದಿಂದ 350 ದಿನ ಓಡ್ತು. 250 ದಿನ ಇಲ್ಲ ಅಂದರೆ ಸಿನಿಮಾ ಒಂದು ದುರಂತ. ಮರ್ಡರ್ ಮಾಡಲಿಕ್ಕೆ ಏನೋ ಬಂದ ನಿಮ್ಮನ್ನ ಯಾರಾದರೂ? ಇಲ್ಲ, ಅಟ್ಯಾಕ್ ಮಾಡೋಕ್ಕೆ ಒಂದು ಅಂದರೆ ಮರ್ಡ್ರ ಅದರಲ್ಲಿ ಪಿಕ್ಚರ್ ಒಂದು 6 ವರ್ಷ ಒಂದು 5-6 ಎಕ್ಸ್ಪೆಕ್ಟ್ ಮಾಡ್ಬೇಕು. ಮರ್ಡ್ರ್ ಗಿಡ್ರ್ ಮಾಡೋಕ್ಕೆ ಧೈರ್ಯ ಇಲ್ಲ. ಅಲ್ಲ, ನಿಮ್ಮನ್ನು ಮರ್ಡರ್ ಮಾಡಲಿಕ್ಕೆ ಬಂದ ಅಂತ ಪಾರ್ಟಿಗಳು ಯಾರಾದರೂ? ಇಲ್ಲ, ಅದು ಬೇರೆ ರಿಯಲ್ ಎಸ್ಟೇಟ್ ಅವರ ಬಿಡೋದು, ರಿಯಲ್ ಎಸ್ಟೇಟ್ ಅಟೆಂಪ್ಟ್ ಸಿನಿಮಾದಲ್ಲ. ಕೊನೆಗೆ ಗೊತ್ತಾಗ ಅವರೇ ದುಡ್ಡು ಕೊಟ್ಟರು ನನಗೆ. ಅಟ್ಯಾಕ್ ಅಂದರೆ ಅಟ್ಯಾಕ್ ಚಾನ್ಸಸ್ ಆರ್ ವೆರಿ ಬ್ರೈಟ್ ಅಂತಂದೆ. ಕರೆದು ನನಗೆ ಹಣ ಕೊಟ್ಟು ವಾಸ್ತವಿಕತೆ ಗೊತ್ತಿರಲ್ಲ, ಇದು ಮಿಸ್ಗೈಡ್ ಮಾಡ್ತಾರಲ್ಲ ಜಿಂಚಾಕ್ಗಳು, ಅದು ಇದು ಹಾಕಿ ಚಾಡಿ ಹೇಳಿ ಮಾಡ್ತಾರಲ್ಲ, ಅದಾಗಿತ್ತು. ಯಾವುದೋ ರಿಯಲ್ ಎಸ್ಟೇಟ್ ವ್ಯಾಪಾರ ಅದು. ಓಕೆ, ಸಾಲ್ವ್ ಆಯಿತು. ಅವರೇ ದುಡ್ಡು ಕೊಟ್ಟರು ನನಗೆ. ಕರ್ಕೊಂಡೋಗಿ ಸಾವಿಂದು ಗೇಟ್ ಹೊಡೆದು ಬಂದಿದ್ದೀವಿ ಬಿಡಿ, ಅದೇ ಹೇಳಿದ್ದು. ಅಲ್ಲಲ್ಲ, ಗೇಟ್ ತೆಗೆದು ಇದು ಮರ್ಡರ್ ವಿಷಯ ಆಯಿತು. ಸೂಸೈಡ್ ಮಾಡಲಿಕ್ಕೆ ಏನಾದರೂ ಯೋಚನೆ ಮಾಡಿದ್ರೆ? ಯಾವತ್ತು ಯಾವಾಗಲೂ ನಾನು ಹೇಳಿ ಅಲ್ಲ, 100 ಕೋಟಿ ಹೋದ್ರೂ ಕೇರ್ ಮಾಡಲ್ಲ, 100 ಕೋಟಿ ನಾನು ಯಾವತ್ತು ಹೇಳಿ ಆಗೋಕ್ಕೆ ಚಾನ್ಸೇ ಇಲ್ಲ. ಅಂಥ ರಕ್ತ ನನಗಿಲ್ಲ. ಜನ ಪ್ರೆಡಿಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅಂತ, ಅದೇನು ಮಾಡಲಿ? ಭಗವಂತ ನಾನು 100 ವರ್ಷ ಬದುಕು ಅಂತ ಕಳ್ಸೋನೆ, ತಿದ್ದಾಕ ಇವ್ರು ಯಾರು? ಅದೇ ಭಗವಂತ ಅವರೇ ಸಾಯ್ತೀನಿ ಬರೋದು, ಅವ್ರು ಸತ್ತು ಅವ್ರು ಸಾಯಕ್ಕೆ ನಾನು ಕಳ್ಸಕ್ಕೆ ನಾನು ಯಾರು? 1000 ಜನ 1000 ಹೇಳ್ಕೊಂತ ತಿಳ್ದ ಸರ್, ಅವ್ರ ತೂತು ನೋಡ್ಕೊಂಡು ನನ್ನಂತ ಸಾಧನೆ ಮಾಡಿ ತೋರಿಸ್ಲಿ. ನಂತರ ಒಂದು ಸಿನಿಮಾ ಇದು 100 ಮದುವೆ ಮಾಡ್ದಂಗೆ ಸರ್, ಕರೆಕ್ಟಾ ಸರ್? ಹೌದು, 100 ಮದುವೆ ಮಾಡ್ಬೋದು ಅಲ್ವಾ? 2 ಕೋಟಿ 3 ಆಗಿನ ಕಾಲದಲ್ಲಿ 2 ಕೋಟಿ 1 ಕೋಟಿ ರೂಪಾಯಿ ಬಬ್ಬಿಡಿ ಮಾಡಿದ್ದೀನಿ ಖರ್ಚು. ಯಾರಿಗೆ ತಿಂಬಿಟ್ರು? ತನನಂ ಸಿನಿಮಾ ಮಾಡಿದೆ, ರಮ್ಯಾ ರಕ್ಷಿತ ಕಾಂಬಿನೇಷನ್. ಯಾರಿಗೆ ತಿಂಬಿಟ್ರು? ಬ್ಯಾಂಕ್ ಚೆಕ್ ಕೊಟ್ಟೆ ಅವರಿಗೆ. ಬಟ್ ಸ್ಟಿಲ್ ದೇ ಆರ್ ಸಪೋರ್ಟೆಡ್ ಮೈ ಎವ್ರಿಥಿಂಗ್. ರಮ್ಯಾ ರಕ್ಷಿತಾ ಕವಿತಾ 3 ಜಡೆಗಳ ಮಧ್ಯೆ ನಾನು ಒದ್ದಾಡಿದೆ ಅಂದರು. ಒದ್ದಾಡ್ತಾನೆ ಅಂದರು. ಏನು ಒದ್ದಾಡಿದೆ? ಪೇಪರಲ್ಲಿ ಹಾಕಿದ್ರು 3 ಜಡೆಗಳ ಮಧ್ಯೆ NM ಸುರೇಶ್, ಕವಿತಾ ಲಂಕೇಶ್, ರಮ್ಯಾ ರಕ್ಷಿತಾ 3 ಜಡೆಗಳ ಮಧ್ಯೆ ಅಂತ ಪಬ್ಬಿಡಿ. ಒಂದು GTVನಲ್ಲಿ ಇಂಟ್ರ್ಯೂ ಬಂತು, ಯಾವುದೋ ಹಬ್ಬಕ್ಕೆ, ಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೋ ಕರೆದ್ರು. ಇವರೆಲ್ಲ ರೇಷ್ಮೆ ಸೀರೆ, ನಾನು ಪ್ಯಾಂಟ್ ಶರ್ಟ್ ವೈಟು. ಇವನೇ ನನ್ನ ಮಗ ಏನೋ ಪಿಕ್ಚರ್ ಮಾಡ್ತಾಯಿದ್ದೆ, ಏನೋ ಒಂದು ದಾರಿ ಆಗ್ತಾ ಕಡೆ ಅವರು ಅಂದರೆ ನಾನು ಯಾವತ್ತೂ ಚರ್ಚೆಯಲ್ಲಿದ್ದೆ. ಈಗ ನೋಡಿ, ನಾನು ಅದೇ ಓಡೋ ಕೂದ್ರೆ ಗ್ಯಾಮಲ್ ಮಾಡಿದರೆ ನನಗೆ ಯಾರು ಕೇಳ್ತಾಯಿದ್ರು? ಓಡದೇ ಇರೋಕ್ಕಿದ್ದ ಮೇಲೆ ನಾನು ಗ್ಯಾಮಲ್ ಮಾಡಿದೆ. ಇವತ್ತು ನಿತ್ಯಾಮನ ತಗೊಳ್ಳಿ, ನಿತ್ಯಾಮನ ಹೀರೋಯಿನ್ ಸವನಗ್ಲ, ಪದ್ಮಪ್ರಿಯ ಮಲಯಾಳಂ ಹೀರೋಯಿನ್, ತೆಲುಗಲ್ಲಿ ಮಾಡಿದೆ ಸರ್. ಅಮೂಲ್ಯ ತನ್ನ ಸ್ಮಾಲ್ ಚಾನ್ಸ್ ಕೊಡಿ, ಮರ್ತಿದ್ದಾರೆ ಅವರು. ದೆನ್ ಅದ್ಭುತ ಚಲನಚಿತ್ರ ಅವರು ಆಯಿತು ಸರ್. ಗೌರಿ ಕಾರ್ನಿ ತೊಗೊಳ್ಳಿ ಸರ್, ರಿಚಾ ಪಲ್ಲೋಡ್ ತೊಗೊಳ್ಳಿ ಸರ್, ಜನ್ನತ್ ಹೀರೋಯಿನ್ ಸೋನಾಲ್ ಚೌಹಾನ್ ತೊಗೊಳ್ಳಿ ಸರ್. ಎಲ್ಲ ಇವತ್ತೆಲ್ಲರೂ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ 10 ಸಿನಿಮಾ ಮಾಡ್ಕೊಂಡು ಹೋದ್ರು. R.P. ಪಟ್ನಾಯಕ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಎಷ್ಟು ಸಿನಿಮಾ ಮಾಡೋದು ನಿಮಗೆ ಚೆನ್ನಾಗೇ ಗೊತ್ತು. ಮಧುಕರ್ ಬಂದ, ಯಾರು ಒಳ್ಳೇದಾಗಿಲ್ಲ ಸರ್. ಎಲ್ಲ ಕ್ಯಾಮ್ರಾಮನ್ ತೊಗೊಳ್ಳಿ, ಸಂತೋಷ್ ಪದ್ದಾಜೆ, ಚಂದ್ರಶೇಖರ್, ಕಿರಣ್ ಅಂಪಾಪುರ, ಗೌರಿ, ಆಮೇಲೆ ಇವನು ಗುರುಪ್ರಶಾಂತ್ ರೈ, ನನ್ನ ಬ್ಯಾನರ್ ಸರ್. ದೇ ಆರ್ ಆಲ್ ಎಸ್ಟಾಬ್ಲಿಷ್ಡ್, ದೇ ಆರ್ ಡೂಯಿಂಗ್ ವೆಲ್. ಸ್ವಂತ ಮನೆ ಮಾಡಿಕೊಂಡು ಕಾರ್ ಹೊಡೆದು ಖುಷಿ ನನಗೆ. ನಾನು ಯಾರಿಗೂ ಬ್ಲೇಮ್ ಮಾಡಿಲ್ಲಲ್ಲ ಸರ್. ಇಲ್ಲ, ಸಿನಿಮಾ ಯಾವತ್ತು ಪ್ಯಾಷನೇಟಾಗಿ ಮಾತಾಡಬೇಕು. ದೇ ಶುಡ್ ಹ್ಯಾವ್ ಎ ಗುಡ್ ಕಾನ್ಫಿಡೆನ್ಸ್ ಇರಬೇಕು. ಈಗ ನಾನು ಸಿನಿಮಾ ಬಂದೆ, ನಾನು ಓಡೋ ಕೂದ್ರೆ ಕುಡ್ಕೊಂಡು ನಾನು ಹೆಸರು ಬರ್ತಿರಲಿಲ್ಲ, ನೀವು ಬರ್ತಿರಲಿಲ್ಲ ಇಂಟರ್ವ್ಯೂ. ನಾನು ಓಡದೇ ಇರೋ ಕೂದ್ರು ಗ್ಯಾಂಬಲ್ ಮಾಡೋ ಪಡೋದು ಯಾರ ಇದೆ? NM ಸುರೇಶ್ ಒಬ್ಬನೇ. ಕರೆಕ್ಟಾ ಸರ್? ಬಟ್ ಆ ಟೈಮಿಗೆ ಹೀರೋ ಹಿಂದೆ ಹೋಗಿಲ್ಲ ಸರ್ ನಾನು. ಇಲ್ಲ, ಹೀರೋಗಳಿಂದ ಹೋಗಿಲ್ಲ. ಹೋದ್ರು ನಂಗೆ ಅದೃಷ್ಟ ಬರಲಿಲ್ಲ.
ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ದೆ, ಸುದೀಪ್ಗೆ ಅಡ್ವಾನ್ಸ್ ಕೊಟ್ಟಿದ್ದೆ. ಭಗವಂತ ನೋಡಿ ನಾನು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಅದು ಯಾಕೆ ಏನಾಯ್ತು? ದರ್ಶನ್ ಅವ್ರ ಸಿನಿಮಾ ಮಾಡಿದೆ ಚೆಲುವೆ ನಿನ್ನೆ ನೋಡೋ ಮುಂಚೆ ದರ್ಶನ್ ಅಡ್ವಾನ್ಸ್ ಕೊಟ್ಟಿದ್ದೆ ನಾನು. ಹಾಂ, ನನಗೆ ಅವತ್ತು ಬ್ಯಾಡ್ ಟೈಮ್ ಬಂದ್ಬಿಡ್ತು. ನಾನು ಮಾಡು ಅಂದರೆ ಮಾಡಲ್ಲ ಅಂತ ನಂಗೆ ಗೊತ್ತಾಯಿತು. ದುಡ್ಡು. ಅವಾಗ ಅವು ಹಾಕ್ಕೊಟ್ರು. ಹ್ಞೂ, ಇವ್ರಿಗೆಲ್ಲಿ ಸಿನಿಮಾ ಮಾಡೋಕ್ಕಾಗತ್ತೆ ದರ್ಶನ್ ಸಿನಿಮಾ? ಹಾಂ, ಇದೇ ಒಂದ್ಸಲ ನಮಗೆ ನಮ್ಮ ಆತ್ಮೀಯ ಸ್ನೇಹಿತ ಅವ್ರಿಗೂ ಆತ್ಮೀಯರು ಫೋನ್ ಮಾಡಿದಾಗ ಸದ್ಯ ಅವ್ರಿಗೆ ಲಾಸ್ ಆಗ್ಬಿಟ್ಟಿದ್ದಿಲ್ಲ, ಹೆಂಗೆ ಮಾಡ್ತಾರೆ ಅಂತ. ನಾನು ಲಾಸ್ ಆಗಿರ್ಬೋದು ಸರ್, ಏನೋ ಮಾಡಿ ತಲೆ ತೆಗಿತಾನೆ, ತಲೆ ಮಾಡ್ತಾನೆ, ನನಗೇನು ಗೊತ್ತು, ನಾನು ತರ್ತೀನಿ ದುಡ್ಡು ತರೋ ಶಕ್ತಿ ಇದ್ರೆ ಮಾಡೋದೇನು ಸರ್? ಹೌದು, ಅಷ್ಟೇ. ಆಗಲ್ಲ ಅಂದಮೇಲೆ ನನಗೆ ಅದು ಸುಮ್ಮನೆ ಅದೇ ಬಿಡು ಮುಂದೆ ಕೇಳೋದು. ಅವಾಗ ನಂಗೆ ಸ್ವಲ್ಪ ಏಟು ಬೀಳ್ಬಿಡ್ತು. ಸರಿ ಮಾಡಲ್ಲ ಅನ್ನೋ ಗೊತ್ತಾದ್ಮೇಲೆ ನಾನು ಕೇಳ್ತೀನಿ. ಏಟ್ ಅಂದರೆ ಫೈನಾನ್ಷಿಯಲ್ ಏಟು ಅಂದರೆ ಯಾವ ಏಟು? ಯಾರು ಸರ್ ಭಗವಂತನ ಇಚ್ಛೆ, ನನ್ನ ದೇವ್ರ ಇಚ್ಛೆಯಿಂದ ಬಿಟ್ಟಿರೋದು. ದೇವ್ರು ಯಾವಾಗ ಬೇಕು ಕರ್ಕೊಂಡು ಹೋಗ್ತಾನೆ. ಇವ್ರು ಯಾರು ಜನ ತಗೊಂಡು ನನಗೆ ನಾನು ಏನು ಕೊಟ್ಟಿದ್ದ ಅಮೌಂಟು ಸುದೀಪ್ ಅವರು ಪೂಜೆ ಟೈಮಲ್ಲಿ ಯಾವುದೋ ಇದೇ ಜಾಕ್ ಪಂಜನ್ನೇ ತಂದು ಕೊಟ್ಟದ. ಅವ್ರು ಕೊಟ್ಟರು ಕೈ ನಿಜವಾಗ್ಲೂ ಹಿಸ್ಕಿಸ್ಬಿಡೋದು. ಸುದೀಪ್ ಯಾವತ್ತೂ ನೆನೆಸ್ಕೊತೀನಿ, ಒಳ್ಳೆ ವ್ಯಕ್ತಿ ಸರ್. ಅಡ್ವಾನ್ಸ್ ವಾಪಸ್ ಕೊಟ್ಟು ಅಡ್ವಾನ್ಸ್ ಪೂಜೆ ದಿನ ತಂದು ನನ್ನ ಕೇಳಿ ಕೊಟ್ಟರು. ಕ್ಯಾಶ್ ಹಿಡಿತಾ ಇದೆ ಜೋರು ಜನ, 1,000 ಜನ ಬಂದಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಮುಹೂರ್ತ ನೋಡಿಲ್ಲ ನೀವು? ಏನು ಮುಹೂರ್ತ? MLAಗಳು, MP ಗಳು ಎಲ್ಲ ಬ್ಯೂರೋಕ್ರಾಟ್ಸ್, ಪೊಲೀಸ್ ಆಫೀಸರ್ಸ್ ಎಲ್ಲ ಇದ್ರು. 1,000 ಜನ ಸೇರಿದ್ರು ಪೂಜೆಗೆ. ಅಲ್ಲೇ ಕಂಟ್ರೋದು ಆ ಗಳಿಗೆ ಪೂಜೆ ಆಗ್ತೀನಿ, ಬಂದು ದುಡ್ಡು ಬಂತು ಅಂತ ಪಿಕ್ಚರ್ ಇಟ್ಟಾಗತ್ತಪ್ಪ. ಎಷ್ಟು ಬಂತು ಅಡ್ವಾನ್ಸ್? ಅಡ್ವಾನ್ಸ್ ಅಂತ ಎಷ್ಟು? ಇನ್ ಲ್ಯಾಕ್ಸ್. ಆಗ ಆಗಿನ ಕಾಲದಲ್ಲಿ 90 ಲಕ್ಷ ಅಂದರೆ ಎಕ್ಸ್ಕ್ಯೂಸ್ ಮೀ ಮೊದಲೇ ಬಂದು ಅವರು ಸುದೀಪ್ ಪಿಕ್ಚರ್ ಮಾಡೋಕ್ಕಾಗಿತ್ತು. ಸುದೀಪ್ ಅವ್ರು ಮಾಡೋದಕ್ಕೆ ನಾನು ಅಡ್ವಾನ್ಸ್ ವಾಪಸ್ ಕೇಳ್ತೀನಿ, ಕೊಡಿ ಸ್ವಾಮಿ ನಾನು ಸಿನಿಮಾ ಮಾಡ್ಬೇಕು ಬಂದುಬಿಟ್ಟಿದ್ದೀನಿ, ಮುಂದಿನ ವರ್ಷ ಮಾಡೋದ್ರೆ ನಾನು ಮಾಡೋಕ್ಕಾಗಲ್ಲ, ಈ ವರ್ಷ ಮಾಡ್ಬೇಕು ಅಂತಿದ್ದೀನಿ ಅಷ್ಟೇ ಹೇಳಿದೆ. ಪ್ರೇಮ್ ಅವಾಗ ಏನು ಮಾಡಿದೆ, ಬರ್ರಿ ಬೇಡ ಅಂತ ಹೇಳಿದೆ. ಈ ಎಸ್ಕಿದ್ ಕತೆ ಹೇಳ್ದ, ಮಾಡೋದು ಏನೋ ಮಾಡೋ. ನನಗೆ ಅವಾಗ ಫೈನಾನ್ಷಿಯಲಿ ಸೌಂಡು, ಪೊಲಿಟಿಕಲಿ ಸೌಂಡು, ಮಾಡೋಗ್ರಿ ಅಂತೆ. ಅಜಯ್ ರಾವ್ ಬಂದ ಅಲ್ಲಿ ಕಾನಿಷ್ಕ ಹೋಟ್ಲ್ ಹತ್ರ, ಕರೆದ್ರು, ಇಂಟರ್ವ್ಯೂ ಮಾಡಿದ್ರು, ಬೇಡ ಅಂತ. ನಾನು ಹೇಳಿದೆ ಅವ್ರಿಗೂ, ಪಾಪ ಸೋಬಿಟ್ಟ ಅವನು ಸುದೀನ್ಬೇಕು ಅಂತ. ಹೇಳಿ ಇಟ್ಕೊಂಡೆ, ಅವ್ರಿಗೆ ಇಟ್ಕೊಂಡು ಮಾಡೆ ಏನಾರ ಆಗಲಿ ಅಂತ. ಅದೇ ಸುನಿಲ್ ರಾವ್ ಬಂದಿದ್ದು. ಸುನಿಲ್ ರಾವ್ ಅದ್ರ ಅಲ್ಲ ಅಜಯ್ ರಾವ್ ಸಿನಿಮಾ ಲ್ಯಾಂಡಿಗೆ ಬರೋಕ್ಕಾಗ್ತಿರಲಿಲ್ಲ. ಒಂದು ಬೇಸಿಕ್ ಸಿಕ್ತು ಅವನಿಗೆ. ಇವತ್ತು ಲೈಫ್ ಚೆನ್ನಾಗಿದ್ದಾರೆ ಅವರು, ನೆನೆಸ್ಕೊತಾನೆ ಪಾಪ. ಎನ್ ಸುರೇಶ್ ಅವರು ನಾನು ಚಾನ್ಸ್ ಕೊಟ್ಟರು ಅಂತ ನೆನೆಸ್ಕೊತಾರೆ. ಯಾವತ್ತು ನಮ್ಮ ಬೆನ್ನನ್ನು ಈಗ ನಿಮಗೆ ಊಟ ಬಾಟ ಬೊಂಬಾಟ ಯಾಕೆ ನೆನೆಸ್ಕೊತೀನಿ ಹೇಳಿ? 24 ವರ್ಷ ಆದ ಬರೋದು, ನಾನು ಸಾಯೋದಾಗ ನೆನೆಸ್ಕೊತೀನಿ. ಯಾವತ್ತು ನಮ್ಮ ಬೆನ್ನನ್ನು ನಾನು ನಡೆದು ಬಂದ ದಾರಿನ ಯಾವತ್ತೂ ಯಾವಾಗಲೂ ಬರಿಬಾರ್ದು. ಅದಕ್ಕೋಸ್ಕರ ಸಿನಿಮಾದಲ್ಲಿ ಇನ್ನೂ ನಿಂತಿದ್ದೀನಿ, ಸಿನಿಮಾ ರಂಗದಲ್ಲಿ ಇರ್ತೀನಿ. ಸಿನಿಮಾಗಳನ್ನು ಮಾಡಬೇಕು, ಸಿನಿಮಾಕ್ಕೆ ಏನೋ ಒಂದು ನಾನು ಕೊಡುಗೆ ಕೊಡಬೇಕು. ಚಿತ್ರರಂಗ ನಮ್ಮದು ಕೆಲಸ ಮಾಡೋದು ಕಾರ್ಮಿಕ ಏನೋ ಒಂದು ಮಾಡಬೇಕು. ಮುಖ್ಯವಾಗಿ ಪತ್ರಕರ್ತರಿಗೂ ಒಂದು ಮಾಡುವಂಥ ನನ್ನ ಆಸೆ ನನಗಿದೆ. ಅದು ಹೇಳೋದು ದೊಡ್ಡಸ್ಕೆ ಆಗುತ್ತೆ, ದೊಡ್ಡಸ್ಕೆ ಆಗುತ್ತೆ ಹೇಳಿದ್ರೆ. ಏನು ಮಾಡ್ತೀರಿ? ಏನೋ ನನ್ನ ತಲೆಯಲ್ಲಿದೆ ಸರ್. ನನ್ನ ಕಾನ್ಸೆಪ್ಟ್ ಥಿಂಕಿಂಗ್ ಥಾಟ್ಸ್ ಆರ್ ಆಲ್ ಕಾರ್ಪೊರೇಟ್ ಲೆವೆಲ್. ಐ ಆಲ್ವೇಸ್ ಟಾಕ್ ಕಾರ್ಪೊರೇಟ್ ಥಿಂಕಿಂಗ್ ಬಿಕಾಸ್ ಆಫ್ ದಿ ಅಜಯ್ ಪ್ರೇಮ್ಜಿ ಜೊತೆ ಕೆಲಸ ಮಾಡಿದ್ದಾನೆ 3 ವರ್ಷ. ಅಲ್ಲೇ ರಿಸೈನ್ ಮಾಡಿ ಬಿಡಬೇಡ, ಯು ಗಾಟ್ ಎ ಬೆಟರ್ ಚಾಯ್ಸು, ಬೆಟರ್ ಆಪರ್ಚುನಿಟಿ, ವಿಲ್ ಗ್ರೋ ಲೈಕ್ ಎನಿಥಿಂಗ್ ಅಂದರು. ಐ ಸೆಡ್ ಐ ಡೋಂಟ್ ನಾಟ್ ವರ್ಕ್ ಔಟ್ ಸಂಬಡಿ ಸರ್. ಅದಕ್ಕೆ ನಾನು ಏನೋ ಮಾಡಿದೆ, ಮಲೇಷನ್ಗೆ ಹೊಡ್ಬೇಕು. ಅವಾಗ ಟರ್ಕಾಗಿ ಆಫರ್ ಬಂತು. ಅಲ್ಲಿದ್ದಾಗಲೇ ವಿ ಆರ್ ಗೋಯಿಂಗ್ ಫಾರ್ ಕೋಆಪರೇಟಿವ್ ಬ್ಯಾಂಕ್. ವೈ ಡು ಯು ಗೋ ಫಾರ್ ಕೋಆಪರೇಟಿವ್ ಬ್ಯಾಂಕ್ಸ್? ಯು ವಿಲ್ ಫೈಂಡ್ ಎ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಪೀಪಲ್. ಬರೋಂಥ ಕಸ್ಟಮರ್ಸ್ ಮೆಂಬರ್ಸ್ ಬ್ಯಾಂಕಿಗೆ ಯಾಕೆ ಹೋಗ್ತೀಯಾ ಅಂದರು ನನಗೆ ಅವರು. ಇಫ್ ಯು ವುಡ್ ಹ್ಯಾವ್ ಗಾನ್ ಫಾರ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ ಬೇರೆ ಆಗ್ತಿತ್ತು. ನಿನ್ನ ಯಾಕೆ ಕೋಆಪರೇಟಿವ್ ಯಾಕೆ ಹೋಗ್ತೀಯ ಅಂದರು ಅಜಿತ್ ಪ್ರೇಮ್ಜಿ ಅವರು. ಏನೋ ಎಳಿತದ್ದು ವಿಧಿ. ನಾನೇನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ಸ್ಪಿಟ್ ಅವ್ರು 9 to 11 ಇತ್ತು, 11 to 3 to 4 ಆ ಗ್ಯಾಪಲ್ಲಿ ಏನೋ ಮಾಡ್ತೀನಿ ಅಂತೇಳಿ ರಿಸೈನ್ ಮಾಡೋದು ಸೇರ್ಕೊಂಡು ಇಲ್ಲೇ ಕ್ಲರ್ಕ್ ಆಗಿದ್ದೆ, ಇಲ್ಲೇ ಡೈರೆಕ್ಟರ್ ಆದೆ. ಇಲ್ಲೇ ಈ ಬ್ಯಾಂಕಲ್ಲಿ ವರ್ಕ್ ಆಗಿ ಎಂಪ್ಲಾಯ್ ಇದ್ರೆ ನಾವು ಎಂಪ್ಲಾಯ್ ಇಯರ್ 1985 to 91 6 years ಕೆಲಸ ಮಾಡಿ ರಿಸೈನ್ ಮಾಡಿ ಸ್ವಂತ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡಿ ದೊಡ್ಡ ಹೆಸರು ಮಾಡಿ ಕೋಟೆ ಅಂತ ಟರ್ನ್ ಓವರ್ ಮಾಡಿ ಇಲ್ಲಿ ಬಂದು ಮತ್ತೆ ಅಗೇನ್ ಡೈರೆಕ್ಟರ್ ನಿಂತ್ಕೊಂಡು ಎಲೆಕ್ಷನ್ ಇಲ್ಲಿ 2ನೇ ಸಲ ಒಂದ 2 ನನ್ನ ಕತೆ ನಂದೇ ಒಂದು ಬೇಕಾ ಸರ್ ನಿಮಗೆ ಸೋರಿ. ಹಂಗೆ ಹಂತವಾಗಿ ಯು ಮಸ್ಟ್ ಹ್ಯಾವ್ ಎ ಗುಡ್ ಇಂಟೆನ್ಷನ್, ಒಳ್ಳೆ ಉದ್ದೇಶ ಹಿಡ್ಕೊಂಡು, ಒಳ್ಳೆ ತನ ಹಿಡ್ಕೊಂಡು, ಒಳ್ಳೆ ಭಾವನೆ ಹಿಡ್ಕೊಂಡು. ಸಿನಿಮಾ ರಂಗ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ಅದೇ ಹೇಳ್ತಾಳೆ ಇವಳು ನಮ್ಮ ವಿದ್ಯಾಬಾಲನ್ ಡಟ್ಟಿ ಪಿಕ್ಚರ್. ಸಿನಿಮಾ ಇದು ಎಂಟರ್ಟೈನ್ಮೆಂಟ್, ಐ ಆಮ್ ಆಲ್ಸೋ ಎಂಟರ್ಟೈನ್ಮೆಂಟ್ ಅಂತೇಳಿ ನೋಡಿದ್ರ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರೋದು. ಹಂಗೆ ಸಿನಿಮಾ ಇದೆ ಪವರ್ಫುಲ್ ಮೀಡಿಯಾ ಅಂತ ವರ್ಲ್ಡ್. ಇದೇ ಬರೋಣ ನನಗೆ ಅವ್ರ ಡೈಲಾಗ್ನ ಇನ್ಸ್ಪಿರೇಷನ್ ಆಯಿತು ನೋಡಿ. ಸಿನಿಮಾ ಇದು ಎಂಟರ್ಟೈನ್ಮೆಂಟ್, ಐ ಆಮ್ ಆಲ್ಸೋ ಎಂಟರ್ಟೈನ್ಮೆಂಟ್ ಅಂತ. ಆ ಸಿನಿಮಾ ಹಂಗೆ ಇತ್ತು ಎಂಟರ್ಟೈನ್ಮೆಂಟು. ದುರಂತ ಸಿನಿಮಾ ಎಂಡ್ ಆಯಿತು ಕರೆಕ್ಟ್. ದಟ್ ಈಸ್ ಸಿನಿಮಾ ಆಲ್ವೇಸ್ ಸಿನಿಮಾ ಸರ್. ಅದಕ್ಕೆ ಬೆಲೆ ಕಟ್ಟಾಗಲ್ಲ ಅಂತ ಈಗಿನ ಸಿನಿಮಾಗಳು ಮಾಡೋ ರೀತಿ ಬದಲಾವಣೆ ಆಗಿದೆ, ಹೋಗ್ತಾ ರೀತಿ ಬದಲಾಗ್ತಿದೆ.
ಸಿನಿಮಾಗಳು 300-400 ಸಿನಿಮಾಗಳು ಮಾಡ್ತಾರೆ, ಸಣ್ಣ ಸಣ್ಣ ಸಿನಿಮಾ 5 ಲಕ್ಷ 6 ಲಕ್ಷ 8 ಲಕ್ಷ. ನಾನು ವಾಟ್ ರಿಕ್ವೆಸ್ಟ್ ದೆಮ್ ಟು ಮೇಕ್ ಗುಡ್ ಮೂವೀಸ್. ಈಗ ಸಬ್ಸಿಡಿಗೋಸ್ ಸಿನಿಮಾಗಳು ಮಾಡೋದಿದ್ದಾರೆ, ಸಬ್ಸಿಡಿ ಸಿನಿಮಾ ಮಾಡ್ತಾರೆ ಸರ್. ಈಗ ನಾವು ಮಾಡೋದು ಎಸ್ಕಿಜಿ, ಚಪ್ಪಾಳೆ, ಸೌನೋಕ್ಲಾಕ್, ನಮ್ಮ ಕಾರಂಜಿ, ಚೆಲುವೆ ನೀನೊಳ್ಳು, ಅದ್ವೈತ, ತೆಲುಗು ಸೀನು, ವಾಸಂತಿ ಲಕ್ಷ್ಮಿ ಎಲ್ಲ ಇಂಡಿಪೆಂಡೆಂಟ್ ಬ್ಯಾನರ್ಸ್ ಒಂದು. ಅದು ಮಾಡ್ಬೋದು ಹುಡುಗಾಡ ಎಲ್ಲ ಹೊಸಬ್ರೆ, ಎಲ್ಲರೂ ಸೆಟ್ಲ್ ಆಗ್ಯಾರ ಸರ್. ನವನೀತ್ ಕೌರ್ ಅಂತ MP ತೆಲುಗು ಪಿಕ್ಚರ್ ಮಾಡಿ, ನವನೀತ್ ಕೌರ್ ಆ್ಯಂಡ್ ಪದ್ಮಪ್ರಿಯ. ಶಿ ಹಸ್ ಬಿಕಮ್ MP ಇನ್ ಮಹಾರಾಷ್ಟ್ರ, ಅಮರಾವತಿ. ಡೈರೆಕ್ಟ್ ಮೋದಿ ಜೊತೆ ಇಂಟ್ರಾಕ್ಷನ್ ಮಾಡೋದು ನೋಡಿದ್ರೆ ಪಾರ್ಲಿಮೆಂಟಲ್ಲಿ ಹೆಂಗೆ ಮಾತಾಡ್ತಿದ್ದವಳು. ವಾಟ್ ಇಸ್ ಸಚ್ ಗ್ರೇಟ್ ವೊಕ್ಯಾಬುಲರಿ. ಅವಳು MP ಆದಲ್ಲ ಸರ್. ಈಗ ಇದು ಈ ನಿಮ್ಮ ಏರು ಬೀಳು ಎರಡೂ ನೀವು ಕಂಡಿದ್ದೀರಿ, ಎಲ್ಲವನ್ನು ಕಂಡಿದ್ದೀರಿ, ಸೋಲು ಗೆಲುವು ಎಲ್ಲ ಕಂಡಿದ್ದೀರಿ. ಬಟ್ ಮನೆಯ ರಿಯಾಕ್ಷನ್ ಹೇಗಿತ್ತು ಮನೆಯವ್ರದ್ದು? ಮನೆಯವರು ಶಿ ಈಸ್ ಗ್ರೇಟ್ ಲೇಡಿ, ಧೈರ್ಯ ಜಾಸ್ತಿ. ಎಷ್ಟು ಜನ ಸಾಲಗಾರ ಬಂದು ಮನೆಗೆ ಬಂದರೂ ಕೂಡ ಫೇಸ್ ಮಾಡೋಳು. ನಮ್ಮ ಯಜಮಾನ್ರು ಸಾಹೇಬ್ರು ಅಂತಾರೆ, ಸಾಹೇಬ್ರು ಕೊಡ್ತಾರೆ ಬಿಡ್ರಿ, ಸಾಹೇಬ್ರು ಹಂಗೆ ಮಾಡ್ತಾರೆ ಬಿಡ್ರಿ, ಸಾಹೇಬ್ರು ಏನು ಇಷ್ಟೊಂದು ಸಾಲ ಮಾಡಿಬಿಡಿ, ನಮ್ಮ ಅಪ್ಪ ಅಂತ ದೊಡ್ಡ ಸಾಹುಕಾರ, ಏನಪ್ಪ ನಿಮ್ಮ ಮದುವೆ ಮಾಡಿ ನಿಮಗೂ ಚೆನ್ನಾಗಿ ನಮ್ಮ ಮಿಸತ್ ನೇಚರು ಅಂತ ಒಂದು ದೊಡ್ಡ ಮನೇಲಿ. ಹಂಗೆ ಇವತ್ತು ಅದೇ ಮನೇಲಿ ಇದ್ದೀನಿ. ಎಷ್ಟೋ ಜನ ಸಿನಿಮಾ ಆದಮೇಲೆ ಎಲ್ಲಿ ನಿಮ್ಮ ಮನೆ ಅಂತ ಕೇಳ್ತಾರೆ, ಅಂದರೆ ಮಾರ್ಕೊಂಬಿಟ್ಟಿದ್ದೀನಿ ಅಂತ. ಈಗ ಎಸ್ಕಿಸ್ ಹೆಂಗಿತ್ತು ಸಿನಿಮಾನೇ ಹಂಗೆ ಮಾಡಿದ್ದೀನಿ ಬೇರೆ ಥರ. ಓಕೆ. ಮಗ ಏನು ಮಾಡ್ತಾನೆ ಈಗ? ಮಗಂಗೆ ಹೀರೋ ಮಾಡ್ತಾ ಇದ್ದೀನಿ ಸರ್. ಭಾಳ ದೊಡ್ಡ ಮಟ್ಟದಲ್ಲಿ ನ್ಯೂಯಾರ್ಕ್ ಟ್ರೈನಿಂಗ್ ಕಲಿಸಿದ್ದೆ. ವೆಲ್ ಟ್ರೈನ್ಡ್ ಇನ್ ಜಿಮ್ನೇಷಿಯಮ್ಮು, ಡ್ಯಾನ್ಸು, ಫೈಟು, ಆ್ಯಕ್ಟಿಂಗು. ನಾನು ಸಿನಿಮಾ ಬೇಡ ಅಂದಿದ್ದೀನಿ ಸರ್. ಇವಾಗ ನೋವು ಆಲ್ಸೋ ಬೇಡ ಅಂದರೆ ಇಂಡಸ್ಟ್ರಿ ಮಾಡೋ ಕೇಳ್ತೀನಿ. ಅವ್ನು ಇನ್ಬಿಲ್ಟ್ ಆಗಿದೆ ನಾನು ಸಿನಿಮಾ ಮಾಡಬೇಕು ಅಂತ. ಓಕೆ. ನಾನು ಮಾಡಬೇಕು ಅಂದಾಗ ನನಗೆ ಮಾಡಿರೋ ಅವಮಾನಗಳನ್ನೆಲ್ಲ ನೋಡಿದ್ದಾನೆ. ಬಟ್ ಬೇಡ ಸಿನಿಮಾ ಬಿಸ್ನೆಸ್ ಮಾಡು ಅಂದರೆ, ಪಾಪ ನನಗೆ ಬಿಸ್ನೆಸ್ ಮಾಡ್ತೀನಿ. ಈಗ BCom MBA ಮಾಡಿದ್ದಾನೆ ಸೆಂಟ್ ಜೋಸೆಫ್ ಕಾಲೇಜಲ್ಲಿ, ವೆಲ್ ಕ್ವಾಲಿಫೈಡು. ನೀವು ನೋಡಿ ಅವರಿಗೆ. ಬಟ್ ಅವ್ನ ತಲೆಯಲ್ಲಿ ಬಂದುಬಿಟ್ಟಿದೆ. ಅದು ಅಪ್ಪನಾಗಿ ನನ್ನ ಧರ್ಮ, ಅವನ ಆಸೆ ಪಟ್ಟು ನನಗೊಂದು ಶಕ್ತಿ ಇದೆ, ಮಾಡೋ ಶಕ್ತಿ ಇದೆ, ಹಂಗಿದೆ. ಲೆಟ್ ಮೀ ಗ್ಯಾಂಬಲ್ ವಿತ್ ಸೋ ಮೆನಿ ಅದರ್ ನ್ಯೂ ಆರ್ಟಿಸ್ಟ್. ನಾನು ಎಷ್ಟೋ ಜನ ನನ್ನ ಸಹಾಯ ಮಾಡಿ ಬೆಳೆಸಿ ಎಲ್ಲ ಮಾಡಿದೆ. ಯಾರೂ ಬಂದಿಲ್ಲ ನನ್ನ ಮಗನಿಗೆ ಮಾಡೋಕ್ಕೆ. ಬೇಡ, ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಒಬ್ಬರು ಸಹಾಯ ಮಾಡಿದ್ಮೇಲೆ ನಂಗೆ ಮತ್ತೆ ಸಹಾಯ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಂಥ ಪ್ರವೃತ್ತಿ ನನಗಿಲ್ಲ. ನಮ್ಮ ಮಗನ ನಾನು ಅದ್ರ ಬಂದಿದೆ ಅವರು. ಬಟ್ ನಾನು ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಹಿಮ್ ಇನ್ ಎ ಡಿಫ್ರೆಂಟ್ ಸ್ಟೈಲ್. ಆವಾಗ ನಿಮ್ಮ ಸಹಕಾರ ನನಗೇನು ಕೊಟ್ಟಿದ್ರು ಆ ಸಹಕಾರ ಪತ್ರಿಕಾ ಅಮೃತರ ಕೊಡ್ತಾರೆ ಅಂತ ಸಂಪೂರ್ಣ ನನ್ನ ನಂಬಿಕೆ, ದೃಢವಾದ ನಂಬಿಕೆ, ಸುಮ್ಮನೆ ಇದೆಲ್ಲ. ಆ ಥರ ಇರೋದ್ರಿಂದ ನಾನು ಅವನು ಲಾಂಚ್ ಮಾಡ್ತೀನಿ ಸರ್. ಏನು ಹೆಸರೇನು? ಅವ್ನು ಸಾತ್ವಿಕ್ ಅಂತ ಸರ್. ಸಾತ್ವಿಕ್. ಸದ್ಯದಲ್ಲೇ ಒಂದು ಕೇರಳದಲ್ಲಿ ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ ಆಲ್ರೆಡಿ. ಯಾರು ತೋರಿಸಿಲ್ಲ. ನಾನು ಹಂಗೆ ಆ್ಯಕ್ಟ್ ಮಾಡ್ತಾನೆ, ಯಾವ ಥರ ಮಾಡ್ತಾನೆ ಏನಂತ ತಿಳ್ಕೊಳ್ಳೋಕೆ ಮಾಡಿದ್ದೀನಿ. ಓಕೆ. ಅದನ್ನು ಲಾಂಚ್ ಮಾಡ್ತೇನೆ, ನಿಮಗೂ ಕರಿತೀನಿ ನಾನು. ಓನ್ಲಿ ಟು ಸಿ ಹೌ ಈಸ್ ಗೋಯಿಂಗ್ ಟು ಆ್ಯಕ್ಟ್. ಅಲ್ಲ, Alexa 35 ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ. ಹೇಗೆ ಅನಿಸ್ತು? ಮಗ ಅಂತೇಳಿ ಬಿಟ್ಬಿಡಿ, ಒಬ್ಬ ಕಲಾವಿದನಾಗಿ ನಿಮ್ಗೆ ಏನು ಅನಿಸ್ತು? ನಾನು ಅವನ ಸೀನ್ ನೋಡಿದೆ, ಅವ್ನು ಆ್ಯಕ್ಟ್ ಮಾಡಬಲ್ಲ ಅಂತ ಕಾನ್ಫಿಡೆನ್ಸ್. ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ದೀನಿ. ಓನ್ಲಿ ಟು ಸಿ ಹೌ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಅದಷ್ಟೇ. ಅದಕ್ಕೆ ಒಂದಿಷ್ಟು ಖರ್ಚು ಮಾಡಿ ಒಂದು ಯಾವುದೋ ಸ್ಮಾಲ್ ಪಿಕ್ಚರ್ ಮಾಡಿದಂಗೆ ಖರ್ಚು ಮಾಡಿದ್ದೀನಿ. ಸಣ್ಣದು ಒಂದು 26 ಮಿನಿಟ್ಸ್. ಎಲ್ಲಿ ಮಾಡಿದ್ರಿ? ಕೇರಳದ ಒಂದು ಟೀಮ್, ಯಂಗ್ಸ್ಟರ್ಸ್ ಟೀಮ್, ಹುಡುಗರು ಯಂಗ್ಸ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ ಚಾನ್ಸು. ಓಕೆ. ಹುಡುಗರು ಮಾಡಿದ್ದಾರೆ. ಎಷ್ಟು ನಿಮಿಷ? 23 ನಿಮಿಷ 24 ನಿಮಿಷ ಬರುತ್ತೆ. ಓಕೆ. ಶಾರ್ಟ್ ಫಿಲ್ಮ್ ಅದು ನೋಡ್ತೀನಿ. ಬಟ್ ಒಂದು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿ ಅಂತ. ಓಹೋ. ನೀವು ಲೈಕ್ ಮಾಡ್ತೀನಿ, ತೋರಿಸ್ತೀನಿ. ಓಕೆ. ನಿಮಗೆ ತೋರಿಸ್ಲೇಬೇಕು, ತೋರಿಸಿದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ಎಸ್. ಅಂದರೆ ಓನ್ಲಿ ಟು ಶೋ ಹೀಸ್ ಆ್ಯಕ್ಟಿಂಗ್, ದಟ್ಸ್ ಬೇರೆ. ಗುಡ್. ಎಷ್ಟು ಹೈಟ್ ಇದ್ದಾನೆ? 6 ಅಡಿ. 6 ಅಡಿ. ಓ, 6 ಫೀಟ್ ಇದ್ದಾನೆ ಸರ್. ಗುಡ್ ಲುಕಿಂಗ್, ಹ್ಯಾಂಡ್ಸಮ್, ಗುಡ್ ಪರ್ಸನಾಲಿಟಿ, ಗುಡ್ ಫಿಸಿಕ್. 6 ಪ್ಯಾಕು 7 ಪ್ಯಾಕು ಅನ್ಬೋದು. ಫೋಟೋ ಎಲ್ಲ ಬಿಡುಗಡೆ ಮಾಡಿಲ್ಲ ಅಲ್ಲಿ? ಎಲ್ಲೂ ಕೊಟ್ಟಿಲ್ಲ ಸರ್. ಸಣ್ಣ ಪುಟ್ಟ ಅಲ್ಲೆಲ್ಲಿ ಗೊತ್ತಿರೋ ಕೊಡ್ತೀವಿ, ತೋರಿಸ್ತೀನಿ ಫೋಟೋ ಬೇಕಾದ್ರೆ. ಇದೇನ ಹತ್ರ 6 ಅಡಿ ಇದ್ದಾನೆ, ವೆಲ್ ಟ್ರೈನ್ಡ್. ಅವನ ಅದೃಷ್ಟ ಇದ್ದರೆ ನಾನು ಅವನೇನ ಹೀರೋ ಆದರೆ ಇಂಡಸ್ಟ್ರಿ ಆಸ್ತಿ ಆಗಿರಪ್ಪ, ನಿರ್ಮಾಪಕ ನಟನಾಗಿರಪ್ಪ, ಕೈಲಾಗಿದ್ದು 100 ರೂಪಾಯಿ ದುಡ್ದು 75 ದಾನ ಮಾಡಪ್ಪ ಅಂತ ಹೇಳಿದ್ದೀನಿ ಸರ್. 100 ರೂಪಾಯಿ ಅದೇ ಹೇಳಿರೋದು ನಾನು. ಅವನು ಅದನ್ನೇ ಇಂಟೆನ್ಷನ್ಗೆ ಬಂದಿರೋದನು. ಓಕೆ. ಮನಿ ಈಸ್ ಸೆಕೆಂಡ್ರಿ, ಮನಿ ಶುಡ್ ಕಮ್ ಬಿಹೈಂಡ್ ಅಸ್, ಯು ಶುಡ್ ನಾಟ್ ಗೋ ಬಿಹೈಂಡ್ ಮನಿ. ಕರೆಕ್ಟಾ? ದುಡ್ಡು ನಮ್ಮಿಂದೇ ಬರೋ, ಅದರಿಂದ ನಾವು ಹೋಗ್ಬಾರ್ದು. ಈಗ ನಾನು ಅಷ್ಟು ಕೋಟಿ ಕಳೆದೆ, ಅಷ್ಟು ಹೋಯ್ತು ಅಂದರು. ಇವತ್ತು ಕೂತಿಲ್ವ ಸ್ವಾಮಿ ನಮ್ಮದು, ನಮ್ಗೆ ಯಾವ ಒಂದು ಫೋನ್ ಬಂದು 10 ನಿಮಿಷಕ್ಕೆ ಬರೋದು. ಎಲ್ಲ ಅವತ್ತು ಏನೋ ಹೇಳಿದ್ದು ನೆನಪಪ್ಪ, ಗಾಂಧಿನಗರಲ್ಲಿ ಹೋಗುವಾಗ ಯಾವುದೋ ಒಂದು ಕಾರು ವ್ಯತ್ಯಾಸ ಆಗಿದೆ. ನೀವು ಸಾಮಾನ್ಯವಾದ ಕಾರಿನಲ್ಲಿ ಹೋದ್ರಿ, ಆಗ ಯಾರೋ ಕಾಮೆಂಟ್ ಮಾಡ್ತಾ ಇದ್ರಿ, ಓ ಹೇಗೆ ಬರ್ತಾ ಇದ್ದಾರೆ ನೋಡಿ ಅಂತೇಳಿ. ನಾನು ಫಾರ್ಚೂನರ್ ಗಾಡಿ ಇರೋದು, ನಾನು I10 ಗಾಡಿ ಹೋಗ್ಬಿಟ್ಟೆ. ಏನೋ ಮಾಡ್ಬಿಟ್ರು, ಏನು ಸರಪ್ಪ ಪ್ರೊಡ್ಯೂಸರ್ ಅಷ್ಟು ಸಿನಿಮಾ ಮಾಡೋನೆ, ಪ್ರಪಂಚ 7 ಅದ್ಭುತ ಒಂದು ಸಿನಿಮಾ ಮಾಡಿದ್ದಾನೆ, ಎಸ್ಕ್ಯೂಸ್ ಒಂದು ಸಿನಿಮಾ ಕೊಟ್ಟಿದ್ದಾನೆ, ಸಾಕಷ್ಟು ಹೊಸೂರು ಅವಕಾಶ ಕೊಟ್ಟವನೆ. ಒಂದು ಸಣ್ಣ ಕಾರ್ ಹೋಗ್ತೀನಿ, ಒಂದು ಬಸ್ಸಲ್ಲಿ ಹೋಗ್ತೀನಿ, ಯಾಕೆ ಬೇಕು?
ಐ ಆಮ್ ನಾಟ್ ಲಿವಿಂಗ್ ಇನ್ ಸಂಬಡೀಸ್ ಕಾಸ್ಟ್, ಹೌದು. ಇಟ್ ಇಸ್ ಮೈ ಓನ್ ಮನಿ. ಎಸ್. ಇದಿಷ್ಟು ಕೋಟಿ ಹೋದು ನಾನು ಇನ್ನೂ ಕೊಡೋದಿದೆ ಕೆಲವ್ರಿಗೆಲ್ಲ, ಖಂಡಿತ. ಅವ್ರ ಭವಿಷ್ಯ ಮರ್ತು ಬಿಡೇ ಅನ್ಕೊಂಡಿರ್ಬೋದು, ನಿಮ್ಮ ಮಾಧ್ಯಮ ಗೊತ್ತಾಗಲಿ. ನಾನು ಯಾವತ್ತೂ ಬರೆಯಲ್ಲ, ಹುಡ್ಕೊಂಬಂದು ಕೊಡ್ತೀನಿ, ಗೊತ್ತು ಯಾರಿಗೆ ಎಲ್ಲಿ ಕೊಡಬೇಕು. ಬಟ್ ಇವತ್ತಿಗೂ ನಾನು ಯಾರು ಕೇಳಿಲ್ಲ. 90% ಕೊಡೋಂಥವ್ರಿಗೆಲ್ಲ ಕ್ಲಿಯರ್ ಮಾಡ್ಬಿಡಿ. ಅದು ಯಾವುದು ಬ್ಯಾಂಕ್ ವ್ಯಾಪಾರ ಇಲ್ಲ, ನಾದ್ರೆ ಬ್ಯಾಂಕ್ ವ್ಯವಹಾರಗಳಿಲ್ಲ, IDB ಎಲ್ಲ ಇತ್ತು. ಬಟ್ ಕೆಲವು ಇನ್ನೂ ಕೊಡೋದು ನಂದಿದೆ, ಅದು ನನ್ನ ಮನಸ್ಸಲ್ಲಿದೆ. ಬರೋದು ಅಷ್ಟೇ ಇದೆ ನನಗೆ ಲ್ಯಾಂಡಲ್ಲಿ. ಅದು ಬರೋದೇ ಇಲ್ಲ ಅಂತ ಆಗ್ಬಿಡ್ತು. ಒಂದು 10-15 ಕೋಟಿ ನನಗೆ ಬಿಟ್ಬಿಡೆ ಅದು. ಈಗ ಅವರ ಆಪೋಸಿಟ್ ಪಾರ್ಟಿಗೆ ಕೊಡುವಂಥ ಶಕ್ತಿ ಅವ್ರಿಗಿಲ್ಲ. ಅವ್ರು ಕೊಡೋಂಗಿದ್ರು ಗಲಾಟೆ ಮಾಡ್ಬೋದು, ಕಿತ್ಕೊಬೋದು, ಮಾಡಿ ಏನು ಮಾಡಿದೆ. ಅವ್ರಿಗೆ ಪಾಪ ಲಾಸ್ ಆಗಿದ್ದಾಗ ನಾನು ಕೇಳೋಕ್ಕಾಗಲ್ಲ. ನನಗೂ ಹಂಗೆ ಲಾಸ್ ಆಗಿದೆ, ಬಟ್ ನನಗೆ ಶಕ್ತಿ ಇದೆ ಕೊಡೋದು, ನಾನು ಕೊಡ್ತೀನಿ. ನನಗೂ ಹಂಗೆ ಲಾಕ್ ಮಾಡ್ಕೊಂಡೆ ಹೋಗಿರೋದು. ಸ್ಟಿಲ್ ಐ ಗಾಟ್ ಕೆಪಾಸಿಟಿ ಆಫ್ ರೀಪೇಯಿಂಗ್. ನನಗೆ ಇಷ್ಟ ಆಲ್ರೆಡಿ ನಾನು ಹತ್ತತ್ರ ಸೀನಿಯರ್ ಸಿಟಿಜನ್ ಹತ್ರ ಆಗಿದ್ದೀನಿ. ಆದರೂ ಕೂಡ ಇನ್ನೊಂದು ನನಗೆ 18 ವರ್ಷ ಶಕ್ತಿ ಇದೆ, ವ್ಯಕ್ತಿಯೂ ಇದೆ, ಆತ್ಮಸ್ಥೈರ್ಯ ಇದೆ, ಕೆಲಸ ಮಾಡುವಂಥ ಒಂದು ಜೀಲಿದೆ, ಮಾಡ್ತೀನಿ. ಕಮಲ್ ಹಾಸನ್ ಬಗ್ಗೆ ಏನು ಹೇಳ್ತೀರಿ ಸರ್? ಕಮಲ್ ಹಾಸನ್ ಅವರು ದೊಡ್ಡ ವ್ಯಕ್ತಿಗಳು ಸರ್. ಏನೇ ಆಗಲಿ ನಮ್ಮ ಭಾಷೆ ನಮಗೆ ಗೌರವ ಇರುತ್ತೆ ಸರ್. ಅಲ್ವಾ? ಅವ್ರು ಮಾತಾಡಿರೋದು ತಪ್ಪು ಸರ್. ಅವ್ನು ದೊಡ್ಡ ಮನುಷ್ಯ ಆಗಿದ್ದರೆ ಇವತ್ತು ಆ ನಿರ್ಮಾಪಕ ಒಂದೇನೋ ನಾನು ತಪ್ಪಂದು ಏನು ಕಳ್ಕೊಂಡು ಹೋಗಿದೆ ಸರ್. ಕರ್ನಾಟಕ ಅವನು ಆದರಿಸಿಲ್ವ ಸ್ವಾಮಿ, ಪ್ರೀತಿ ಮಾಡೋದು ಸ್ವಾಮಿ. ಎಷ್ಟು ಯಾವ ಪಿಕ್ಚರ್ ಬಂದು ಜನ ಕೋಟ್ಯಾಂತರ ಅಭಿಮಾನಿಗಳು ನಮ್ಮ ಕರ್ನಾಟಕದವ್ರಿಗೆ ಇಲ್ವ ಸ್ವಾಮಿ. ಒಂದು ಕನ್ನಡ ಜನತೆಗೆ ಮನಸ್ಸಿಗೆ ಹರ್ಟ್ ಆಗಿದೆ ಅಂದಾಗ ಆ ಕೋರ್ಟ್ ಹೇಳಿದ್ರು ಕೂಡ ದೊಡ್ಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡೋಂಥ ಅವಶ್ಯಕತೆ ಅವ್ರಿಗಿತ್ತ? ಅವ್ರು ಸಣ್ಣ ಆಗ್ಬಿಟ್ರೆ ಮುಂದೆ ಕನ್ನಡ ಜನ 6 ಕೋಟಿ ಜನಕ್ಕೆ ಯಾವ ರೇಂಜಲ್ಲಿ ಇದ್ದರೂ ಅದೇ ರೀತಿ ನಮ್ಮಲ್ಲಿ ನಮಗೆ ಅವ್ರ ಗೌರವ ಇಲ್ಲ ಸರ್. ಐ ಲಾಸ್ಟ್ ದಿ ಇಂಪ್ರೆಷನ್ ಅಬೌಟ್ ಹಿಮ್. ಐ ಲಾಸ್ಟ್ ದಿ ಇಂಪ್ರೆಷನ್ ಐ ಡೋಂಟ್ ವಾಂಟ್ ಟಾಕ್ ಎನಿಥಿಂಗ್ ಅಬೌಟ್ ದ ಜೆಂಟ್ಲ್ಮನ್. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ನಮ್ಮ ಕನ್ನಡ ನೆಲ ಜಲ ಭಾಷೆ. ಕನ್ನಡದಿಂದ ಅನ್ನ ಮಾಡಿದ್ದೀವಿ, ಊಟ ಮಾಡಿದ್ದೀವಿ, ತಿಂಡಿ ತಿಂದೀವಿ, ಎಂಜಾಯ್ ಮಾಡ್ತೀವಿ, ಮನೆ ಕಟ್ಟಿದ್ದೀವಿ, ಫುಡ್, ಕ್ಲಾತ್, ಶೆಲ್ಟರ್, ಎವ್ರಿಥಿಂಗ್ ಯು ಹ್ಯಾವ್ ಟೇಕನ್. ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ವಿ ಹ್ಯಾವ್ ಗಿವನ್ ಫಾರ್ ದಿ ಕನ್ನಡ. ಕನ್ನಡದ ಮರ್ಯಾದೆ ಬೇಕಾದ್ರೆ ಕನ್ನಡದ ಉಳಿಸುವಂಥ ಕೆಲಸ ನಾವು ಮಾಡಬೇಕು ಕನ್ನಡಿಗನಾಗಿ. ನಾನು ಮರಾಠ ಆಡ್ಬೋದು, ನಾನು ಕನ್ನಡಕ್ಕೋಸ್ಕರ ಮರಾಠಿಗೆ ಧಿಕ್ಕಾರ ಹಾಕಿದ್ದೀನಿ. MAS ನಾನು ಕಪ್ಪು ಮಸಿ ಬೆಳಿತೀನಿ ನನ್ನ ಮಕ್ಕಳ ಅಂದಿದ್ದೀನಿ ಅವರಿಗೆಲ್ಲ. ಇನ್ನು ಮುಚ್ಕೊಂಡು ನನ್ನ ಮಕ್ಕಳ ಕರ್ನಾಟಕದಿಂದ ಕರ್ನಾಟಕ ಜನರಿಗೆ ಕನ್ನಡದಲ್ಲಿ ಸಾಯ್ರೆ ಅಂತ ನಾವು MASಗೆ ಧಿಕ್ಕಾರ ಹಾಕಿದ್ದೀನಿ ಸರ್. ಈಗಲೂ ಧಿಕ್ಕಾರ ಹಾಕ್ತೀನಿ ಅವ್ರಿಗೆ. ಮಸಿ ಬೆಳಿತೀನಿ ಅಂದಾಗ ನಿಮ್ಮ ಮಸಿ ಬೆಳ್ಕೊಂಡ್ಬಿಡ್ತಾರೆ, ಮುಚ್ಕೊಂಡಿರೋ ಒಳಗಡೆ ಅಂತ ಹೇಳಿದ್ದೀನಿ. ಚಾನಲ್ ಹೇಳಿದ್ದೀನಿ ಸರ್. ನಾನು ಎಲ್ರಿ ಊಟ ಮಾಡ್ತಿರೋದು ಇಲ್ಲಿ. ಅವ್ನು ತಮಿಳ್ನಾಡಿಂದ ಬಂದ್ಬಿಟ್ಟು ನಮಗೆ ನಮ್ಮ ಕನ್ನಡಿಗರ ಇದಕ್ಕೆ ತೊಂದರೆ ಕೊಟ್ಟರೆ, ನಮ್ಮ ಇದಕ್ಕೆ ಶಾಂತಿಗೆ ಭಂಗ ಮಾಡೋದಕ್ಕೆ ಅಂತ ಮಾಡಿ ಸುಮ್ಮನೆ ಇರ್ಬೇಕು. ಐ ಆಮ್ ಸಾರಿ, ಐ ಆಮ್ ಟೋಟ್ಲಿ ವಾಟ್ ಯುವರ್ ಸ್ಪೋಕನ್ ಇಟ್ ಇಸ್ ರಾಂಗ್ ಅಂತ ಹೇಳ್ತೀನಿ. ಈ ಮೀಟು ಇದು ಇದೆಯಲ್ಲ, ಅದು ನೀವು ಚೇಂಬರ್ ಅಧ್ಯಕ್ಷರಾಗಿರುವಾಗ ಏನಾದ್ರು ಬಂದಿತ್ತ ಪ್ರಾಬ್ಲಮ್? ಯೂಟ್ಯೂಬ್ ಬಂದಾಗ ಇವಂದು ಸೆಕ್ರೆಟರಿ ಆದಾಗ ಬಂದಿತ್ತು. ಯಾರ್ದು ಸೆಕ್ರೆಟರಿ ಆದಾಗ ಶ್ರುತಿ ಹರಿಯನದು ಅದು ಸಾಲ್ವ್ ಮಾಡಿದೆ ನಾನು ಇದ್ದಲ್ಲ. ಅದಾದಮೇಲೆ ಈಗ ಮೀಟು ಹಗರಣ ಆದಾಗ ಪಾಸ್ಟ್ ಕಮಿಟಿ ಮಾಡಬೇಕು ಅಂದಾಗ ಸ್ವಲ್ಪ ಹಗರಣ ಆಯಿತು, ಮಾತುಕತೆ ಆಯಿತು. ನಾನು ಅಧ್ಯಕ್ಷ PD ಬಂತು ಅನೌನ್ಸ್ ಮಾಡಿದೆ ಒಂದು. ಇಲ್ಲ ನಾನು ಅಧ್ಯಕ್ಷ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ತಾವರು ರೈಟ್ಸ್ ಇಲ್ಲ ಅಂದರು, ಕಾನೂನ ಬೆಲೆ ಕೊಡಬೇಕು ಬಂದೆ ಅಷ್ಟೇ ಹೊರತು ಮೀಟು ಹಗರಣಗಳು ನಮ್ಮದು ಯಾವುದೇ ಥರದ್ದು ಚಿತ್ರರಂಗದ ಇಲ್ಲ ಸರ್. ಅದು ಇಟ್ ಇಸ್ ಹ್ಯಾಪನಿಂಗ್ ಓನ್ಲಿ ಇನ್ ಕಾರ್ಪೊರೇಟ್ ಕಂಪ್ನೀಸ್. ಸಿನಿಮಾದಲ್ಲಿ ಎಲ್ಲೋ ಒಂದು ಭಾಗ ಬಂದಾಗ ಯಾವುದೋ ಒಂದು ಇದು ಬಂದಾಗ ಮಾತಾಡ್ತಾರೆ ಜನ ಅಷ್ಟೇ ಹೊರತು ಇದು ಓನ್ಲಿ ನಮ್ಮಲ್ಲಿ ಸೀನಿಯರ್ಸ್ ಯಾರೂ ಇಲ್ಲ ಸರ್. ಇತ್ತೀಚೆಗೆ ಹೊಸ ನಿರ್ಮಾಪಕರು ಅಲ್ಲಿ ಇಲ್ಲಿ ಬಂದಾಗ ರಿಜಿಸ್ಟರ್ಡ್ ಇರೋಲ್ಲ, ಎಲ್ಲೋ ಇರ್ತಾರೆ ಸಿನಿಮಾ ಮಾಡಿದೆ ಅಂದಾಗ ಅಲ್ಲಿ ಇಲ್ಲಿ ನಡೆದಿರ್ಬೋದು. ಹಂಗಂತ ಟೋಟಲ್ ಇಂಡಸ್ಟ್ರಿಗೆ ದಯವಿಟ್ಟು ಬ್ಲೇಮ್ ಮಾಡಿ. ಆ ಥರ ಇಲ್ಲ. ನಾನು ನಾನು 6 ವರ್ಷ ಸೆಕ್ರೆಟರಿ ಆಗಿದ್ದೀನಿ, ಒಂದು ಉಪಾಧ್ಯಕ್ಷ ಆಗಿದ್ದೀನಿ, 1 ವರ್ಷ ಅಧ್ಯಕ್ಷ ಆಗಿದ್ದೀನಿ ಅಂತ ಕೆಟ್ಟ ಎಕ್ಸ್ಪೀರಿಯನ್ಸ್ ಬಂದು ಯಾರೂ ನಾನು ಕಂಪ್ಲೇಂಟ್ ಮಾಡಿಲ್ವೇ? ಎಲ್ಲೋ ಒಂದು ಮೂಲೆಯಲ್ಲಿ ಈಗ ಸಣ್ಣ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಡೆದಿದೆ ಅಲ್ಲಿ ಇಲ್ಲಿ, ಎಲ್ಲೋ ಒಂದು ಎಲ್ಲೆಲ್ಲಿ ಮಾಡಿದಾಗ ಎಂಟೈರ್ ಇಂಡಸ್ಟ್ರಿಗೆ ಬ್ಲೇಮ್ ಮಾಡಿಬಿಟ್ರೆ ನಾವು ಹೆಂಗೆ ಇಂಡಸ್ಟ್ರಿ ಎಕ್ಸಿಸ್ಟ್ ಆಗೋದು? ಈಗಾಗಲೇ ಸತ್ತೋಗ್ತಾ ಇದ್ದೀವಿ, ನಶಿಸಿ ಹೋಗ್ತಾ ಇದ್ದೀವಿ ಚಿತ್ರರಂಗ. ಐ ಡೋಂಟ್ ಅಗ್ರಿ ವಿತ್ ದಿಸ್. ಇದೆಲ್ಲ ಮೀಟು ಹಗರಣಗಳು ನಾಟ್ ಓನ್ಲಿ ಇನ್ ಕಾರ್ಪೊರೇಟ್ ಫಿಲಮ್ ಇಂಡಸ್ಟ್ರಿ, ಇಟ್ ಹ್ಯಾಪನಿಂಗ್ ಇನ್ ಕಾರ್ಪೊರೇಟ್ ಕಂಪ್ನಿ ಆಗುತ್ತೆ. ಬಟ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮೀಟುಗಿಂತ ಹೆಚ್ಚಿನ ನಡೆದಿಲ್ಲ ಯಾವ ಥರ ಅದ್ರ ಅಂದರೆ ಎನಿಥಿಂಗ್ ಹ್ಯಾಪನ್ ವಿತ್ ಕನ್ಸೆಂಟ್, ಒಪ್ಪಿಗೆ ಮೇಲೆನಾ ಪರಸ್ಪರ ಒಪ್ಪಿಗೆ ಮೇಲೆ ನಾವು ಲಾದಲ್ಲಿ ಪರ್ಮಿಷನ್ ಇದೆಲ್ಲ, ಎಕನಾಮಿಕ್ಸ್ ಓದಿದ್ದೀನಿ. ಎನಿಥಿಂಗ್ ಹ್ಯಾಪನ್ಸ್ ವಿತ್ ಕನ್ಸೆಂಟ್ ನೋ ಬಡಿ ಈಸ್ ಗೋಯಿಂಗ್ ಟು ಕ್ವಶನ್ ಅಂತ. ಅವರ ಪರಸ್ಪರ ಏನು ಯಾರಿಗೂ ಗೊತ್ತು, ನಾವು ಗೋಡೆ ಬಂದು ನಮಗೆ ಯಾಕೆ ಬೇಕು ಸರ್ ಅದು? ವೆನ್ ಸಮಥಿಂಗ್ ರಾಂಗ್ ವೆಂಟ್ ಹ್ಯಾಪನ್ ಕೇಸ್ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಮಾಡ್ತಾರೆ. ಪರಸ್ಪರ ಒಪ್ಪಿಗೆ ಮೇಲೆ ನಡೆದ ಅದಕ್ಕೇನು ಇದಿಲ್ಲ, ಕಾನೂನು ಕೂಡ ಬಳಸ್ಕೊಡುತ್ತೆ. ಇಲ್ದಾಗ ಅಡ್ಕಸ್ಬಿಗಳ ಥರ ಅನ್ಪ್ರೊಫೆಷನಲ್ ಥರ ಮೂವ್ ಮಾಡೋರು ಇದ್ದಾರೆ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಯಾವಾಗ ಎಲ್ಲಿ ಇವತ್ತು ಮೀಡಿಯಾ ಎಂಥ ಪವರ್ಫುಲ್. ಅದೊಂದು ಹೆಣ್ಣು ಅನ್ನೋದು ಮನುಷ್ಯನಿಗೆ ಉದ್ಧಾರ ಮಾಡೋದು, ಹಾಳು ಮಾಡೋದು ಸಾಕಷ್ಟು ನಿದರ್ಶನ ಇದೆ ಈಗ ರಾಜಕಾರಣದ. ಈಗ ನನಗೆ ಸರ್ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಬ್ಲ್ಯಾಕ್ ಮನ್ಗಳು ಆಗಿದ್ದಾವೆ,
ಎಲ್ಲ ಥರ ಆಗ್ತವೆ. ಅದನ್ನು ಹೆಣ್ಣಿಗೆ ಹೇಳಿ ಗೌರವ ಹೇಳಿ ಒಂದು ಹೇಳಿ. ಇಲ್ಲ ಆಗಿದೆ, ಹಿಂದೆ ಆಗಿದೆ. ಎಸ್ಕಿದ್ದು ಟೈಮಲ್ಲಿ ಈಗಲ್ಲ. ಹೇಳ್ತಾರೆ ಈಗಿನ ಕಾಲದಲ್ಲಿ ಹೇಳ್ತಾರೆ ಟು ಗೆಟ್ ಸಮಥಿಂಗ್ ಐ ಶುಡ್ ಐ ಶುಡ್ ಲೂಸ್ ಸಮಥಿಂಗ್ ಅಂತಾರೆ. ವಾಟ್ ಡಸ್ ಇಟ್ ಮೀನ್? ತಂದೆ ತಾಯಿಗಳು ಅದು ಸಂಸ್ಕಾರ ಬೆಳೆಸ್ಬೇಕು. ಹೀರೋಯಿನ್ ಆಗ್ತಿದ್ದಂಗೆ ಅವ್ರು ಕೆಟ್ಟ ಹೆಸರು ತರಬಾರ್ದು, ಕೆಲಸ ನಾವು ಮಾಡಬಾರ್ದು. ಸರ್ ಯಾರೊಬ್ಬ ಕಿಡಿಗೇಡಿ ಮಾಡೋದಕ್ಕೆ ಈಗ ಇಲ್ವಾ ಎಂತೆಂಥ ಕಲ್ಪನಾ, ಭಾರತಿ ಎಂತೆಂಥ ಹೀರೋಯಿನ್ ಕಾಲ ಇತ್ತದ್ರಲ್ಲ. ಯಾರ ಹಿರಿಯ ಮಾಡಿದ್ದಾರೆ ಸರ್? ಇಲ್ಲ, ಎಲ್ಲೋ ಯಾರೋ ಹೊಸಬ್ರು ಯಾರೋ ಮಾಡಿದ್ದಕ್ಕೆ ತಗೊಂಡು ಪಬ್ಲಿಡಿ ಮಾಡ್ಕೊಂಡು ಹೋದ್ರೆ ನಾವೇ ಅದೇ ಇಂಡಸ್ಟ್ರಿ ಇದು ಹೆಸರು ಹಾಳಾಗಬಾರ್ದು. ಹಾಳಾಗತ್ತೆ ಸರ್. ಏನು ಜನಕ್ಕೆ ಗೊತ್ತಿರಲ್ಲ, ಇಟ್ ಇಸ್ ಲ್ಯಾಕ್ ಆಫ್ ಅವೇರ್ನೆಸ್. ಹೌದು. ಈ ಟಿ ವಿಲಿ ಬರ್ತಿದ್ದಂಗೆ ನೋಡಪ್ಪ ಸಿನಿಮಾ ರಂಗ ಚಿತ್ರ ಅವನ ಹೆಸರೇ ಗೊತ್ತಿರಲ್ಲ ನಮಗೆ. ಹೌದು. ಯಾವುದೋ ಮೂಲೆ ಬಿದ್ದಿರ್ತಾನ ಅವನು. ಈಗ ನನಗೆ ಸಿನಿಮಾ ಬಿಟ್ಟು 25 ವರ್ಷದ ಮೇಲೆ ಇವತ್ತು ನಾನು ಯಾಕೆ ಹುಡ್ಕೊಂಬಂದ್ರಿ? ಹೌದು. ಬಿಕಾಸ್ ಆ ಥರ ಇದ್ದಿದ್ದು ಎಸ್ಟಾಬ್ಲಿಷ್ಮೆಂಟ್ ಇದೆ, ಹೆಸರಿದೆ ಅಂತ ಅವ್ರು ಕೇಳ್ಕೊಂಬಂದ್ರಿ. ಯಾವನ ರೋಡಲ್ಲಿ ಹೋಗೋದು ಮಾಡಿದ್ರೆ ಸಿನಿಮಾ ರಂಗ ಅನ್ನೋಕ್ಕಾಗತ್ತಾ? ಕಾಸರಗೋಡು ಸಾಹೇಬ್ರೆ, ಎಸ್. ಐ ಡೋಂಟ್ ಅಗ್ರಿ. ಅಲ್ಲ, ಇದು ದರ್ಶನ್ ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಮೊದಲು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಊರಿಗೆ ಹೋದಾಗ ಇವರಿಗೆ ದರ್ಶನ್ ಸುದೀಪ್ ಅವರು ತುಂಬ ಪರಿಚಯಪ್ಪ ಅಂಥೇಳಿ ನನ್ನ ಹತ್ರ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳ್ತಾ ಇದ್ರು. ಹೌದು. ಅವರ ಹೆಸರನ್ನು. ಆಮೇಲೆ ದರ್ಶನ್ ಇನ್ಸಿಡೆಂಟ್ ಆಯ್ತಲ್ಲ, ಹೋದ್ಮೇಲೆ ದೂರ ಹೋಗ್ತಾರೆ. ಇದು ನನಗೆ ಅನುಭವ ಇದು ನನಗೆ ಸರ್. ಇಂಡಸ್ಟ್ರಿಯಲ್ಲಿ ಸರ್, ನಾನು ಅದನ್ನು ಹೋಗಲೇ ಹೇಳಿದೆ, ಅಂಥ ಇಂಡಸ್ಟ್ರಿ ಅಂಥ ಟೈಮಲ್ಲಿ, ಆ ಇನ್ಸಿಡೆಂಟ್ ಆದ ಟೈಮಲ್ಲಿ ನಮ್ಮ ಜವಾಬ್ದಾರಿ ನಡೆದುಕೊಂಡು ಇಡೀ ಕರ್ನಾಟಕದ ಆಸ್ತಿ ಅವನು. ಬಹುಶಃ ಕರ್ನಾಟಕದಲ್ಲಿ ಅವ್ರಿಗಿರೋಷ್ಟು ಫ್ಯಾನ್ಸ್ ಫಾಲೋವರ್ಸ್ ಯಾರೂ ಇಲ್ಲ. ನಾನು ನೇರವಾಗಿ ಟಿ ವಿನಲ್ಲಿ ಮಾತಾಡಿದ್ದೀನಿ ಆ ಟೈಮಲ್ಲಿ. ದರ್ಶನ್ ಆ್ಯಕ್ಚುಲಿ ಜೆಂಟ್ಲ್ಮನ್, ಹಾರ್ಟ್ಲಿ ಇಸ್ ಗುಡ್. ಸಂದರ್ಭದಲ್ಲಿ ಮಾಡಿದಾಗ ಜವಾಬ್ದಾರಿ ನಾವು ಕನ್ನಡಿಗೆ ತೊಗೊಳ್ಬೇಕಾಗತ್ತೆ. ಅವ್ರಿಗೆ ಅದು ಅರಿವು ಇರಬೇಕು. ಹೌದಪ್ಪ, ನಮ್ಮ ಕನ್ನಡ ಚಿತ್ರರಂಗ ಹಂಗಿದೆ, ಈ ಥರ ಜನ ಈಗ ಅವರೊಬ್ಬ ಆರ್ಡ್ರಿ ಲೈಟ್ ಬಾಯಿಂದ ಹಿಡಿದು ಸಣ್ಣದಾಗಿ ಹಂತವಾಗಿ ಬಿಡೋದು ಭಗವಂತ ಎಲ್ಲ ಕೊಟ್ಟಾಗ ಅದನ್ನು ನಡ್ಕೊಳ್ಳೋ ರೀತಿ ಅವರಲ್ಲಿ ಇರಬೇಕು. ನಾವು ಹೇಳಿದ್ರೆ ತಪ್ಪಾಗತ್ತೆ, ಕಾಂಟ್ರವರ್ಸಿ ಆಗುತ್ತೆ. ಈಗ ನಾನು ಏನೋ ಮಾಡಿದ್ರೆ ನನಗೂ ನನ್ನ ಏನೋ ಅವ್ರ ಮುಂದೆ ಇಷ್ಟು ಜೀರೋ ಏನೋ ಒಂದು ಮಾಡಬೇಕು ಅಂದರೆ ಎಷ್ಟು ಯೋಚನೆ ಮಾಡ್ಬೇಕು ಸರ್ ನಾವು? ಹಾಂ, ಇದ್ರ ಪ್ರೋಸೆಸ್ ಕಾನ್ಸಿಕ್ವೆನ್ಸ್ ಗೊತ್ತಾಗಬೇಕು ಸರ್. ಇದು ಇಡೀ ನೋಡಿ ಕರ್ನಾಟಕದ ನನ್ನ ಮಕ್ಕಳು ಎಷ್ಟು ಮಾಧ್ಯಮಕ್ಕೆ ಆಹಾರ ಆಯ್ತದು ಸರ್. ಹೌದು. ಕಂಟಿನ್ಯೂಸ್ 3 months ವರ್ಡ್ ಥರ್ಡ್ ಚಾಚ್ ಬಿಟ್ಟು ಹಾಕ್ಬಿಟ್ರಲ್ಲ. ಯಾರಿಗೂ ಅವಮಾನ, ಇಂಡಸ್ಟ್ರಿಗೆ ಅವಮಾನ. ಅಲ್ಟಿಮೇಟ್ಲಿ ಕಾನೂನು ಏನು ಹೇಳುತ್ತೋ ಕೇಳಬೇಕು. ಕಾನೂನು ಗೌರವ ಕೊಡೋದು. ನಾನು ಅದನ್ನು ಹೇಳಿದೆ, ಹೌ ಕ್ಯಾನ್ ಐ ಸಸ್ಪೆಂಡ್? ನಾಟ್ ಪಾಸಿಬಲ್. ಸಸ್ಪೆನ್ಷನ್, ಡಿಸ್ಮಿಷನ್ ಇಟ್ ಇಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಮೀ. ಇಟ್ ಇಸ್ ವೆನ್ ಮ್ಯಾಟ್ರ್ ಬಿಫೋರ್ ಲಾ ಯು ಮಸ್ಟ್ ರೆಸ್ಪೆಕ್ಟ್ ಲಾ ಅಂದೆ. ಕಾನೂನು ಏನು ಹೇಳುತ್ತೋ ಅದು ಮಾಡಿ. ನಮ್ಮ ಕಾನೂನು ಅದಿಲ್ಲ ಅಲ್ವಾ? ನಮಗೆ ಸಸ್ಪೆನ್ಷನ್ ಡಿಲೀಷನ್ ಮಾಡೋಕ್ಕೆ ಅಧಿಕಾರ ನಮಗಿಲ್ಲ. ವಾಣಿಜ್ಯ ಮಂಡಳಿ ಇರೋದು ಓನ್ಲಿ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ ಅಲ್ವಾ? ನಮ್ಮ ಕಲಾವಿದ ಸಂಘ ಕಲಾವಿದರಿರುತ್ತೆ, ಆದರೂ ಕೂಡ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಇರುತ್ತೆ. ಅದಕ್ಕೆ ವಾಣಿಜ್ಯ ಸ್ಪಂದಿಸಿದ್ದೀವಿ, ಮಾತಾಡಿದ್ದೀವಿ, ಕೇಳಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ, ಬಯಸ್ಕೊಂಡಿದ್ದೀವಿ. ಏನು ನನಗೆ ಯಾವುದೋ ಒಂದು ಪ್ರಬಲವಾದ ಚಾನಲ್ ಆಗಿ ಬಡಿದ್ರು ನಾವೇನು ಮಾಡೋಣ ಸರ್? ವಾಣಿಜ್ಯ ಮಂಡಳಿ ಏನು ಮಾಡೋಕ್ಕಾಗಲ್ಲ ಸರ್? ಈಗ ನಾನು ಕೂತ್ಕೊಂಡು ಏನೋ ಮಾಡ್ತೀನಿ ಅಂದರೆ ರಾತ್ರಿ ಹೋಗಿ ನಾನು ಏನೋ ಮಾಡೋದಕ್ಕೆ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಏನು ಮಾಡೋಕ್ಕಾಗಲ್ಲ? ಹಾಂ, ಇದೆಲ್ಲ ಇಟ್ ಹ್ಯಾಪನ್ ಸಮ್ನೆ. ಈಗ ಅಲಹಾಬಾದಿಂದ ಫ್ಲೈಟ್ ಹತ್ತಿದ್ರು, ಡಮ್ ಅಂತ ಬಿದ್ದೋದ್ರು. ಏರ್ ಇಂಡಿಯಾ ಕಂಪ್ನಿ ಏನು ಮಾಡಿದೆ, ಇಂಡಿಯನ್ ಗೌರ್ಮೆಂಟ್ ಏನು ಮಾಡುತ್ತೆ, ಸತ್ತೋರು ಹೋಗೇ ಬಿಟ್ರಲ್ಲ ಸರ್ ಅವರು. ಇದಕ್ಕೇನಂತೀರಾ? whom are you going to blame? ಆಗಲ್ಲ. ಹಂಗೆ ಆದಾಗ ಅನುಭವಿಸ್ಬೇಕು, ಆದಾಗ ಮಾತಾಡಬೇಕು, ಆದಾಗ ಚರ್ಚೆ ಮಾಡಬೇಕು ಅಷ್ಟೇ. ಪೊಲಿಟಿಕಲಿ ಬೇಕಾದ ಪೊಲಿಟಿಕಲ್ಲೂ ಆಗುತ್ತೆ, ಸಿನಿಮಾದಲ್ಲೂ ಆಗುತ್ತೆ, ಮನೆಗಳಾಗತ್ತೆ. ಇದೇ ತಗೊಳ್ಳಿ, ನಮ್ಮ ವಿಜಯ ಮಲ್ಯ ಅವರು ಹೆಂಗೆ ಮಾತಾಡ್ತಾರೆ ಮೊನ್ನೆ, ಅದು ಮಾತಾಡೋದು ಇಂಟ್ರ್ಯೂ ಕೇಳಿಬಿಟ್ರೆ ನಮಗೆ ರೋಮಾಂಚನ. ಈಸ್ ಕಾಂಟ್ರಿಬ್ಯೂಷನ್ ಟು ದಿ ನೇಷನ್ ಇಸ್ ಟು ಮಚ್. ವಾಟ್ ಇಸ್ ದ ಅಮೌಂಟ್ ಆಫ್ ಎಕ್ಸೈಸ್ ಹ್ಯಾಸ್ ಪೇಡ್, ಮೇಡ್ ದಿ ಪೇಮೆಂಟ್. ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಿದ್ದಾನೆ? ಏನು 600 ಕೋಟಿಗೆ 6,000 ಕೋಟಿಗೆ 14,000 ಕೋಟಿ ಪೇಮೆಂಟ್ ಅಸೆಂಬ್ಲಿಯಲ್ಲೇ ಮಾತಾಡಿದಂತೆ. ನಾವೇನು ತಿಳ್ಕೊಂಡ ಪಾರ್ಲಿಮೆಂಟಲ್ಲೇ ಮಾತಾಡಿದಂತೆ ಬಿಲ್ ಪಾಸ್ ಅಂತ. ಇದು ಕಾಮನ್ ಮ್ಯಾನ್ ವಾಟ್ ವಿಲ್ ಥಿಂಕ್? ಅಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟ, ಅಷ್ಟು ಜನ ಊಟ ಆಗದ, ಅಷ್ಟು ಸಾವಿರಾರು ಫ್ಯಾಮಿಲಿ ತಿಂದರು. ಕಿಂಗ್ ಫಿಶರ್ ಏರ್ಲೈನ್ಸ್ ಸ್ಟಾರ್ಟ್ ಮಾಡಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ದ. ಬ್ಯಾಡ್ ಲಕ್ ಇತ್ತು, ತಗಲ್ಕೊಂಡ್ರು. ಅಲ್ಟಿಮೇಟ್ಲಿ ವಾಟ್ ಫಾರ್ ಹ್ಯಾಸ್ ಬಿನ್ ಪನಿಷ್ಡ್? ಓನ್ಲಿ ಫಾರ್ ಮನಿ. ಬ್ಯಾಂಕಲ್ಲಿ ಚೀಟ್ ಆಗಿದೆ, ವ್ಯವಹಾರ ಆಯಿತು, ಅಷ್ಟೇ ತಾನೆ. ಅದು ನಾನು ಕಾನೂನೇ. ಏನಾಯಿತು ಪೊಸಿಷನ್ನು? ಪಬ್ಲಿಕಲ್ಲಿ ಒಪಿನಿಯನೇ ಬೇರೆ ಚೇಂಜ್ ಆಯಿತು. ಹೌದು, ಒಂದು ಇಂಟ್ರ್ಯೂ ಹಾಂ, ನಾವು ಅದೇ ಕಲ್ಪಿಟ್ ಮಾಡ್ಕೊಂಡಿದ್ವಿ. ನೋಡಿದ್ರೆ ಅದು ಹ್ಯೂಮ್ಯಾನಿಟಿ ಡೋಂಟ್ ಥಿಂಕ್ ಮಾಡಿದಾಗ ಸಮ್ಟೈಮ್ಸ್ ಎರ್ ಇಸ್ ಹ್ಯೂಮನ್.
ಮನುಷ್ಯ ಮಾಡಿದ ತಪ್ಪು ಯಾರೂ ಮಾಡಲ್ಲ ಸರ್. ಅವ್ನು ಕೊಟ್ಟರು ಹಿನ್ನೆಲೆ ಏನಿತ್ತು ಅವನ ಹಿಂದೆ? ಹಾಂ, ನಾನು ಹಂಗಂತ ಬಿಟ್ಟು ನಾನು ಒಳ್ಳೆಯವನು ದೇವರು ಅಂತ ನಾನು ಹೇಳ್ತಾ ಇಲ್ಲ ಸರ್. ಯು ಶುಡ್ ಥಿಂಕ್ ಇನ್ ದಟ್ ವೇ. ಸಿನಿಮಾನು ಹಂಗೆ ವೆರಿ ಪವರ್ಫುಲ್ ಮೀಡಿಯಾ ವರ್ಡ್. ಸಿನಿಮಾಗಳನ್ನು ಮಾಡಿದ್ದೀನಿ, ಸಿ ಮಾಡಿದ್ದೀನಿ, ನಾನು ಇನ್ನೂ ಪ್ರೀತಿಸ್ತೀನಿ. ಸಿನಿಮಾದಲ್ಲಿ ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮಗೆ ಸಹಾಯ ಮಾಡಿ. ನಿಮ್ಮಂಥ ಪತ್ರಕರ್ತರು ಬೆಂದರು ಬರ್ತಂಗೆ ಅದು 106 ಕೋಟಿ ಆಸ್ತಿ ಇದ್ದಂಗೆ, ಶಕ್ತಿ ಇದ್ದಂಗೆ, 100 ಆನೆ ಬಲ. ಹಾಂ, ಆಮೇಲೆ ಈ ಸ್ಟಾರ್ಗಳಿಗೆ ಇಂತಿಷ್ಟು ಒಂದು ಸಿನಿಮಾದ ಮಿನಿಮಮ್ ಬಜೆಟನ್ನೇ ಕೊಡಬೇಕಾಗುತ್ತಲ್ಲ, ಹಾಂ 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 ಸಂಭಾವನೆ. ಈಗ ನಾವು ಯಾರು ಸ್ಟಾರ್ ಅಂತೇಳಿ ಹೇಳ್ತೀವೋ ಅವರಿಗೆಲ್ಲ ಮಿನಿಮಮ್ ಸಿನಿಮಾದ ಮಿನಿಮಮ್ ಬಜೆಟನ್ನು ಸಿನಿಮಾದ ಪೂರ್ತಿ ಸಂಭಾವನೆ ಅವ್ರಿಗೆ ಕೊಡಬೇಕಾಗುತ್ತೆ. ಈಗ ಸಿನಿಮಾ ಮಾಡಲಿಕ್ಕೆ ಅರ್ಧ ಸಿನಿಮಾದ ಬಂಡವಾಳ ಅವ್ರಿಗೆ ಕೊಡು, ಅರ್ಧ ಸಿನಿಮಾ ನಾವು ಇದು ಅಂತ ಸಿನಿಮಾ ಮಾಡಿದೆ. ಆಮೇಲೆ BP ಶುಗರ್ ರೈಸ್ ಇದ್ದರೆ ಇಲ್ದೇ ಬರುತ್ತೆ ಗಿಫ್ಟು. ನಿಮ್ಗೆ ಗಿಫ್ಟ್ ಗ್ಯಾರಂಟಿ. ಈ ದೊಡ್ಡ ಸಿನಿಮಾ ಮಾಡೋದು ಯೋಚನೆ ಮಾಡಿಲ್ವಾ? ನಾನು ಮಾಡಲ್ಲ ಸರ್. ಈ ವಯಸ್ಸಾದ್ಮೇಲೆ ಗೊತ್ತಾಗ ನಾನು ನಿನ್ನ ಲೈಫಲ್ಲಿ ಎಂಜಾಯ್ ಮಾಡೋದು 15-20 ವರ್ಷ. ಯಾಕೆ ಇನ್ನೂ ದುಡ್ತಾನೆ ಬೇಡ, ಅದು ಬಿಟ್ಬಿಟ್ಟು ಮಾಡೋಣ. ಇವತ್ತು ಅದೇ 15-20 ಬಿಟ್ಟು ನಾನು 3 ಪಿಕ್ಚರ್ ಮಾಡ್ತೀನಿ ಹೊಸ ಬಿಟ್ಕೊಂಡು. ಹೋಯ್ತು ಅಂತ ಮಾಡ್ತೀನಿ. ಈಗ 40 ಕೋಟಿ 40 ಕೋಟಿ 50 ಕೋಟಿ 70 ಕೋಟಿ ಕೊಟ್ಟು ಖರ್ಚು ಮಾಡಿ BP ಶುಗರ್ ಇನ್ವೈಟ್ ಮಾಡ್ಕೊಳ್ಳ? ಅದಿಲ್ಲಲ್ಲ, ಶುಡ್ ನಾಟ್ ಇನ್ವೈಟ್ ಟ್ರಬಲ್. ನನ್ನ ಮೈಂಡಲ್ಲೇ ಇಲ್ಲ ಅದು. ಅವ್ರಿಗೆಲ್ಲ ಒಳ್ಳೇದಾದ್ರೆ ಕೇಳ್ತೀನಿ. ಇಂಡಸ್ಟ್ರಿ ಅವ್ರ ಆಸ್ತಿ ಮಾಡಂಗಿದ್ರೆ ಮಾಡಿ. ವರ್ಷಕ್ಕೆ 2 ಪಿಕ್ಚರ್ ಮಾಡೋಕೆ ಹೇಳಿ ಸಮಯ ಅವರಿಗೆಲ್ಲ, ದೊಡ್ಡವರಿಗೆ. ವರ್ಷಕ್ಕೊಂದು 2 ವರ್ಷಕ್ಕೊಂದು ಮಾಡಿ. ಚಿನ್ಮರಂಗಿಗೆ ಆಲ್ರೆಡಿ ಪರಭಾಷಾ ಚಿತ್ರಗಳಿಗೆ ಚೆನ್ನಾಗಿ ಹಾಸಿಗೆ ಹಾಕಿ ಮಲಸಾಗಿ ಕೊಡ್ತಾಯಿದ್ವಿ ಥಿಯೇಟ್ರ್ಗಳೆಲ್ಲ. 200 ಥಿಯೇಟ್ರು 300 ಥಿಯೇಟ್ರ್. ಇದು ಯಾರು ಕಾರಣ? ನಮ್ಮಲ್ಲಿ ಲ್ಯಾಕ್ ಆಫ್ ಮೂವಿ ಇಲ್ಲ, ಶಾರ್ಟೇಜ್ ಆಫ್ ಮೂವೀಸ್ ಅಂತಾರೆ. ಲ್ಯಾಕ್ ಆಫ್ ಮೂವಿ ಇಲ್ಲ, ಶಾರ್ಟೇಜ್ ಆಫ್ ಮೂವೀಸ್. ಮಾಡಲಿ. ಎಷ್ಟು KGF 2 ದಿನ ಆಯ್ತು. ಈಗ ಇನ್ನೂ 2 ವರ್ಷ ಕಾಯ್ಬೇಕು ನಾವು. ಇದು ನ್ಯಾಷನಲಲ್ಲಿ ಇದ್ದಾನೆ. ಬೇಸ್ ಅದು ಕನ್ನಡಗೆ ಇನ್ನೊಂದು ಪಿಕ್ಚರ್ ಮಾಡಿ, ಸಣ್ಣ ಪಿಕ್ಚರ್ ಮಾಡಿ. ಏನು ಮರ್ಯಾದೆ ಹೋಗಲ್ಲ ಸರ್. ದೊಡ್ಡದು ವಿಶಾಲ ಮನವಿ. ದ ಮೋರ್ ಯು ಶೋ ಬ್ರಾಡ್ ಹಾರ್ಟ್ ಮೋರ್ ವಿಲ್ ಗ್ರೋ. ನಮ್ಮ ಚಿತ್ರರಂಗನ ನಮ್ಮ ಬಾನ ಇರಬೇಕು. ಅವ್ರು ಯಾರು ಹೇಳಬೇಕು? ಯಾರು ನಿಮ್ಮಂಥ ಪತ್ರಕರ್ತರು ಮೀಡಿಯಾದ್ರೆ ನಾವು ಹೇಳೋಕ್ಕಾಗತ್ತಾ? ಏನ್ರಿ ಅಹಂಕಾರ, ನನ್ನ ಮಗನ ಈಗಲೇ ಹಿಂಗೆ ಮಾಡ್ತಾನೆ. ಹಾಂ ಸರ್, ನಾನೇ ಕೇಳಕ್ಕೆ ಹೋಗಲಿ ಸರ್? ಒಂದು ಕಿವಿ ಮಾತು ಏನಂತ ಆದಷ್ಟು ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ. 2 ಸಿನಿಮಾ ಮಾಡ್ರಪ್ಪ. ಈ ಸಿನಿಮಾದ ಚಿತ್ರ ಸಾವಳಿಗಳಿದೆ, ಪರಭಾಷಾ ಚಿತ್ರ ಬರ್ತಾ ಇದ್ದಾವೆ. ಕೈ ಮುಗಿದು ಕೇಳ್ಕೊತೀನಿ. ಮಾಡಿದರೆ ಭಾಳ ಖುಷಿ ಪಡ್ತೀನಿ. ಹೇಳೋಕ್ಕೇನು ಮಾಡಲಿ. ನೀವೇ ಮಾಡಿ. ಯಾರು ಹೌದು, ಯಾರು ಅವರು ನೀವೇ ಮಾಡಿ ಸರ್? ಮಾಡೋಕ್ಕೆ ಯಾರು? ನಾನು ಮಾಡ್ತೀನಿ ಸರ್. ಆ ಟೈಮ್ ಬಂದ ಯೋಚನೆ ಮಾಡೋಣ ಬಿಡಿ ಸರ್. ನಂಗೆ ತೊಂದರೆ ಕೊಡದೆ ನನಗೆ ನನ್ನ ಕಂಡೀಷನ್ ಒಪ್ಕೊಂಡು ನಾನು ಮಾಡ್ತೀನಿ ಸರ್. ಅದು ದೇ ಅಗ್ರಿ ಫಾರ್ ಮೈ ಕಂಡೀಷನ್, ನಾಟ್ ದೇರ್ ಕಂಡೀಷನ್. ಯು ಟೆಲ್ ಯುವರ್ ಯು ಟೇಕ್ ಯುವರ್ ರೆಮ್ಯುನರೇಷನ್. 20 ಕೋಟಿ ಹೇಳ್ತೀಯ ತಗೋ, 30 ಕೋಟಿ ತಗೋ. ಆಮೇಲೆ ಪ್ರೊಡಕ್ಷನ್ನಲ್ಲಿ ತಲೆ ಹಾಕ್ಬೇಡ. ನಾನು ಹೇಳ್ದಂಗೆ ಮಾಡು. ಅದೊಂದೇ ರಾಜ್ಕುಮಾರ್ ಫ್ಯಾನ್ ಬಿಟ್ಟರೆ ಯಾರಿಗಿಲ್ಲ. ಬನ್ನಿ ಸರ್, ರಾಜ್ಕುಮಾರ್ ಅದು ಒಪ್ಕೊಂತೀರಾ? ದೇ ವಿಲ್ ನಾಟ್ ಕಮ್ಸ್ ಟು ಮೈ ಟರ್ಮ್ಸ್. ಲೆಟ್ ದೆಮ್ ಕಮ್. ಆಯ್ತಪ್ಪ, ನಿಂದಿಷ್ಟು ರೆಮ್ಯುನರೇಷನ್ ಫಿಕ್ಸ್ ಮಾಡಿ. ಆಯಿತು. ನನ್ನ ಡೈರೆಕ್ಟ್ರ್ ಹಿಂಗೆ ಹೇಳ್ತಾನೆ, ಈ ಲೊಕೇಶನ್ ಹಿಂಗೆ, ಹೀರೋಯಿನ್ ಇದೇ ಟೆಕ್ನಿಷಿಯನ್ ಇದೇ ಕೇಳಿ. ನಾನು ತಪ್ಪಿದ್ದು ಹೇಳಿ ಸರ್. ಕಾಣಿಸ್ಬಿಡ ಖಂಡಿತ. ಹಾಂ, ಏನಿಲ್ಲ ಸರ್. ಮರಕ್ಕಿರುತ್ತೆ ಯಾವುದು ಏನೂ ಮಾಡೋಕ್ಕಾಗಲ್ಲ. ಯಾರು ಏನು ಬೇಕಾದ್ರೆ ಮಾಡ್ಬೋದು. ಈ ಬ್ಯಾಂಕ್ ಇದೆಯಲ್ಲ ಸರ್, ನಿಮಗೆ ಎಷ್ಟು ಹೆಸರು ತಂದು ಕೊಟ್ಟಿದೆ ಸರ್? ಸಿನಿಮಾದಿಂದ ಹೆಸರು ಜಾಸ್ತಿ ಸರ್. ಬ್ಯಾಂಕಿಂದ ಸಿನಿಮಾ ಇದೆ ಮೋರ್ ಪವರ್ಫುಲ್ ಮೀಡಿಯಾ. ಬ್ಯಾಂಕನ್ನು ನನಗೊಂದು ಗೌರವ ಕೊಟ್ಟಿದೆ ಸರ್. ಅನ್ನ ಕೊಟ್ಟಿದೆ ಸರ್. ನಾನು ಫಸ್ಟ್ ಕ್ಲರ್ಕ್ ಆಗಿದ್ದೆ. ನನ್ನ ಜನ್ಮಸ್ಥಳ ಇದು. ಈ ಸಂಸ್ಥೆ ಬೆಳೆಸ್ಬೇಕು ಅಂತ ಆಸೆಯಿಂದ ಭಗವಂತ ನನ್ನ ಫ್ರೆಂಡ್ ಆತ್ಮೀಯ ಸ್ನೇಹಿತ ರಮೇಶ್ ಅನ್ನೋರು, ಮಾಜಿ ಅಧ್ಯಕ್ಷ 8 ವರ್ಷ ಅದೇನೋ ಆಕರ್ಷಿಸಬೇಕಾದ್ರೆ ನನಗೆ ಅವಕಾಶ ಕೊಟ್ಟರು. ಅಧ್ಯಕ್ಷ ಆಗಿ ಅವ್ರ ಬಗ್ಗೆ ಐ ಗಾಟ್ ಹೈಯೆಸ್ಟ್ ಆಫ್ ಹೈಯೆಸ್ಟ್ ಗಾರ್ಡ್ ಅಬೌಟ್ ಕೊಟ್ಟರು. ಮಾಡ್ತಾಯಿದ್ದೀನಿ. ಭಗವಂತ ಎಲ್ಲಿ ತನಕ ಮಾಡಬೇಕು ಅಂತ ಋಣ ಬರ ಅಲ್ಲಿ ತನಕ ಕೆಲಸ ಮಾಡ್ತೀನಿ. ನನಗೆ ಎಲ್ಲಿ ಗೌರವ ಇರುತ್ತೋ ಅಲ್ಲಿರಿದ್ದಾರೆ, ಗೌರವ ಇರೋಲ್ಲ ಅಲ್ಲಿರಲ್ಲ. ನಾನು ಈ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ. 100 ಜನ ಪೂಜಾ ಪುರಸ್ಕಾರ ಪುಣ್ಯ ಮಾಡ್ಕೊಂಡು ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಿದ್ದೀನಿ. ಅದಕ್ಕೊಂದು ಪ್ರಾಮಾಣಿಕ ಸೇವೆ ಮಾಡಿ ಬಂದಿದ್ದೀನಿ ಸರ್. ಬ್ಯಾಂಕ್ ನಾನು ಐ ಡೋಂಟ್ ವಾಂಟ್ ಟು ಮಿಂಗಲ್ ಬ್ಯಾಂಕ್ ಟು ಸಿನಿಮಾ ಮಾಡಲ್ಲ. ನೀವು ಒಂದು ಮಾತು ಆಗ ಹೇಳಿದರೆ 5 ವರ್ಷದಲ್ಲಿ ಮಾಡೋ ಕೆಲಸನ 1 ವರ್ಷದಲ್ಲಿ ಮಾಡಿದ್ದೀನಿ ಅಂತ. ಚೇಂಬರ್ ಮಾಡಿದ್ರೆ ಅದು ಅಲ್ಲಿ 2 ಲಕ್ಷ ಇದ್ದು 4 ಲಕ್ಷ ಮಾಡಿದ್ದಾರೆ ಡೆತ್. ಬಟ್ ನೀವು ಮಾಡಿದಿರಿ. ಬಟ್ 1 ವರ್ಷ ಇದ್ದರೂ ಕೂಡ 5 ವರ್ಷದ ಸಾಧನೆ ಮಾಡಲಿಕ್ಕಾಗಲ್ಲ ಈ ಕೆಲವರಿಗೆ. ಅದು ಅವ್ರವ್ರು ಇದು ಸರ್. ನಾನು ಇನ್ನೊಬ್ಬರಿಗೆ ಬ್ಲೇಮ್ ಮಾಡಬಾರ್ದು. ಐ ಶುಡ್ ಟಾಕ್ ಅಬೌಟ್ ಮೈ ಸೆಲ್ಫ್. ನನಗೆ ಎಲ್ಲ ಅಂತಾರೆ ಬರೀ ಕೋಟಿಗೆ ಹೆಲ್ತ್ ಕ್ಯಾಂಪ್ ಸ್ಟಾರ್ಟ್ ಮಾಡಿಸ್ಕೊಟ್ಟೆ, ಸ್ಪೋರ್ಟ್ಸ್ ಮಾಡ್ತೀನಿ. ಆಮೇಲೆ ಇನ್ಶೂರೆನ್ಸು ಎಲ್ಲ ವಿತ್ ದಿ ಸಪೋರ್ಟ್ ಆಫ್ ದಿ ಆಲ್ ಮಾಜಿ ಅಧ್ಯಕ್ಷರು, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್. ಅದೇ ಇದೆ ಸಪೋರ್ಟ್ ಓನ್ಲಿ ಅಡಿಡ್. ಬಟ್ ಇದು ಇನ್ನು ಮುಂದೆ ಮಾಡೋಕ್ಕಾಗಲ್ಲ.
ಈಗ ಒಬ್ಬನೇ ಮುಂಚೆ 2.5 ಲಕ್ಷ ಕೊಡ್ತಾಯಿದ್ರು, 4 ಲಕ್ಷ ಮಾಡಿದೆ. ಕಾಯಿಲೆ ಬಂದರೆ 2 ಲಕ್ಷ, ಅವ್ರ ಫ್ಯಾಮಿಲಿಗೆ 2 ಲಕ್ಷ ಕೊಡೋದಾ ಸತ್ತರೆ. ಇನ್ನು ಮುಂದೆ ಜಾಸ್ತಿ ಮಾಡೋಕೆ ಅಷ್ಟು ಅಮೌಂಟು ಎಕ್ಸ್ಪೆಕ್ಟ್ ಇಲ್ಲ. ಇರೋದ್ರ ಅಮೌಂಟಲ್ಲಿ ಬ್ಯಾಲೆನ್ಸ್ ಮಾಡಿ ವಿತ್ ಕನ್ಸಲ್ಟ್ ಆಫ್ ಆಲ್ ಮಾಜಿ ಅಧ್ಯಕ್ಷರು, ಆಲ್ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಮಾಡಿ ಎಲ್ಲ ದೇ ಆರ್ ಹ್ಯಾಪಿ ಎಂಜಾಯ್. ಎಷ್ಟು ಜನ ಪೂಜೆ ಮಾಡ್ತಾರೆ, ಪೂಜೆ ಬರ್ತಾನೆ ಸರ್ ನಮಗೆ 4 ಲಕ್ಷ ಬಂತು ಸತ್ವೆ ನಮ್ಮ ಗಂಡಂದು ಅಂತಾರೆ. ಆ ಕೆಲಸ ಹೆಲ್ತ್ಗೆ ಒಂದೇ ಒಂದು ತಪ್ಪು ಮಾಡಿದೆ, 90 ಇಯರ್ ಫಂಕ್ಷನ್ ಮಾಡ್ಬೇಕು ಅಂತ ನನ್ನ ವಿಷನ್ಸ್ ತುಂಬ ಇತ್ತು. ಚಿತ್ರರಂಗ 90 ಅಂತ ದೊಡ್ಡ ಫಂಕ್ಷನ್ ಮಾಡಿ ಹುಟ್ಟುಹಬ್ಬ ದಿನ ಫಂಕ್ಷನ್ ಮಾಡಿದೆ ಪ್ಯಾಲೇಸ್ ಗ್ರೌಂಡಲ್ಲಿ. ಒಂದು ಸ್ವಲ್ಪ ಖರ್ಚಾಯಿತು, ಸ್ವಲ್ಪ ವಾಣಿಜ್ಯ ಮಂಡಿ ಸ್ವಲ್ಪ ಬರ್ಡನ್ ಆಯ್ತು ನನ್ನಿಂದ. ಅದು ಇಂಟೆನ್ಷನೇ ಆಗಿಲ್ಲ. ಅದಕ್ಕೆ ನನಗೆಲ್ಲೋ ನೋವಿದೆ. ನಾನು ನಾಟಕ ಆಡ್ತಾ ಇರ್ಬೋದು, ಬಟ್ ಗೊತ್ತಿರೋದು ನಾವು ಏನು ಮಾಡಿರ್ತೀವಿ ಅಂತ ಅಲ್ಲ ಸರ್. ಬಟ್ ಯಾರು ಏನೋ ಮಾಡೋದು ಆದರೂ ನಮಗೆ ಆ ಚಿತ್ರ 1 ವರ್ಷ ಮಾಡಿದ ಕೆಲಸಕ್ಕೆ ನಂಗೆ ತೃಪ್ತಿ ಇದೆ. ಇನ್ನೂ ಕಂಟಿನ್ಯೂ ಮಾಡೋದು 6 ತಿಂಗಳು. ನಾನು ಬೇಡ, ಅಧಿಕಾರ ಯಾರೋ ಬಂದು ಕೇಳ್ಕೊಂಡ್ರು, ಎಲೆಕ್ಷನ್ ಆಯಿತು ಕ್ಲೋಸ್ ಬಂದೆ. ಭಗವಂತ ಇನ್ನೊಂದು ಜಾಗ ಕೊಟ್ಟ, ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ಈಗ ಮನೆಯಲ್ಲಿ ಎಲ್ಲ ಆರಾಮ. ಇಬ್ಬರು ಮಕ್ಕಳು, ಇಬ್ಬರು ಹೆಣ್ಮಕ್ಳು ಮದುವೆ. ಒಬ್ಬರಿಗೆ ಕ್ರಿಶ್ಚಿಯನಿಗೆ ಕೊಟ್ಟೆ, ಒಬ್ಬರಿಗೆ ನಾಯ್ಡು ಕೊಟ್ಟೆ. ಇಬ್ಬರು ಮದುವೆ ಅದ್ದೂರಿಯ ಪ್ಯಾಲೇಸ್ ಮಾಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ನಿಕಟಪೂರ್ವ ಮುಖ್ಯಮಂತ್ರಿಗಳು ಎಲ್ಲ ಬಂದಿದ್ದು. 10,000 ಜನ. ನಿಮಗೆ ಕರೆಯೋಕ್ಕಾಗಿಲ್ಲ, ಕ್ಷಮಿಸ್ಬಿಡಿ, ಮರೆತುಬಿಟ್ಟೆ. ಈಗ ಚೆನ್ನಾಗಿದ್ದಾರೆ, ಒಪ್ಪೆ ಹ್ಯಾಪಿ. ಅಮೆರಿಕದ ಹಳೆ ಮಗಳಿದೆ, ಇನ್ನೊಬ್ಳು ಬಳ್ಳಾರಿದ್ದಾರೆ. ದೇರ್ ಆರ್ ದ ಬಿಸ್ನೆಸ್ ಮ್ಯಾನ್. ಇವಳು MBA ಫೈನಾನ್ಸು, ಅವಳು MSc ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟು, ಮಗ MBA. ಮನೆ ಹೆಂಡತಿ ಆರಾಮಾಯ್ತು. ಸಾಲ ತೀರ್ಸ್ಕೊಂಡಿದ್ದೀನಿ, ಚೂರು ಐತೆ ಅನ್ಸ್ಕೊಂಡು ಕೊಂಡೋಗಿ ಕೊಡ್ತೀನಿ. ಆಯ್ತು. ಸೊ ನೀವು ಮಗನನ್ನು ಕರ್ಕೊಂಡು ಬನ್ನಿ ಹಾಂ, ಉದ್ಯಮಕ್ಕೆ, 100% ಇಂಡಸ್ಟ್ರಿಗೆ ಕರ್ಕೊಂಬರ್ತೀವಿ ಸರ್.